ಯಾರು ಹೇಳಿದ್ರೆ ಕೊಡ್ತೀನಿ ಅಂತ ಅವನಿಂದ, ನೀವು ಯಾರು ಹೇಳಿದ್ರೆ ಮಾಂಗಲ್ಯ ಕಟ್ತೀನಿ ತಿಮ್ಮು. ಇಬ್ಬರಿಗೂ ಸೇರಿ ಒಂದೇ ಹೆಸರು ಯಾವ್ದು ಹೇಳಿದ್ರು? ರುಕ್ಮಿಣಿ ಅಂತ ಹೇಳಿದ್ರು. ಈ ಶಿಶುಪಾಲಗೋ ಬಾಯಿಗೆ ಲಾಡು ಬರ್ತಿದ್ದಾಗ ಓದಿ ಮುಕ್ತಿ ಒಂದು ಅಂತ ಹುಡುಗಿ ಎಲ್ಲಿ ಸಿಗ್ಬೇಕು ಇವನಿಗೆ. ಇವನೇನು ಖುಷಿಯಾಗಿ ಊರಲ್ಲಿರೋರಿಗೆಲ್ಲ ಹೇಳ್ಕೊಂತ ಬಂದ, ರುಕ್ಮಿಣಿನ ನಾನೇ ಮದುವೆ ಆಗೋದು, ರುಕ್ಮಿಣಿನ ಅಂತ ಹೇಳಿದಂತೆ ಅವನಿಗೂ ಹೇಳಿ ಲಗ್ನ ಪತ್ರಿಕೆ ಮಾಡಿ ಊರವ್ರಿಗೆಲ್ಲ ಕೊಟ್ಟು ಏನ್ ಮದುವೆ ಆಗೇ ಹೋಯ್ತೇನೋ ಅನ್ನೋ ತರ ಭಾರಿ ಖುಷಿ. ಅವನು ರುಕ್ಮಿಣಿ ಮನೆ ಒಳಗೆ ಪೂರಾ ಅವನದೇ ಕಂಟ್ರೋಲ್, ಹಾಗೆ ಎಲ್ಲ ಹೇಳ್ಬಿಟ್ಟ. ನಾನು ತಂಗಿ ಮದುವೆ ಮಾಡಿಕೊಡೋದಂದ್ರೆ ನನ್ನ ಫ್ರೆಂಡ್ಗೆ ಕೊಡೋದು ಶಿಶುಪಾಲನಿಗೆ. ಆದರೆ ರುಕ್ಮಿಣಿಗೆ ಚೂರು ಇಷ್ಟ ಇಲ್ಲ ಶಿಶುಪಾಲನ ರೂಪ ಆಗಲಿ ಗುಣ ಆಗಲಿ. ಎಲ್ಲಿ ಅವನು ನೋಡಿ, ಎಲ್ಲಿ ಕೃಷ್ಣ, ಅವನು ಹುಳ, ಅವನು ಮುಂದೆ ಅವನು ಸರ್ವೋತ್ತಮನಾದ ಭಗವಂತ, ಇವನು ನರಜೀವ. ಅದರಿಂದ ತರಬೇತಿಯ ಸೀತಾಮಾಂಗಿ ವೈದರ್ಭಿ ದುರ್ಮನ ಬಹಳ ಬೇಸರ ಮಾಡಿಕೊಂಡು ಏನ್ ಮಾಡ್ಬೇಕು ಅಂತೇಳಿ ಬಹಳ ಬೇಕಾದ ಒಬ್ಬ ಬ್ರಾಹ್ಮಣನನ್ನು ಕರೆದು ಒಂದು ಪತ್ರವನ್ನು ಕೃಷ್ಣನಿಗೆ ಬರೆದು ನೀವು ಇದನ್ನ ಕೃಷ್ಣ ಕೊಟ್ಬಿಡಿ ಅಂತ ನೋಡಿ. ಯಾರೋ ಬ್ರಾಹ್ಮಣ ತಗೊಂಡೋಗಿ ಕೊಟ್ಟ ಅಂತ ಕೇಳೋದ. ರುಕ್ಮಿಣಿ ಕೃಷ್ಣ, ರಾಮ ಸೀತೆ ಇವರಿಬ್ಬರ ನಡುವೆ ಏನೇ ಕರೆಸ್ಪಾಂಡೆನ್ಸ್ ನಡೆದ್ರು ಬಿಟ್ವೀನ್ ಮಧ್ಯದಲ್ಲಿ ಹನುಮಂತ ದೇವರೇ ಅಲ್ವಾ. ರಾಮ ಉಂಗ್ರ ಯಾಕೆ ಕೊಟ್ಟ? ಸಾವಿರಾರು ಕಪಿಗಳಿದ್ರು, ಸೀತೆ ನೋಡ್ಕೊಂಡು ಬಾ ಅಂತ ಯಾಕೆ ಕೊಟ್ಟದ್ದು? ಯಾಕೆ ರಾಮನ ಕೈ ಒಂದು 4-5 ಉಂಗ್ರ ಇರ್ಲಿಲ್ವಾ? 4 ದಿಕ್ಕಲ್ಲಿ ಹೋಗೋದ್ವೆ ಒಂದೊಂದು ಉಂಗ್ರ ಕೊಟ್ಟರು. ಯಾಕೆ ಸಿಗ್ತಾರೋ ನೀವು ಕೊಡಿ ಅನ್ಬೇಕಿತ್ತು, ಕೊಟ್ಟಿಲ್ಲ. ಅವನಿಗೆ ಗೊತ್ತು ಸೀತೆ ನೋಡುವ ಯೋಗ್ಯತೆ ಹನುಮಂತನಿಗೆ ಮಾತ್ರ, ರಾಮನ ನೋಡುವ ಯೋಗ್ಯತೆ ಹನುಮಂತನಿಗೆ ಮಾತ್ರ. ಅದು ಸೀತೆಗೂ ಗೊತ್ತು. ಅದಕ್ಕೆ ಅವಳೇ ಮಾಡೋದು ಚೂಡಾಮಣಿ ಕೊಟ್ಟೆ ಅಲ್ವಾ. ಹಾಗೆಯೇ ಅದೇ ಸೀತೆ ರುಕ್ಮಿಣಿಯಾಗಿ ಬಂದಿದ್ದಾಳೆ. ಪತ್ರವನ್ನ ಯಾಕೆ ಕೊಟ್ಲು? ಹನುಮಂತ ಬ್ರಾಹ್ಮಣ ರೂಪದಲ್ಲಿದ್ದ ಅವನಿಗೆ ಕೊಟ್ಲು. ಮತ್ತೆ ಮದುವೆ ಫಿಕ್ಸ್ ಆಗಿದೆ. ನಾಡಿದ್ದು ಮದುವೆ, ನಾಳೆ ಅಲ್ಲ ನಾಳೆ, ಒಂದೇ ದಿನ ಬಿಟ್ಟು. ಇವಳಿರೋದು ವಿದರ್ಭ ಮಹಾರಾಷ್ಟ್ರ, ಕೃಷ್ಣ ಇರೋದು ದ್ವಾರಕ ಗುಜರಾತ್. ಮಹಾರಾಷ್ಟ್ರದಿಂದ ಗುಜರಾತ್ ಹೋಗೋದು ಹೇಗೆ? ಫ್ಲೈಟ್ ಇಲ್ಲ, ಗಾಡಿ ಅಷ್ಟು ಬೇಗ ಹೋಗಲ್ಲ. ಆಗ ಹೋಗ್ಬೇಕಂದ್ರೆ ಇವ್ರದೇ ಗಾಡಿ ರಾತ್ರಿ ಬಿಟ್ಟು ಬೆಳಗ್ಗೆ ಬಿಟ್ಬಿಡ್ತಾರೆ, ಇದು ದಾರಿಯಲ್ಲಿ ಬಿಟ್ಬಿಡ್ತಾರೋ ಆಗ ವಾಯುದೇವರು ಅವರ ವೇಗ ವಾಯುವೇಗ ಅಂತ. ಸಾಮಾನ್ಯ ಬ್ರಾಹ್ಮಣರಿಗೆ ಅಷ್ಟು ವೇಗ ಹೋಗ್ಲಿಕ್ಕೆ ವಾಯುದೇವರಿಗೆ ಮಾತ್ರ. ಆ ವಾಯುದೇವರ ಕೈಯಲ್ಲಿ ಪತ್ರ ಕೊಟ್ಟಿದ್ದಾರೆ. ವಾಯುವೇಗದಲ್ಲಿ ಹೋಗಿ ಕೃಷ್ಣ ಆ ಪತ್ರವನ್ನ ಕೃಷ್ಣನಿಗೆ ಕೊಡಬೇಕು ಅಂತ ಹೋದ ಬ್ರಾಹ್ಮಣ. ಹೋಗಿ ಬಾಗಿಲಲ್ಲಿ ನಿಂತರೆ ಕೃಷ್ಣ ಒಳಗಿದ್ದವ ಬ್ರಾಹ್ಮಣರನ್ನ ನೋಡಿ ಬಂಗಾರದ ಸಿಂಹಾಸನದಲ್ಲಿ ಕೂತ ಕೃಷ್ಣ ಥಟ್ಟಂತ ಇದ್ದ, ಓಡೋಡಿ ಬಂದಿದ್ದ. ಅವನನ್ನ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋದ, ಒಳ್ಳೆ ಆಸನದಲ್ಲಿ ಕೂಡಿಸಿದ. ಅವ್ರಿಗೆ ಏನ್ ಬೇಕು ಉಪಚಾರದ ಮಾತೆಲ್ಲ ಆಡ್ದ. ಒಳ್ಳೆ ಅಡಿಗೆ ಮಾಡಿಸಿ ಬಡಿಸಿ ಎಲ್ಲ ಊಟ ಆದಮೇಲೆ ಒಳ್ಳೆ ಚಾಪೆ ಗಿಪ್ಪೆ ಕೊಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಆಚಾರ್ಯ, ಎಲ್ಲಿ ಬಂದಿರೋ ಏನು, ಇವಾಗ ನೀವೇ ಮಲ್ಕೊಳ್ಳಿ ಇದ್ರೆ ಸರಿ, ಇದ್ರೆ ಪುರಾಣ ಹೇಳ್ಬೇಕು ಹಾಗೆ ಮಲಗಬೇಕು. ಅದಕ್ಕೆ ದೂರದಿಂದ ಬಂದಿದ್ದೀರಿ, ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಅವ್ರಿಗೆ ರೆಸ್ಟ್ ಕೊಟ್ಟ. ಇಲ್ಲಿ ನೋಡಿ, ತಮ್ಮ ಭುಕ್ತವಂತಂ ವಿಶ್ರಾಂತಂ. ಭುಕ್ತವಂತಂ ಅಂದ್ರೆ ಊಟ ಮಾಡಿದ ಮೇಲೆ ವಿಶ್ರಾಂತಿ ತಗೊಂಡ್ಮೇಲೆ ಪಾಣಿನ ಅಭಿವೃಷನ್ ಪಾದಂ, ಆ ಬ್ರಾಹ್ಮಣರ ಪಾದವನ್ನ ಕೃಷ್ಣ ಒಕ್ಕತ ಮೆಲ್ಲಗೆ ಮಾತಾಡಿದಂತ. ಎಲ್ಲಿಂದ ಬಂದ್ರಿ, ಏನ್ ಸಮಾಚಾರ,
ಬಂದವ್ರಿಗೆ ಯಾವಾಗ ನೀವು ಪ್ರಶ್ನೆ ಮಾಡಬೇಕು, ಏನು ಟ್ರೀಟ್ಮೆಂಟ್ ಮನೆಗೆ ಬರೋರಿಗೆ ಹೇಗೆ, ಇದೆಲ್ಲ ನಮ್ಗೆ ಇಲ್ಲ. ನಾವು ಮನೆಗೆ ಯಾರಂದ್ರೆ ಬರುವಾಗಲೇ ಮೊದಲು ಹುಬ್ಬ ಆಮೇಲೆ ಸೌಂಡ್ ಏನೋ ಅವರಾದವ್ರೆ ದೂರ ಬಂದಿರಿ ವಿಧಿ ಇಲ್ಲ ಅಂತ ಒಳಗೆ ಬಂದ್ಮೇಲೆ ಬನ್ನಿ ಎಲ್ಲಿಗೆ ಬಂದಿದ್ದು, ಏನ್ ಸಮಾಚಾರ ಎಲ್ಲ ಕೇಳಿ ಆಗಲೇ ಅವ್ನು ತಿರುಗಿ ಹೊರಟೋಗ್ಬೋದು. ಒಂದು ನಿಮಿಷ ಕಾಫಿಗೂ ನಿಲ್ಬಾರ್ದು, ಹಾಗೆಲ್ಲ ಮಾತಾಡ್ಬಾರ್ದು. ಯಾರಾದ್ರೂ ಬಂದ್ರೆ ಮೊದಲು ದಯಮಾಡಿ ನಮಗೆಲ್ಲ ಹಿಂದೆ ಎಲ್ಲ ನಮ್ಮ ತಾತ ಎಲ್ಲ ಮನೆಗೆ ಯಾರಾದ್ರೂ ಬಂದ್ರೆ ಬನ್ನಿ ಅಂತ ಕರಿತಿರ್ಲಿಲ್ಲ. ಎದ್ದು ಹೋಗಿ ಎರಡು ಕೈ ತೋರಿಸಿ ದಯಮಾಡಿಸಿ ಎಂದು. ಅದು ಏನಂದ್ರೆ ಬರೋದು ವ್ಯಕ್ತಿ ಅಲ್ಲ, ವ್ಯಕ್ತಿಯ ಒಳಗೆ ಭಗವಂತ ಶಕ್ತಿ, ವ್ಯಕ್ತಿಯ ಒಳಗಿರುವ ಭಗವತ್ ಶಕ್ತಿ. ಗೌರವದಿಂದ ದಯಮಾಡಿಸಿ ಕರೀತಿದ್ರು. ಚಾಪೆ ತಗೊಂಬರೋ ಹೀಗೆಲ್ಲ ಏನಾದ್ರು ಒಂದು ಆಸನ ಕೊಡೋದು. ಏನು ತಗೊಳ್ತೀವಿ, ಬಿಸಿಲಲ್ಲಿ ಬಂದಿದ್ದೀವಿ ಅಂತ ಕೇಳೋರು, ನೀರ ಮಜ್ಜಿಗೆ ಹಾಲ ಏನಾದ್ರು ಕೇಳೋರು. ಕೇಳೋದೇ ಎಲ್ಲ ಮಾಡ್ಕೊಂಡೇ ಬಂದ್ಬಿಟ್ಟಿದ್ದೀವಿ, ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ ಅಂತ. ಏನು ತಿಂದಿದೆ ಇವರೇ ಇನ್ ಕೆಲವರು ಯಾರಾದ್ರೂ ಆಚಾರರು ಮಡಿ ಗಿಡಿ ಅವ್ರ ಮನೆಗೆ ಹೋದ್ರೆ ಅವ್ರು ನೋಡಿ ಬೈಯೋಕ್ಕೆ ಶುರು. ಅದೇನೋ ಸುಡುಗಾಡು ಮಡಿ ಇಟ್ಕೊಂಡ್ಬಿಟ್ಟಿದ್ರಿ, ನಮ್ಮ ಮನೆಗೆ ಏನು ತಿನ್ನಲ್ಲ ನೀವು. ಇವರೇ ಅವನು ಏನಾದ್ರು ಕೊಟ್ಟರೆ ಸಾಕ್ತಿದ್ದೆ ಬೇಡ, ಉಪವಾಸ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾನೆ, ಇವ್ರು ಕೊಡ್ಲಿಕ್ಕೆ ರೆಡಿ ಇಲ್ಲ. ಹೇಳೋ ರೀತಿ ಮಾತ್ರ ಎಲ್ಲ ಹೇಳ್ಬಾರ್ದು. ನೋಡಿ, ಕೊಡೋದಷ್ಟೇ ನಿಮ್ಮ ಡ್ಯೂಟಿ, ತಗೊಳ್ಳೋದು ಬಿಡೋದು ಅವ್ರ ಹಣೆಗಾರ. ನೀವು ಬಂದವ್ರು ಕೇಳಬೇಕು ಏನು ತಗೊಳ್ತೀವಿ. ಅವ್ರಿಗೆ ಏನು ಬೇಡ ಅಂದ್ರೆ ಒಂದು ಸತಿ ಬಲವಂತ ಮಾಡಿ, ಅಯ್ಯೋ ನೀವು ಬರೋದೇ ಅಪ್ರೂಪ, ಒಂದು ಅರ್ಧ ಲೋಟ ಕೊಡ್ತೀವಿ, ಹಾಗೂ ಬೇಡ ಅಂತ ಬಿಟ್ಟು ನೀವು ಕೇಳೋದಕ್ಕೆ ಬರ. ಕೃಷ್ಣ ಮನೆಗೆ ಬಂದ ಬ್ರಾಹ್ಮಣರಿಗೆ ಊಟ ಹಾಕಿ ವಿಶ್ರಾಂತಿ ಆದಮೇಲೆ ಕೇಳ್ತಾ ಇದ್ದ ಏನು ಬಂದದ್ದು ಅಂತ. ಬ್ರಾಹ್ಮಣರಿಗೆ ಕೆಲವು ಪ್ರಶ್ನೆ ಕೇಳ್ತಾ ಇದ್ದಾನೆ ಕೃಷ್ಣ. ನೀವು ಬ್ರಾಹ್ಮಣ ಕುಲದಲ್ಲಿದ್ದೀರಿ, ನಿಮ್ಮ ಕುಲಕ್ಕೆ ತಕ್ಕ ಹಾಗೆ ಆಚಾರ ವಿಚಾರ ಮಾಡ್ತಾ ಇದ್ದೀರಾ ಕೇಳಿ. ದೇವರು ಕೊಟ್ಟದ್ರಲ್ಲಿ ನಿಮಗೆ ತೃಪ್ತಿ ಇದೆಯಾ? ಎರಡನೇ ಪ್ರಶ್ನೆ ಕೇಳಿ. ನೀವು ಲೈಫ್ ಲೀಡ್ ಮಾಡಲಿಕ್ಕೆ ತುಂಬಾ ಟಯರ್ಡ್ ಆಗ್ತಿಲ್ಲಲ್ಲ ಕೇಳಬೇಕು. ನಾವಿವತ್ತು ಒಂದೇ ಒಂದು ಮಗು, ಅದನ್ನು ಬೆಳೆಸೋಕೆ ಅಪ್ಪ ಕೆಲ್ಸಕ್ಕೆ ಹೋಗಿ ಅಮ್ಮ ಕೆಲ್ಸಕ್ಕೆ ಹೋಗಿ ಅಷ್ಟಾದ್ರೂ ಕೂಡ ನೋಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಶಿಶುಪಾಲನಾ ಕೇಂದ್ರ, ಬೇಬಿ ಸಿಟ್ಟಿಂಗ್ ಸೆಂಟರ್ ಬಿಟ್ಟು ಎಷ್ಟು ಒದ್ದಾಡ್ತಾ ಇದ್ದೀವಿ. ಇಷ್ಟು ಕೇಳಿದ ನೀವು ಜೀವನ ನಿರ್ವಹಣೆಗೆ ತುಂಬ ಪ್ರಯಾಸ ಪಡ್ತಾ ಇಲ್ಲ. ತುಂಬ ಜನ ತುಂಬ ಕಷ್ಟಪಡ್ತಾ ಇದ್ದಾರೆ. ತುಂಬ ಕಷ್ಟಪಟ್ಟು ಬೇಗ ಹೋಗಿ ತುಂಬ ಕಷ್ಟಪಡಬಾರ್ದು. 9 ಗಂಟೆಗೆ ಮನೆ ಬಿಟ್ಟು ಹೋಗ್ಬೇಕು. ಕೆಲಸಕ್ಕೆ ಉದ್ಯೋಗ ಪುರುಷ ಲಕ್ಷಣ, ಹೋಗ್ಲೇಬೇಕು, ಕೆಲಸ ಮಾಡಲೇಬೇಕು. ಆದರೆ ಅತಿಯಾಗಿ ಮಾಡಬಾರ್ದು, ಓವರ್ ಟೈಮ್ ಮಾಡಬಾರ್ದು. ಓವರ್ ಟೈಮ್ ಯಾಕೆ ಮಾಡ್ತೀವಿ? ಹೆಚ್ಚು ಬೇಕು ಅಂತ ಆದಾಗ ಮಾಡಿ. ದೇವರು ಕೊಟ್ಟದ್ರಲ್ಲಿ ಯಾರಿಗೆ ತೃಪ್ತಿ ಇದೆ ನೋಡಿ. ಮೊದಲೆಲ್ಲ ಒಂದು ರೇಡಿಯೋ ಇಟ್ಕೊಂಡ್ಬಿಟ್ರೇನೆ ಭಾರಿ ಶ್ರೀಮಂತ. ಟಿವಿ ಬಂದ್ಬಿಟ್ರಂತೂ ಮುಗದೇ ಹೋಯ್ತು. ನಮ್ಮಲ್ಲೆಲ್ಲ ಆರಂಭದಲ್ಲಿ ಟಿವಿ ಇರಲಿಲ್ಲ. ಯಾರನ್ನೆಲ್ಲಾದ್ರೂ ಬ್ಲಾಕ್ ಅಂಡ್ ವೈಟ್ ಟಿವಿ ತಂದುಬಿಟ್ಟಿದ್ರೆ ಅವ್ರ ಮನೆ ಕಿಟಕಿ ತೆಗೆದು ಬಿಟ್ಟಿದ್ರೆ ಆ ಕಿಟಕಿ ಒಳಗೆ ಒಂದು 25 ಜನ ಫ್ರೀಯಾಗಿ ನೋಡ್ಕೊಂಡು ಹೋಗೋದು. ನಾವೆಲ್ಲ ನೋಡ್ತಾ ಇದ್ವಿ. ಬ್ಲಾಕ್ ಅಂಡ್ ವೈಟ್ ಟಿವಿ ನೋಡೋದೇ ಏನೋ ಒಂದು ಸಂಭ್ರಮ. ಕ್ರಿಕೆಟ್ ಎಲ್ಲ ನೋಡೋದು ಭಾರಿ ಸಂಭ್ರಮ. ಆ ಬ್ಲಾಕ್ ಅಂಡ್ ವೈಟ್ ಸಾಕಂದ್ರೆ ಕಲರ್ ಟಿವಿ ಬೇಕಂತೆ ಅನ್ಸಲ್ಲ. ಕಲರ್ ಬೇಕಂದ್ರೆ ಮತ್ತೆ ಓವರ್ ಟೈಮ್ ಮಾಡಿ. ಕಲರ್ ಬಂದ್ಮೇಲೂ ಏನೇ ಇರಲಿ ಒಂದು ಹೋಮ್ ಥಿಯೇಟರ್ ಇದ್ರೆ ಚೆನ್ನಾಗಿ ಅಂದ್ಕೊಂಡ್ರೆ ಇನ್ನೂ ಓಟಿ. ದೇವರು ಕೊಟ್ಟದ್ರಲ್ಲಿ ನಿಮ್ಗೆ ತೃಪ್ತಿ ಇದೆಯಾ? ಯಾಕಂದ್ರೆ ಅಸಂತುಷ್ಟು ವಿಜೋ ನಷ್ಟ. ಬ್ರಾಹ್ಮಣ ಯಾವಾಗ ಹಾಳಾಗ್ತಾನೆ ಅಂದ್ರೆ ಎಷ್ಟು ಬಂದು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಅಂದ್ರೆ ಅವನು ಹಾಳಾಗ. ಇದು ಬ್ರಾಹ್ಮಣ ಅಂದ್ರೆ ಒಂದು ಜಾತಿ ಹೇಳಿದ್ದಲ್ಲ.
ಎಲ್ಲರಿಗೂ ದೇವರು ಯಾರಿಗೆ ಏನು ಕೊಡ್ತಾನೆ ಅಷ್ಟರಲ್ಲಿ ತೃಪ್ತಿಯಿಂದ ಲೈಫ್ ಲೀಡ್ ಮಾಡೋದನ್ನ ಕಲಿ. ಇನ್ನೂ ಬೇಕು, ಹೌದು ಬೇಕು, ಆ ಥರ ಕಂಪ್ಯಾರಿಸನ್ ಮಾಡ್ತಾರೆ. ನಮಗೆ ಬಡತನ ನಿಜವಾಗಿಲ್ಲ. ನಾವು ಪಕ್ಕದ ಮನೆಯವರು ನೋಡಿ ನಾವು ಬಡವರು ಅನ್ಕೊಂಡು, ನಮಗಿಂತ ಕೆಳಗಿರೋರು ನೋಡಿ ನಾವು ಶ್ರೀಮಂತರು ಅನ್ಕೋಬೇಕಿಲ್ಲ, ನಮಗಿಂತ ಮೇಲಿರೋರು ನೋಡಿ ನಾವು ಬಡವರು ಅಂತ ಜೀವನದಲ್ಲಿ ಅನ್ಕೊಳ್ಬಾರ್ದು. ಕೃಷ್ಣ ಕೇಳಿದ, ಸಂತುಷ್ಟೋ ಇವತ್ತೇತ ಬ್ರಾಹ್ಮಣೋ ಏನಕ್ಕೆ ನಚಿತ್ತು. ಯಾರು ಜೀವನದಲ್ಲಿ ಸಂತೃಪ್ತಿಯಿಂದ ಇರ್ತಾರೆ, ಯಾರು ನಿರಹಂಕಾರಿಗಳಿರ್ತಾರೆ, ಯಾರು ಭೂತ ದಯ ಪ್ರಾಣಿ ಪ್ರಪಂಚದ ಮೇಲೆ ದಯ ಇಟ್ಟಿರ್ತಾರೆ, ಶಾಂತರಾಗಿರ್ತಾರೆ, ಅವರ ಮನಸ್ಸು ಉದ್ವಿಗ್ನತೆಗೆ ಹೋಗಲ್ಲ, ತಾನ್ ನಮಸ್ತೆ ಶಿರಸ ಅಸಟ್. ಅಂತಹ ಬ್ರಾಹ್ಮಣನನ್ನ ನೋಡಿದ್ರೆ ನಾ ಯಾವಾಗಲೂ ನಮಸ್ಕಾರ ಮಾಡ್ತೀನಿ ಅಂತಾನೆ ಕೃಷ್ಣ. ದೇವರು ನಮಗೆ ಬಗ್ಗದಾನೆ. ಯಾವಾಗ ನಾವು ಜೀವನದಲ್ಲಿ ಬಗ್ಗಿ ಬಾಗುವ ಬುದ್ಧಿಯನ್ನು ಕಲಿತರೆ ಎಂಥವ್ರನ್ನು ಬಗ್ಗಿಸ್ಬೋದು. ವಿನಯೋ ಹಿ ಭೂಷಯತಿ ಸರ್ವರಸಂ. ವಿನಯ ಬೇಕು ಜೀವನದಲ್ಲಿ. ನಿಮ್ಮ ಓದು, ನಿಮ್ಮ ದಾನ ಧರ್ಮ ಸಂಪತ್ತು ಇದ್ಯಾವುದು ಕೆಲಸಕ್ಕೆ ಬರಲ್ಲ. ನಿಮ್ದು ವಿನಯ ಇರಬೇಕು. ಇನ್ನೊಬ್ಬರ ಜೊತೆ ಮಾತಾಡುವಾಗ ವಿನಯ ಅನ್ನುವ ದೊಡ್ಡ ಗುಣ, ಎಲ್ಲ ಗುಣಗಳಿಗಿಂತಲೂ ಮುಂದೆ ಇರುವಂಥಲ್ಲ. ನೀವು ಒಬ್ಬರಿಗೆ ಬಗ್ಗಿದ್ರೆ ಅವ್ರ ಮುಂದೆ, ಅವರು ನಿಮ್ಮ ಮುಂದೆ ನಿಂತ್ಕೊಳ್ಳೋಕ್ಕಲ್ಲ, ಅವರು ಬಗ್ಗಲೇಬೇಕು. ಭಗವಂತ ಹೇಳ್ತಾನೆ, ಬಗ್ಗುವವರ ಮುಂದೆ ನಾನು ಬಗ್ಗುತ್ತೇನೆ. ನಾವು ಜೀವನದಲ್ಲಿ ಬಗ್ಗ ಅಭ್ಯಾಸವೇ ಸ್ಟ್ರೈಟ್. ದೇವರಂತ ನೀನು ಸ್ಟ್ರೈಟ್ ಇಡು, ನಿನ್ನ ಹೇಗೆ ಬಗ್ಗಿಸ್ಬೇಕು ನನಗೆ ಗೊತ್ತು ಅಂತ. ವಯಸ್ಸಾದ ಕಾಲಕ್ಕೆ ಸ್ಪೈನಲ್ ಕಾರ್ಡಲ್ಲಿ ಒಂದು ನೆಟ್ ಲೂಸ್ ಮಾಡಿಬಿಟ್ರೆ ಸಾಕು. ನಮ್ಮ ಹಿರಿಯರು, ನಿಮ್ಮ ಹಿರಿಯರು 86 ಬಗ್ಲಿ ಸ್ಟ್ರೈಟೇ ಇರ್ತೀವಿ. ಯಾಕೆ ಅಂದರೆ ಅವರು ದೇವರು ದೊಡ್ಡವರಿಗೆ, ತಂದೆ ತಾಯಿಗೆ ಬಗ್ಗತಾ ಇದ್ದರು. ಜೀವನದಲ್ಲಿ ಬಗ್ಗದ ಹಾಗೆ ಭಗವಂತ ಅವ್ರನ್ನ ನೋಡ್ಕೊಂಡು, ನಾವು ಯಾರಿಗೂ ಬಗ್ಗಲ್ಲ. ಅದರಿಂದ ಒಂದೇ ಸತಿ ಪರ್ಮನೆಂಟ್ ಬಗ್ಗಿಸ್ಬೇಕು. ನಾನು ಅಂಥವ್ರಿಗೆ ನಮಸ್ಕಾರ ಮಾಡ್ತೇನೆ. ತುಂಬ ದೂರದಿಂದ ಬಂದಿದ್ದೀನಿ, ನನ್ನಿಂದ ಏನಾದರೂ ಕೆಲಸ ಆಗಬೇಕಾ ಅಂದಾಗ ಆ ಬ್ರಾಹ್ಮಣ ತನ್ನ ಸೊಂಟದಲ್ಲಿದ್ದ ಪತ್ರವನ್ನು ತೆಗೆದು ವಿಧಾಯ ಲಿಖಿತಂ ಪತ್ರಂ ಪಾದಯೋ ಪ್ರಣನಾಮತಂ, ಆ ಪತ್ರವನ್ನು ಕೃಷ್ಣನ ಪಾದದಲ್ಲಿಟ್ಟು ನಮಸ್ಕಾರ ಮಾಡ್ತಾರೆ. ನಾವು ಹನುಮಂತ ದೇವರ ಕಥೆ ಕೇಳಿದಾಗಲೂ ಸೇರಿ ಆ ಸೀತೆ ಕೊಟ್ಟಂತ ಚೂಡಮಣಿಯನ್ನ ಪದಯೋನಿದಾಯ ರಾಮದೇವರ ಪಾದದಲ್ಲಿಟ್ಟು ಸರ್ವಾಂಗ ಕೈ ಪ್ರಣೀತಮಸ್ಯ ಚಕಾರ ಭಕ್ತಿಯ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಹನುಮಂತ ದೇವರು. ಸೀತೆ ಕೊಟ್ಟದ್ದನ್ನ ಪಾದಕ್ಕಿಟ್ಟು ನಮಸ್ಕಾರ ಮಾಡ್ತಾರೆ ಅಂದರೆ, ರುಕ್ಮಿಣಿ ಕೊಟ್ಟದ್ದನ್ನ ಪಾದಕ್ಕಿಟ್ಟು ನಮಸ್ಕಾರ ಮಾಡಿದ್ದಾರೆ ಅಂದರೆ ಯಾರವರು? ಹನುಮಂತ ದೇವರೇನ ಮತ್ತೊಬ್ಬರಲ್ಲ. ಹಾಗೆಲ್ಲ ಮಾಡಿದ್ದಾರೆ. ಕೃಷ್ಣ ಹೇಳಿದ, ಏನಿದು ಪತ್ರ ಅಂತ. ಇಲ್ಲ, ರುಕ್ಮಿಣಿ ಬರೆದಿದ್ದಾಳೆ ಅಂತ. ಸಾಮಾನ್ಯ ಕೆಲವರು ಏನ್ ತಿಳ್ಕೊಳ್ತಾರೆ, ಇದೇ ಲವ್ ಲೆಟರ್ ಏನೋ ಅಂತ. ಲಕ್ಷ್ಮಿ ಬರೆದ ಪತ್ರವನ್ನ ಎಂದು ಅಪಾರ್ಥ ಮಾಡ್ಕೊಳ್ಬಾರ್ದು. ಅವ್ರಿಗೆ ಮದುವೆ ಆಗದೆ ಇದ್ರೆ ನೀವು ಹೇಳುವ ಹಾಗೆ ಪ್ರೀತಿ ಗೀತಿ ಮಾಡಬೇಕು. ಅವ್ರು ಮದುವೆ ಆದವ್ರಿ, ಅವರಲ್ಲಿ ಏನಿರುತ್ತೆ? ಕೃಷ್ಣ ಅಂದ, ನನಗೆ ರುಕ್ಮಿಣಿಗೆ ಪರ್ಸನಲ್ ಅಂತೇನಿಲ್ಲ, ಆಚಾರ್ಯ ನೀವೇ ಓದಿ ಅಂತ. ನಿಜವಾಗ ಬೇರೆ ಯಾರು ಓದಿದಂತ ಇವಳು ಬರೆದದ್ದನ್ನ ಬ್ರಾಹ್ಮಣ ಕೃಷ್ಣನ ಮುಂದೆ ಓದ್ತಾ ಇದ್ದ. ಅವಳು ಏನ್ ಬರೆದು, ಪತ್ರ ಯಾಕೆ ಬರೆದು ನೋಡಿ. ಈ ಪತ್ರವನ್ನ ನೋಡಿ ಕೃಷ್ಣ ಅವಳ ಪತ್ರ ಬರೆದ ಕೈಯನ್ನೇ ಗಟ್ಟಿಯಾಗಿ ಹಿಡ್ಕೊಂಡ. ಪತ್ರ ಬರೆಯೋದು ಯಾವುದರಲ್ಲಿ? ಕೈಯತ್ತಾನೆ. ಸಂಸ್ಕೃತದಲ್ಲಿ ಕೈಗೆ ಹೆಸರು ಪಾಣಿ, ಮದುವೆಗೆ ಹೆಸರು ಪಾಣಿಗ್ರಹಣ. ಕೃಷ್ಣ ಅವಳ ಪಾಣಿಗ್ರಹಣ ಮಾಡಿದ. ಹ್ಯಾಗ್ ಮಾಡಿದ ಅಂದ್ರೆ ಅವಳ ಕೈ ಬಿಡ್ಲೇ ಇಲ್ಲ. ನಮಗೂ ಎಷ್ಟೋ ಜನ ಕೈ ಹಿಡ್ಕೊಂಡಿರ್ತಾರೆ. ಯಾವಾಗ ಬಿಟ್ಬಿಡ್ತಾರೋ, ಅವರೇ ಬಿಟ್ಬಿಡ್ತಾರೋ, ನಾವೇ ಬಿಟ್ಬಿಡ್ತೀವೋ. ನಮ್ಮ ಪಾಣಿಗ್ರಹಣ ಬಿಡಲ್ಲ ಅಂದ್ರೂ ಕೂಡ ಈ ಜನ್ಮಕ್ಕಂತೂ ಬಿಡಬೇಕ ಅನ್ಸತಿ.
ಮುಂದಿನ ಜನ್ಮದಲ್ಲಿ ಯಾರು ಕೈ ಹಿಡ್ಕೊಳ್ತಾರೋ ನಾವೇನು ಯಾರು ಹೇಳಕ್ಕೆ ಬರಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ರುಕ್ಮಿಣಿಯ ಕೈಯನ್ನು ಭಗವಂತ ಹಿಡಿದಿದ್ದಾನೆ ಅಂದರೆ ಈ ಪತ್ರ ನೋಡಿ ಅವಳ ಕೈ ಹಿಡಿದದ್ದು. ಅದಕ್ಕೆ ತಾಯಿ ನಮಗೆ ಹೇಳ್ತಾಳೆ, ನೀವು ಇಂಥದ್ದೊಂದು ಪತ್ರ ದೇವರಿಗೆ ಬರೀರಿ, ನಿಮ್ಮ ಕೈ ದೇವರು ಹಿಡಿತಾನೆ. ನಮಗೆಲ್ಲ ದೇವ್ರ ಕೈ ಹಿಡಿಬೇಕು, ಗಾಡ್ ಫಾದರ್ ಆಗಬೇಕು. ಯಾರ್ಯಾರೋ ಗಾಡ್ ಫಾದರ್ ಆಗಿ ಏನು ಪ್ರಯೋಜನ ಅಲ್ವಾ? ಗಾಡೇ ಫಾದರ್ ಆಗಬೇಕು. ನಮ್ಮ ಕೈ ಹಿಡಿಬೇಕು, ನಮ್ಮನ್ನು ನಡೆಸಬೇಕು. ನಮ್ಮ ಜೀವನದಲ್ಲಿ ನಮ್ಮ ಕೈ ಹಿಡಿದು ನಡೆಸುವವ ಭಗವಂತ. ಅವನು ನಡೆಸಬೇಕಾದ್ರೆ ಇಂಥ ಪತ್ರ ಬರೀಬೇಕು. ಆಚರಣೆ ನಾವು ದೇವ್ರಿಗೆ ಪತ್ರ ಬರೀಬೇಕು. ಹೇಳ್ತಾರೆ ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ತಾಯಿ ಮಕ್ಕಳಿಗೆ ಬರೆಯೋದನ್ನ ಹೇಳ್ಕೊಡೋರು ಯಾರು? ತಾಯಿನೇ. ಹೋಮ್ವರ್ಕ್ ಮಾಡಿಸೋರು ಯಾರು? ತಾಯಿನೇ. ಅದಕ್ಕೆ ನಮ್ಮ ಹೋಮ್ವರ್ಕ್ ಇದೆ. ತಾಯಿ ಜಗನ್ಮಾತೆ ರುಕ್ಮಿಣಿ ಪತ್ರ ಬರೆದು ತೋರಿಸ್ತಾ ಇದ್ದಾರೆ ದೇವರಿಗೆ, ಈ ರೀತಿ ಪತ್ರ ಬರೀಬೇಕು. ನಮ್ಗೇನಂದ್ರೆ ದೇವರಿಗೆ ಪತ್ರ ಬರಿಬೇಕು ಅನ್ನೋದೇ ಗೊತ್ತಿಲ್ಲ. ನಮ್ಗೆ ಯಾರು ಗೊತ್ತಿದೆ? ಅಡ್ರೆಸ್ ಗೊತ್ತಿಲ್ಲ, ಎಲ್ಲ ಗೊತ್ತಿಲ್ಲ, ಪತ್ರ ನೋಡಿ. ನಮ್ಗೆ ಯಾರಾದರೂ ಪತ್ರ ಬರೆದ್ರೆ ನಾವು ಅವರಿಗೆ ಪತ್ರ ಬರಿಬೇಕಾದ್ರೆ ನಮ್ಮ ಕರ್ತವ್ಯ. ಹಿಂದಿನ ಕಾಲದಲ್ಲಿ ಈ ಪತ್ರ ಬರೆಯೋರು 2 ಲೆಟರ್ ತಗೊಳ್ಳೋದು. ಅದು 20 ಪೈಸಕ್ಕೋ 10 ಪೈಸಕ್ಕೋ ಸಿಗೋದು. ಪೋಸ್ಟ್ ಆಫೀಸ್ ಇಲ್ಲ, ಪೋಸ್ಟ್ ಕಾರ್ಡು ಇಲ್ಲ. ಅದರಲ್ಲಿ 2 ಕಾರ್ಡ್. ಒಂದು ಕಾರ್ಡಲ್ಲಿ 2 ಅಡ್ರೆಸ್ ಬರೆಯೋದು, ಇನ್ನೊಂದು ಕಾರ್ಡಲ್ಲಿ ಫ್ರಮ್ ಅಡ್ರೆಸ್ ಬರೆದಿಟ್ಟು ನೀವು ವಿಚಾರ ಬರ್ತೀನಿ ತೆಗೆದು ಡಬ್ಬಕ್ಕೆ ಹಾಕಿ ನಾವು ಒಟ್ಟು ಮಾಡೋದು. ಈಗ ನಮಗೊಂದು ಪತ್ರ ಬಂದಿದೆ ದೇವರಿಂದ. ಯಾವುದದು? ಕಾಗದ ಬಂದಿದೆ. ನಮ್ಮ ಕಮಲನಾಭನು ತಾನೇ ಬರೆದ ಕಾಗದ ಬಂದಿದೆ. ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ, ಗೆಜ್ಜೆ ಕಾಲು ಕಟ್ಟಿರೆಂಬೋ ಕಾಗದ ಬಂದಿದೆ. ಲಜ್ಜೆ ಬಿಟ್ಟು ಕುಣಿಯಿರೆಂಬೋ ಕಾಗದ ಬಂದಿದೆ. ಎಂಥ ಕಾಗದ? ದೇವರು ಬರೆದ ಕಾಗದ. ಅವನು ದೇವರು ಬರೆದ ಕಾಗದಕ್ಕೆ ಪ್ರತಿಯಾಗಿ ರುಕ್ಮಿಣಿ ಒಂದು ಪತ್ರವನ್ನು ಬರೀತಾ ಇದ್ದಾಳೆ. ಆ ಪತ್ರದಲ್ಲಿ ತನ್ನ ಮನಸ್ಸಿನ ಆವೇದನೆ, ತನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳ್ಕೊಂಡು ರುಕ್ಮಿಣಿ ಹೇಳ್ತಾ ಇದ್ದಾಳೆ. ಶುದ್ವಾ ಪುನಾನ್ ಭುವನ ಸುಂದರ ಶೃಣ್ವತಂತೆ ನಿರ್ವಿಶ್ಯ ಕರ್ಣ ವಿಕರಂ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗಲಂ ತೇ ತ್ವಯ್ಯಚ್ಯುತ ವಿಶತಿ ಚಿತ್ರಂ ಮೀ. ಆ ಭಗವಂತನಿಗೆ ಪತ್ರ ಬರೆಯುವಾಗ ದೇವರನ್ನ ಏನಂತ ಕರೀತಾ ಇದ್ದಾರೆ? ಭುವನ ಸುಂದರ ಅಂತ. ನಿನ್ನಷ್ಟು ಸೌಂದರ್ಯವುಳ್ಳವರು ಈ ಭುವನದಲ್ಲಿಯೇ ಯಾರೂ ಇಲ್ಲ. ನಿನ್ನ ಗುಣ ಕೇಳಿ ಕೇಳಿ ಕೇಳಿದ್ದೇನೆ. ಆ ಕೇಳಿ ಕೇಳಿ ನಿನ್ನ ರೂಪ ಹೃದಯದಲ್ಲಿ ಬಂದು ಕೂತ್ಬಿಟ್ಟಿದೆ. ನೀನು ಇಡೀ ಜಗತ್ತಿಗೆ ಮಂಗಳವನ್ನು ಉಂಟು ಮಾಡುವವ. ನೀನು ನನ್ನ ಗಲ ಕುತ್ತಿಗೆಯಲ್ಲಿ ಮಾಂಗಲ್ಯ ರೂಪವಾಗಿ ಬಂಧನವನ್ನು ಮಾಡುವಂತ ಹೇಳ್ಕೊಳ್ತಾರೆ. ನನ್ನ ಮನಸ್ಸು ನಿನ್ನಲ್ಲಿದೆ. ನನಗೆ ನಾಚಿಕೆ ಇಲ್ಲ. ನನ್ನ ಮನಸ್ಸು ನಿನಗೆ ಕೊಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ನನಗೆ ನಾಚಿಕೆ ಇಲ್ಲ. ಅರ್ಥ ಏನಂದ್ರೆ ನಮ್ಮ ನಾಚಿಕೆ ಗೀಚಿಕೆ ಎಲ್ಲ ದೇವರ ಹತ್ರ ತೋರಿಸ್ಲಿಕ್ಕೆ ಬರಲ್ಲ. ಈಗ ನಿಮಗೆಲ್ಲ ಹುಷಾರಿಲ್ಲ, ಡಾಕ್ಟರ್ ಹತ್ರ ಹೋಗ್ತೀವಿ. ಎಲ್ಲ ನಾ ಕೈ ಕೊಡೋ ಅಂತ. ಅಯ್ಯೋ ನಾನು ನಾಚಿಕೆ. ಡಾಕ್ಟ್ರಿ ಯಾಕೆ ಇಟ್ಕೋಬೇಕ್ರಿ? ಇಲ್ಲ ನಾನು ಡಾಕ್ಟರ್ ಮುಟ್ಟಿಸ್ಕೊಡೋ. ಡಾಕ್ಟ್ರಿ ಏನು ಮಾಡಬೇಕು? ಡಾಕ್ಟರ್ ಹತ್ರ ಎಲ್ಲ ನಮ್ದೆಲ್ಲ ಮೈ ಮೇಲೆ ಎಚ್ಚರ ಇರುವಾಗ ಮಾನ ಅಭಿಮಾನ ರೋಗ ಬಂತು, ಎಲ್ಲ ಕೋಮಾಗಿ ಹೋದ್ವಿ ಅಂದರೆ ಎಲ್ಲಿ ಮಾನ ಎಲ್ಲಿ ಮರ್ಯಾದೆ ಏನಿದೆ? ನಮ್ಮ ಮೈ ಮೇಲೆ ಎಚ್ಚರ ಇದೆ. ಇವಳಂದ್ರೆ ನಿನ್ನ ಹತ್ರ ನನಗೆ ನಾಚಿಕೆ. ನೋಡಿ, ದೇವರು ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ದೇವರು ಕಾಣದ ವಸ್ತುವೇ ಇಲ್ಲ. ನಮಗೆ ಈ ಗೋಡೆಯಿಂದ ಆಚೆ ಏನಿದೆ ನೋಡುವ ಯೋಗ್ಯತೆ ಈ ಕಣ್ಣಿಗಿಲ್ಲ. ಅಂತರ್ಬಹಿಷ್ಠ ಸರ್ವಂ
ಎಲ್ಲ ಠಾವಿನಲ್ಲಿ ಲಕ್ಷ್ಮಿ ನಲ್ಲನಿದ್ದಾನೆ, ಅವನು ಇಲ್ಲದ ಜಾಗವೇ ಇಲ್ಲ. ಆದ ಕಾರಣ ಒಳಗೆ ಒಳಗೆ ಬಿಂಬರೂಪಿಯಾಗಿ, ಹೊರಗೆ ಕಾಲ ರೂಪದಿಂದ ಜಗತ್ತುಂಬೆಲ್ಲ ವಿರಾಟ್ ರೂಪದಿಂದ ಇರುವ ಭಗವಂತನಿಗೆ ಕಾಣದ ಹಾಗೆ ಇಟ್ಕೊಳ್ಳಿದ್ದೆ. ನನಗೆ ನನ್ನ ಮನಸ್ಸು ನಿನ್ ಕಾಣದ ಹಾಗೆ ಒಳಗಿಟ್ಕೊಳ್ಳೋಕೆ ಏನಿಲ್ಲ, ನನಗೆ ನಾಚಿಕೆ ಇಲ್ಲ, ನನ್ನ ಮನಸ್ಸು ನಿನ್ ಕೊಟ್ಟಿದ್ದೆ. ಅಲ್ಲ, ಒಳ್ಳೆ ಹೆಣ್ಣುಮಗಳು, ಒಳ್ಳೆ ಓದ್ಕೊಂಡವಳು, ಒಳ್ಳೆ ರೂಪ, ವಯಸ್ಸು, ಐಶ್ವರ್ಯ, ಬ್ರೈಟ್ನೆಸ್ ಎಲ್ಲ ಇರುವ ಹೆಣ್ಣುಮಗಳು ಒಳ್ಳೆ ಗಂಡನ್ನು ಬಯಸೋದು ಏನ್ ತಪ್ಪು? ನಾನೇನು ತಪ್ಪು ಮಾಡಿಲ್ಲ, ನಾನು ಒಳ್ಳೆಯದೇ ಮಾಡ್ತಾ ಇದ್ದೆ. ಎಲ್ಲ ರೀತಿಯಿಂದ ನೀನು ನನಗಿಂತಲೂ ಉತ್ತಮ ಇದ್ದೀಯ. ಯಾವಾಗಲೂ ಹೆಣ್ಣು ತನಗಿಂತೂ ಉತ್ತಮನನ್ನ ಬಯಸ್ಬೇಕು. ನೋಡಿ, ಇವರು ಸಾಫ್ಟ್ವೇರ್, ಅವರು ಸಾಫ್ಟ್ವೇರ್. ಹೆಣ್ಣು ಕ್ಲಿಷ್ಟ ಹೇಳ್ತ, ನನಗಿಂತೂ 10 ರೂಪಾಯಿ ಜಾಸ್ತಿ ಸಂಬಳ ಬಂದರೂ ಸಾಕು ಅಂತ ಬರೋದೇ ಇಲ್ಲ. ಈಕ್ವಲ್ ಬರೋದೇ ಜಾಸ್ತಿ. ಈಗೇನಂದ್ರೆ ಗಂಡು ಹೆಣ್ಣು ಮದುವೆ ಇಲ್ಲ ರೀ, ಅದು ಪ್ಯಾಕೇಜ್ ವರ್ಸಸ್ ಪ್ಯಾಕೇಜ್. ನಿಮ್ಗೆ ಎಷ್ಟು ಪ್ಯಾಕೇಜು, ಅವ್ನಿಗೆ ಎಷ್ಟು ಶುರುನೇ. ಈ ಪ್ಯಾಕೇಜಿನ ಮದುವೆ ಅಂತ ಇದ್ದೇ ವಿಧಾನ. ಪ್ರೀತಿ ಮದುವೆ ಹೋಯ್ತು, ಯಾರಿಲ್ಲ. ಇವರೇ ಡಾಕ್ಟರ್, ಅವರು ಡಾಕ್ಟರ್ ವರ್ಸಸ್ ಡಾಕ್ಟರ್, ಇಂಜಿನಿಯರ್ ವರ್ಸಸ್ ಇಂಜಿನಿಯರ್, ಲಾಯರ್ ವರ್ಸಸ್ ಲಾಯರ್. ಜಗಳಾದ್ರೆ ಇಬ್ಬರು ಲಾಯರ್ ಒಟ್ಟಿಗೆ ಕೇಸ್ ಈಸಿ. ಯಾರು ಜ್ವರ ಬಂದ್ರೆ ಇವ್ರಿಗೋದು ಚುಚ್ಕೋಬೋದು, ಎರಡು ಈಸಿ. ಇನ್ನೊಬ್ಬರ ಪ್ರಾಬ್ಲಮ್ ಮನೆ ಕಟ್ಟಿದ್ರೆ ಇವ್ರೊಂಥರ ಬಚ್ಚಲು ಮನೆ ಕಟ್ಟೋದು, ಅವರೊಂಥರ ಬಚ್ಚಲು. ಇವ್ರದೊಂದು ಪ್ರೈವೇಟ್, ಅವರು ಇಂಜಿನಿಯರ್, ಇವ್ರದ್ದು ಆರೋಪ ಅಲ್ಲ. ಇವತ್ತು ಇಬ್ಬರು ಡಾಕ್ಟರ್ ಸೇಮ್ ಮೆಡಿಸನ್ ಬರ್ಕೊಡಲ್ಲ. ಎಲ್ಲಿಯಾದ್ರೂ ಬರ್ಕೊಟ್ಟಿದ್ದು ಬರ್ಕೊಡೋದೇ ಇಲ್ಲ. ಇವರು ಓದೋದೇ ಬೇರೆ, ಅವರು ಒಂದು ಗೊತ್ತಾ, ಇಬ್ರು ಕೊಟ್ಟಿದ್ದು ವಾಸಿ ಆಗಲ್ಲ. ಅದು ಗೊತ್ತಾ? ಕೊಡೋರು ಕೂಡ ಹೇಗೆ ಕೊಡ್ತಾರೆ ಅಂದ್ರೆ, ಔಷಧಿ ಕೊಡ್ತಾರಲ್ಲ, ಇದನ್ನ 3 ದಿವಸ ತಗೊಳ್ಳಿ ಆಮೇಲೆ ಬನ್ನಿ ಅಂತಾರಲ್ವಾ. ಅಂದ್ರೆ ಪ್ಯಾಕೆಟ್ ಅಲ್ಲಿ ಇದ್ರೆ ಅಂತ, ಇದ್ರೆ ಬನ್ನಿ, ಇದ್ರೆ ಬರಬೇಡಿ, ಆಚಾರ ಹತ್ರ ಹೋಗಿ. ನಮ್ದೆಲ್ಲ ಮದುವೆ ಹೀಗಾದ್ರೆ ಇಲ್ಲಿ ಹೇಳ್ತಾ ಇದ್ದಾಳೆ, ನಾನು ರೂಪದಿಂದ ಚೆನ್ನಾಗಿದ್ದೇನೆ, ವಿದ್ಯೆಯಿಂದ ಚೆನ್ನಾಗಿದ್ದೇನೆ, ಕುಲದಲ್ಲಿ ಚೆನ್ನಾಗಿದೆ, ನನ್ನ ಎಲ್ಲವೂ ಚೆನ್ನಾಗಿರುವಾಗ ನಾನು ನನಗಿಂತೂ ಚೆನ್ನಾಗಿರುವವರ ನನ್ನ ಹುಡುಕೋದ್ರಲ್ಲಿ ಏನು ತಪ್ಪಿದೆ? ಅದರಿಂದ ಕಾಲೇಂದ್ರ ಸಿಂಹ, ನೀನು ನರಸಿಂಹ. ನರಸಿಂಹ ಅಂದ್ರೆ, ಸಿಂಹ ಅಂದ್ರೆ ಈ ಲಯನ್ ಅರ್ಥ ಅಲ್ಲ. ಇದು ಸಿಂಹ ಅಂದ್ರೆ ಪುರುಷೋತ್ತಮ, ಉತ್ತಮ ಅಂತ. ಈ ಮನುಷ್ಯರ ಮಧ್ಯದಲ್ಲಿ, ಎಲ್ಲರ ಮಧ್ಯದಲ್ಲಿ ನಿನಗೆ ಸಮಾನರಾದವರಾಗಲಿ, ನಿನಗೆ ಉತ್ತಮರಾದವರಾಗಲಿ ಯಾರೂ ಇಲ್ಲ. ಅದರಿಂದ ನೀನು ಬೆಸ್ಟ್. ಅದರಿಂದ ನೀನು ನರಲೋಕ ಮನೋಭಿರಾಮ, ನೋಡುವವರ ಮೈ ಮನಸ್ಸುಗಳಿಗೆ ಹಬ್ಬವನ್ನು ಉಂಟು ಮಾಡುವಂತಹ ಹೇ ಸೌಂದರ್ಯ ಮೂರ್ತಿ, ನಿನ್ನನ್ನು ಬಿಟ್ಟರೆ ನಾನು ಯಾರನ್ನು. ನೀನು ಭಕ್ತರಲ್ಲಿ ವಾತ್ಸಲ್ಯವುಳ್ಳವ, ದೀನ ಜನ ರಕ್ಷಕ, ಎಲ್ಲರನ್ನೂ ಕಾಪಾಡುವಂತಹ ಸರ್ವಶಕ್ತ, ಎಲ್ಲರನ್ನೂ ರಕ್ಷಣೆ ಮಾಡುವ ನಿನಗೆ ನನ್ನ ರಕ್ಷಣೆ ದೊಡ್ಡದ. ಅದಕ್ಕೆ ನಾನು ನಿನ್ನನ್ನೇ ಮದುವೆ ಮಾಡಿಕೊಳ್ತೇನೆ. ಈ ಮದುವೆ ಮಾಡಿಕೊಳ್ಳೋ ಹೆಣ್ಣಿಗೆ ಮುಖ್ಯವಾಗಿ ತನ್ನ ಗಂಡ ನಿಜವಾಗಿ ಅವನ ಬಾಡಿ ಗಾರ್ಡ್, ಅವಳ ರಕ್ಷಣೆ. ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ. ಮಹಾಭಾರತದ ಯುದ್ಧ ಎಲ್ಲ ಆದಮೇಲೆ ಮಹಾಪ್ರಸ್ಥಾನ ಅಂತ 5 ಜನ ಪಾಂಡವರು, ದ್ರೌಪದಿ ಹಿಮಾಲಯದ ಕಡೆಗೆ ಹೊರಟು ಬಿಡ್ತಾರೆ. ಹೊರಟಾಗ ಧರ್ಮರಾಜ ದ್ರೌಪದಿಯನ್ನ ಭೀಮನಿಗೆ ಒಪ್ಪಿಸಿ ಉಳಿದನ್ನ 3 ಜನ ಅರ್ಜುನ, ನಕುಲ, ಸಹದೇವರಿಗೆ ಹೇಳ್ತಾನೆ, ಇನ್ನು ಮೇಲೆ ಇವತ್ತಿನಿಂದ ದ್ರೌಪದಿ ನಮ್ಮೆಲ್ಲರಿಗೆ ತಾಯಿಯ ಸಮಾನ. ಇವಳ ರಕ್ಷಣೆಯ ಹೊಣೆಗಾರಿಕೆ ನಮ್ಮ ಕೈ ಯೋಗ್ಯತೆ ಇಲ್ಲ, ವಯಸ್ಸಾಯಿತು. ಇದು ಭೀಮ ಅಂತು. ಅಂದ್ರೆ ಒಂದು ಕಾಲಕ್ಕೆ ಹೆಣ್ಣನ್ನ ನೋಡುವ ರೀತಿ ಬೇರೆ. ಅದೇ ದಂಪತಿಗಳು ನೋಡಿ, ನಿಮ್ಗೆ ಆಶ್ಚರ್ಯ ಹೇಳ್ತೇನೆ, ನಮ್ಮ ಹಿಂದೂ ಶಾಸ್ತ್ರದಲ್ಲಿ ವಯಸ್ಸಾದ್ಮೇಲೆ ಗಂಡ ಕೂಡ ಹೆಂಡತಿಯನ್ನ ತಾಯಿ ಅಂತ ನೋಡ್ಬೇಕು.
ವಯಸ್ಸಾದ ಮೇಲೆ ಗಂಡನ್ನ ಹೆಂಡತಿ ಗಂಡ ನೋಡುವ ಹಾಗಿಲ್ಲ, ಕಡೇ ಮಗು ತರ ನೋಡ್ಕೋಬೇಕು. ಅದು ಮದುವೆ ದಿನವೇ ಆಶೀರ್ವಾದ ಮಾಡ್ತಾರೆ. ದಶಾಸ್ಯಾನಾದೇಹಿ, 10 ಮಕ್ಕಳನ್ನ ಹಡೆದರು. ಪತಿ ಏಕಾದಶ ಕೃತಿ, 11ನೇ ಮಗು ನಿನಗೆ ನಿನ್ನ ಗಂಡ. ವಯಸ್ಸಾದ ಮೇಲೆ ಹಾಗಾಗ್ತಿರ್ತಾರೆ. ನೀವು ಚೆನ್ನಾಗಿದ್ದಾಗ ಎಂಜಾಯ್ ಮಾಡಿ, ಕಡಕಡೆಯಲ್ಲಿ ನಿಮಗೂ ಬೇಡ ಅವಗೂ ಬೇಡ, ಇದು ಅನ್ಯಾಯ. ಒಳಗಿರುವ ಭಗವಂತ ನಿಮ್ಮ ಮುಂದೆ ಒಳ್ಳೇದು ಮಾಡೋದು. ಗಂಡನಿಗೆ ಹೆಂಡತಿ ಆಗಲಿ, ಹೆಂಡತಿಗೆ ಗಂಡನಾಗಲಿ ಪರಸ್ಪರ ಹಿಂದಿನ ಕಾಲದವರು ಬರೀ ಆಕರ್ಷಣೆಯಿಂದ ಇರ್ತಿರ್ಲಿಲ್ಲ, ಪ್ರೀತಿಯಿಂದ ಇರ್ತಿದ್ರು. ಹಾಗಾಗಿ ಅವರು ಜೀವನದ ಉದ್ದಕ್ಕೂ ಅನ್ಯೋನ್ಯತೆಯಿಂದ ಇರ್ತಿದ್ರು. ನಮ್ದು ಅನ್ಯೋನ್ಯತೆಗಿದ್ದು ಆಕರ್ಷಣೆ. ಆಕರ್ಷಣೆ ಎಷ್ಟೊತ್ತಿರುತ್ತೋ ಅಷ್ಟೊತ್ತು ದಾಂಪತ್ಯ. ಇಲ್ಲ ಅಂದ್ರಿ ಅದಿಗೂ ಹೇಳ್ತಾ ಇದ್ದಾರೆ, ನಂದು ನಿಂದು ಹಾಗಲ್ಲ. ನಿನಗೆ ನನ್ನ ಮನಸ್ಸು ಗೊತ್ತು, ನನಗೆ ನಿನ್ನ ಮನಸ್ಸು ಗೊತ್ತಿದೆ. ಈ ಮನಸ್ಸು ಮೊದಲು ಒಂದಾಗಬೇಕು. ಯಾರೇ ಇಲ್ಲಿ ನೀವು ಮಾಂಗಲ್ಯ ಧಾರಣೆ ಮಾಡಿಸ್ಕೊಂಡ್ರೆ ಎಷ್ಟು ಗಂಟೆ ಹಾಕಿಸ್ಕೊಳ್ತೀರಿ? 3 ಅಲ್ಲ, 2, 1, 4, 5, 6, 3 ಅಲ್ವಾ? ಯಾಕೆ ಗೊತ್ತಾ? ಗಂಡ ಹೆಂಡತಿ ತುಂಬಾ ದಿನ ಚೆನ್ನಾಗಿರ್ಬೇಕಾದ್ರೆ ಗಂಟು 3 ಆಗ್ಬೇಕು, ಬಂಧನ 3 ಆಗ್ಬೇಕು. ಇದರಲ್ಲಿ 1 ಆಗದಿದ್ರೂ ಕೂಡ ಅದು ಮದುವೆನೇ ಅಲ್ಲ. 3 ಯಾವುದು? ಮೈ, ಮಾತು, ಮನಸ್ಸು. ಮೈ, ಮಾತು, ಮನಸ್ಸು. ನಮ್ದು ಮೊದಲ ಗಂಟು ಪಟ್ಟಂತ ಹಾಕ್ಬಿಡ್ತಾರೆ, 2ನೇ ಗಂಟೆ ಕಷ್ಟ, 3ನೇ ಗಂಟೆ ಕಷ್ಟ. ಮೈ ಗಂಟಾದ್ರೆ ಪ್ರಯೋಜನ ಇಲ್ಲ, ಮಾತು ಗಂಟಾಗಬೇಕು. ಇವರಂದು ಮಾತೆ, ನಾನು ಹಾಗೆ ಅನ್ಕೊಂಡಿದ್ದೆ ಕಡೆ, ನೀನು ಹಾಗೆ ಅನ್ಕೊಂಡ್ಯಾ ಅಂತ. ನೀವು ಹಾಗೆ ಅನ್ಕೊಂಡ್ರ ನಾನು ಹಾಗೆ ಅನ್ಕೊಂಡಿಲ್ಲ. ಶುರುನೇ ಮದುವೆ 1 ವಾರದಲ್ಲೇ ಮೊದಲು ಬಾಯಿ, ಆಮೇಲೆ ಕೈ, ಆಮೇಲೆ ಕೋರ್ಟು. ನಂಗೆ ಗೊತ್ತು ನೀವು ಹೀಗೆ ಅಂತ. ಓ ನಿಮ್ಮ ಅಮ್ಮನೂ ಹಾಗೆ, ನಿಮ್ಮ ಅಮ್ಮನ ಹತ್ರ ಎಲ್ಲ ನಿಮ್ಮ ಅಜ್ಜಿ, ನಿಮ್ಮ ತಾತ, ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಹೊರಟೋಗ್ತೀವಿ. ಮದುವೆ ಆಗಿ ಹಾಳಾಗೋಗ್ತಿರೋರು ನಾವು. ಇನ್ಯಾರು ಹೇಳ್ಕೊಂಡು ಮಾಡ್ತಾರೆ. ಗಂಟಾಗಬೇಕಾದ್ದು 3, ಒಂದು ಮೈ, ಇನ್ನೊಂದು ಮನಸ್ಸು, ಇನ್ನೊಂದು ಮಾತು. 3 ಗಂಟು ಇದ್ರೇನೆ ಅದಕ್ಕೆ ಮದುವೆ ಅಂತ ಕರೀತಾರೆ, ದಂಪತಿಗಳು ಅಂತ ಕರೀತಾರೆ. ಹಾಗಾಗಿ ಇವಳಂತಾಳೆ, ನನ್ನ ಮನಸ್ಸು ನಿನಗೆ ಗೊತ್ತಿದೆ, ನಿನ್ನ ಮನಸ್ಸು ನನಗೆ ಗೊತ್ತಿದೆ. ನಿನ್ನ ಗುಣ ನನಗೆ ಪರಿಚಯ ಇದೆ, ನನ್ನ ಗುಣ ನಿನಗೆ ಪರಿಚಯ ಇದೆ. ಅವಾಗಲೂ ಮದುವೆ ಮಾಡ್ಕೊಳ್ಬೇಕಾದ್ರೆ ಹುಡುಗನ ಗುಣ ತಿಳ್ಕೊಳ್ಬೇಕು, ಹುಡುಗಿ ಗುಣ ತಿಳ್ಕೊಳ್ಬೇಕು. ಸುಮ್ಮನೆ ಮದುವೆ ಆದ್ಮೇಲೆ ನೀವು ಇಂಥವ್ರು ನಂಗೆ ಗೊತ್ತಿರಲಿಲ್ಲ, ಗೊತ್ತು ಮಾಡ್ಕೋಬೇಕಿತ್ತು, ಗೊತ್ತು ಮಾಡ್ಕೊಳ್ಬೇಕು. 4 ಜನ ಕೇಳಬೇಕು. ಮದುವೆ ಆಗಿ ವಯಸ್ಸಾಗಿರುತ್ತೆ ಅವ್ರನ್ನ ಕೇಳಬೇಕು, ಇಂಥವ್ರು ಮದುವೆ ಆದರೆ ಹೇಗೆ ಅಂತ ದೊಡ್ಡವ್ರ ಮಾತು ಕೇಳಬೇಕು. ಅವ್ರು ಸುಮ್ಮನೆ ಏನು ಹೇಳಲ್ಲ. ಈ ಹೆತ್ತ ತಾಯಿ, ಹೆತ್ತ ತಂದೆ ಮಕ್ಕಳು ಹಾಳಾಗೋಗ್ಲಿ ಅಂತ ಎಂದಾದ್ರೂ ಒಂದು ಮಾತು ಹೇಳ್ತಾರ? ಇನ್ನು ಸ್ವಯಂ ಅವರು ದುಃಖಕ್ಕೆ ಬಿದ್ದು ಮಕ್ಕಳನ್ನ ಮೇಲೆತ್ತಬೇಕು ಅಂತಿರುವಾಗ ಅಂತ ಹೆತ್ತ ತಂದೆ ತಾಯಿಗೆ ಬೆನ್ನು ತೋರಿಸಿ ಯಾರೋ 2 ದಿನ ಏನೋ ಭೇಟಿ ಕೊಡ್ತೀನಿ ಅಂತ ಗಂಡೋ ಹೆಣ್ಣೋ ಅಂದಾಗ ಹೆತ್ತು 20-30 ವರ್ಷ ನಿಮ್ಮನ್ನ ನೋಡ್ಕೊಂಡು ಬೆನ್ನು ತೋರಿಸಿ ಹೋದ್ರೆ ನಿಮ್ಮ ಸುಖ ಜೀವನ ಖಂಡಿತ ನಿಮಗೆ ಸಿಗತ್ತ. ಈ ಕಡೆನೂ ಇಲ್ಲ, ಆ ಕಡೆನೂ ಇಲ್ಲ, ಎಲ್ಲೋ ಹೋಗಿ ಹಾಳಾಗಿ. ಇವ್ರು ಹೇಳ್ತಾಳೆ, ನಿನ್ನ ಮನಸ್ಸು ನನಗೆ ಗೊತ್ತು, ನನ್ನ ಮನಸ್ಸು ನಿನಗೆ ಗೊತ್ತು. ತನ್ಮೇ ಭವಾನ್ ಖಲು ವೃತಪತಿರಂಗಜಾಯ ಆತ್ಮಾರ್ಪಿತಶ್ಚ ಭವತೋ ವಿಭೋ ವಿದೇಹಿ. ನಾನು ನನ್ನ ಸರ್ವಸ್ವವನ್ನ ನಿನಗೆ ಅರ್ಪಣೆ ಮಾಡಿದ್ದೇನೆ. ಅಂದ್ರೆ ದೇವರು ನಮ್ಮ ಕೈ ಹಿಡಿಬೇಕಾದ್ರೆ ನಾವು ಕೂಡ ನಮ್ದಂತ ಏನು ಅನ್ಕೊಂಡಿದ್ವಿ ಅದೆಲ್ಲ ದೇವರದು ಅಂತ ಅನ್ಬೇಕು. ನಂದೇನದು ಸ್ವಾಮಿ, ನಿಂದೇ ಇದೆಲ್ಲ ನೀ ಕೊಟ್ಟದ್ದು. ನನ್ನ ಹತ್ರ ಏನಿದೆ, ಬರುವಾಗ ನಾನು ಏನೂ ತಂದಿಲ್ಲ ನೋಡಿ. ಯಾವುದು ಬರುವಾಗ ನಾನು ತಂದಿಲ್ಲ. ಈಗ ಹೋಗುವಾಗ ಏನು ತಂದು ಕೊಡ್ತಾರೆ ಅಷ್ಟೇ. ನಾನು ಎಲ್ಲ ತಂದ್ಕೊಟ್ಟಿದ್ದೆ. ಬಾಳೆಹಣ್ಣು ಬಿಡದಾಗ ತಂದ್ಕೊಂಡು ನಮ್ಮ ಮನೆ ಪೂರ ಬಾಳೆಹಣ್ಣಿನ ಮರ. ಅಲ್ಲಿ ವಿದ್ಯಾಪೀಠದ ಹುಡುಗರಿಗೆಲ್ಲ ಏನು ಯಾಚನೆ ನೋಡಿದಾಗೆಲ್ಲ ಬಾಳೆಹಣ್ಣು ಕೊಡ್ತಾರೆ ಅವರು. ಬಾಳೆಹಣ್ಣು, ಮಾವಣ್ಣು ಏನು ಎಲ್ಲ. ನಾ ಬರುವಾಗ ಏನು ತಂದಿಲ್ಲ, ಹೋಗುವಾಗ ನೋಡೋಲ್ಲ ನೋಡೋದು. ಆದ್ರೆ ದೇವರು ಕೊಟ್ಟ ಎಲ್ಲ ನೀ ಕೊಟ್ಟದ್ದು ಅಂತ ಇರಬೇಕು. ದೇವರ
ನಾವು ದೇವರು ಕೊಡೋಕ್ಕೆ ಯೋಚನೆ ಮಾಡ್ತೀವಿ. ನಾನು ಅದೇ ಹೇಳಿ, ಇಂಥ ಭಾಗವತ ಆಗ್ತಾ ಇದೆ, ನೀವೇನಾದರೂ ಕೊಟ್ಟರೆ ಅದನ್ನೇ ದೇವರಿಗೆ ಹೋಗು ಅಂತ ದೇವ್ರು ಹೇಳಬೇಕು, ನಾ ಏನು ಕೊಟ್ಟೆ, ನೀನು ನಾನು ಕೊಟ್ಟದ್ದಕ್ಕೆ ನಾನು ನೀನು ಕೊಟ್ಟೆ. ಶಿವ ಕೊಡ್ಲಾರದ್ದು ಸಿದ್ದಪ್ಪ ಏನು ಕೊಡ್ತಾನೆ? ನಾವೆಲ್ಲ ಸಿದ್ದಪ್ಪಗಳಿದ್ದಾರೆ. ಶಿವ ಕೊಟ್ಟರೆ ಸಿದ್ದಪ್ಪ ಕೊಡೋದು, ಇನ್ನು ಶಿವ ಕೊಡಲಿಕ್ಕೆ ಸಿದ್ದಪ್ಪ ಕೊಡ್ಲಿಕ್ಕೆ ಆಗಲ್ಲ. ಆದ ಕಾರಣ ರುಕ್ಮಿಣಿ ಅಂತಾಳೆ, ನಂದೇನಿದೆ ಸರ್ವಸ್ವವನ್ನು ನಿನಗೆ ನಾನು ಆತ್ಮಾರ್ಪಿತಶ್ಚ ಭವತಃ ಭವತಃ, ನಿನಗೆ ಆತ್ಮಾರ್ಪಿತವಾಗಿದೆ ನನ್ನ ಆತ್ಮ. ಆತ್ಮ ಅಂದರೆ ನಂದು ಅಂತ ಏನಿದೆ ಎಲ್ಲವೂ ನಿಂದೆ. ತನು ನಿನ್ನದು, ಜೀವನ ನಿನ್ನದು, ಅನುದಿನದಲ್ಲಿ ಸುಖ ದುಃಖ ಎಲ್ಲ ನಿನ್ನದೆಯ. ನನ್ನನ್ನು ನೀನು ಸ್ವೀಕಾರ ಮಾಡಿ. ನೋಡಿ ಏನು ಗೊತ್ತಾ, ನಾವು ಕೊಡೋದು ಮುಖ್ಯ ಅಲ್ಲ ರೀ, ತಗೊಳ್ಳೋದು ಮುಖ್ಯ ಅಲ್ವಾ? ನೀವು ಬೇಕಾದ ಅಡುಗೆ ಮಾಡಿರ್ತೀರಿ, ಮನೇಲಿ ಹೋಳಿಗೆ ಮಾಡಿರ್ತೀರಿ, ಆಂಬಳೆ ಮಾಡಿರ್ತೀರಿ. ನಿಮ್ಮ ಮಗ ಬಂದು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬಂದ್ಬಿಟ್ಟೆ ಅಂದರೆ ಬೇಜಾರಾಗುತ್ತಲ್ಲ. ಅದೇ ನಿಮ್ಮ ಹುಡುಗ ನಿಮಗೂ ಉಳಿಸ್ದೆ ಹೋಳಿಗೆ ತಿಂದ್ಬಿಟ್ರೆ ಏನೋ ಖುಷಿ. ನಮ್ಮ ಹುಡುಗ ಎಲ್ಲಿ ತಿನ್ನಲ್ಲ, ನಾವೇ ಮಾಡಾಕ ಪೂರ ನುಂಗು ಕೂತು ಬಿಡ್ತಾನೆ. ಖುಷಿ ಅದು, ಬೈಯೋದಲ್ಲ ಅದು, ಆ ತಾಯಿಗೆ ಆನಂದ. ಆದ್ರಿಂದ ಕೊಡೋದು ಮುಖ್ಯ ಅಲ್ಲ, ತಗೊಳ್ಳೋದು ಮುಖ್ಯ ರೀ. ನಾವು ದೇವ್ರಿಗೆ ಕೊಡೋದು ಮುಖ್ಯ ಅಲ್ಲ, ನಾವು ದೇವ್ರಿಗೆ ತಗೊಳ್ಳೋದು ಮುಖ್ಯ. ನಾವು ಅಭಿಷೇಕ ಮಾಡೋದು ಮುಖ್ಯ ಅಲ್ಲ, ಅವನು ಸ್ವೀಕಾರ ಮಾಡೋದು ಮುಖ್ಯ. ನಾವು ಅರ್ಚನೆ ಮಾಡೋದು ಮುಖ್ಯ ಅಲ್ಲ, ಅವನು ತಗೊಂಡೆ ಅನ್ನೋದು ಮುಖ್ಯ. ನಾವು ಭಕ್ತರಾಗೋದು ಮುಖ್ಯ ಅಲ್ಲ, ಅವನು ಅಕ್ಸೆಪ್ಟ್ ಮಾಡಬೇಕು, ಹೌದು ನೀನು ನನ್ನ ಭಕ್ತ. ಅದು ನೀವು ಹೇಳ್ತಾಳೆ, ನಾನೇನೋ ಅರ್ಪಣೆ ಮಾಡಿದ್ದೇನೆ, ಭಗವಂತ ನೀನು ಸ್ವೀಕಾರ ಮಾಡು. ನಾನು ವೀರಭಾಗ, ವೀರಭಾಗ ಅಂದ್ರೆ ವೀರರಿಗೆ ಸಿಗುವಂತಹ ಭಾಗ ನಾನು. ಯಾರು ಅಯೋಗ್ಯ ಇದ್ದಾರೆ ಅವರು ನನ್ನನ್ನ ಪಡೆಯುವ ಹಾಗಿಲ್ಲ. ನನ್ನನ್ನ ಹಣದಂತೆ ಇಟ್ಟಿದ್ದಾರೆ. ನಾನು ಸಿಂಹದ ಪಾಲು, ಲಯನ್ ಶೇರ್. ನಾನು ಯಾವುದೋ ಒಂದು ನರಿ ಅದು ಶಿಶುಪಾಲ, ಅವನು ನನ್ನನ್ನು ಹಂಚಾಡ್ತಾ ಇದ್ದಾನೆ. ನಾನು ಕಟ್ಕೋಬೇಕು, ನನ್ನ ಮದುವೆ ಹಾಕಬೇಕು ಅಂತ ಕೆಲಸಕ್ಕೆ ಬಾರದ ಶಿಶುಪಾಲ ಬಯಸ್ತಾ ಇದ್ದಾನೆ. ಆದರೆ ನಾನು ನಿನ್ನ ಪಾಲು, ನಿನ್ನ ಕಡೆ. ಅದಕ್ಕೆ ದಾಸರು ಹೇಳ್ತಾರೆ, ದೇವ್ರ ಹತ್ರ, ತಿಮ್ಮಪ್ಪನ ಹತ್ರ ಹೋದಾಗ ದೇವ್ರಿಗೆ ಹೇಳ್ಬೇಕಂತೆ, ನಿನ್ನವ ಶ್ರೀನಿವಾಸ, ನಿನ್ನವ ಶ್ರೀನಿವಾಸ, ನಾ ಅನ್ಯವ ನರಿಯನು ಶ್ರೀನಿವಾಸ. ಭಗವಂತನಿಗೆ ಹೇಳಬೇಕು, ನಿನ್ನವ ಶ್ರೀನಿವಾಸ, ನಾನು ನಿನ್ನೊಂದಪ್ಪ. ನೀ ತಾನೇ ನನ್ನ ಕಳಿಸಿದ್ದು, ನೀ ತಾನೇ ನನ್ನನ್ನು ಇಲ್ಲಿಗೆ ತಂದೆ. ನಾನೇ ಬಂದೆ ಅಲ್ಲ, ನೀನು ತಂದೆ, ಅದಕ್ಕೆ ನೀನು ನನಗೆ ತಂದೆ. ನಾನು ನಿನ್ನವಳು, ನಿನ್ನವ ಶ್ರೀನಿವಾಸ. ಇವಳಂತಾಳೆ, ನಾನು ನಿನಗೆ ಸೇರಬೇಕಾದ್ದು. ಮೃಗಪತೆ ಬಲಿ, ಕಾಡಿನ ಸಿಂಹದ ಬಲಿಯಾಗಬೇಕಾದ್ದು. 4 ನರಿಗಳು ಹೇಳ್ಕೊಂಡು ಹೋದ್ರೆ ಸಿಂಹಕ್ಕೆ ಉಮರಿ. ನನ್ನನ್ನು ಬೇರೆಯವ್ರ ಮದುವೆ ಆದರೆ ನಿಂಗ ಉಮರಿ ಆದೆ. ನೀನು ನನ್ನನ್ನು ಸ್ವೀಕಾರ ಮಾಡು. ನಾನು ಈ ಜನ್ಮದಲ್ಲಿ ದೇವರ ಆರಾಧನೆ ನಿಜವಾಗಿ ಮಾಡಿದ್ದೇನೆ ಅಂದರೆ ಹೇಗೆ? ದೇವರ ಪೂಜೆ ಅಂದರೆ ಏನು? ಅದು ದೇವ್ರ ಮುಂದೆ ದೀಪ ಇಟ್ಟು ಮಂಗಳಾರತಿ ಮಾಡಿ ಅವ್ಯಾವ ಅಲ್ಲಂತೆ. ಇನ್ಯಾವುದು? ಇಷ್ಟಾಪೂರ್ತ ದಾನ ವ್ರತ ನಿಯಮ, ದೇವ ಬ್ರಾಹ್ಮಣ ಗುರುಗಳ ಪೂಜೆ, ಇದೇ ದೇವರ ಪೂಜೆ. ನೀವು ಕೈಯಲ್ಲಿ ಯಾರಿಗೆ ಏನು ಕೊಡ್ತೀರಿ, ಒಬ್ಬರಿಗೆ ಸಹಾಯ, ಅದು ಭಗವಂತನ ಆರಾಧನೆ. ಜಗತ್ತಲ್ಲಿ 2 ಥರ ಹುಂಡಿ ಇರುತ್ತೀವಿ. ಒಂದು ಹೊಟ್ಟೆ ಹುಂಡಿ, ಇನ್ನೊಂದು ಬಟ್ಟೆ ಹುಂಡಿ. ಹೊಟ್ಟೆ ಹುಂಡಿಗೆ ಹಾಕಿದ್ರೆ ಹೊಟ್ಟೆಗೆ ಹೋಗುತ್ತೆ, ಬಟ್ಟೆ ಹುಂಡಿಗೆ ಹಾಕಿದ್ರೆ ಎಲ್ಲೆಲ್ಲೋ ಹೋಗುತ್ತೋ, ಎಲ್ಲೆಲ್ಲಿ ಹೋಗ್ತೇವೆ. ಸರ್ಕಾರದ ದುಡ್ಡುಗಳು ದೇವಸ್ಥಾನ ಎಲ್ಲೆಲ್ಲೋ ಹೋಗುತ್ತೆ. ಯಾವ ಭಯೋತ್ಪಾದಕರ ಬಾಯೊಳಗೆ ಬೀಳ್ತಾ ಇದೆಯೋ ನೀವು ನೋಡಿ. ಅದರಿಂದ ಎಲ್ಲದರಲ್ಲಿ ಹಾಕಬಾರದು, ಹಾಕಬೇಕಾದ್ರೆ ಯೋಚನೆ ಮಾಡಿ ಹಾಕಬೇಕು, ಎಲ್ಲಿ ಹೋಗುತ್ತೆ ಇದು. ಯಾಕಂದ್ರೆ ನೀವು 1 ರೂಪಾಯಿ ಶ್ರಮ ಪಟ್ಟದ್ದು, ಪ್ರಿಂಟ್ ಮಾಡಿದ್ದಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಸರಿಯಾಗಿ ಹೋಗ್ಬೇಕು. ಅದು ಹೋಗುತ್ತಾ ನೋಡ್ಕೊಳ್ಳೋದು ನಿದ್ದೆ ಜವಾಬ್ದಾರಿ. ಅದರಿಂದ ದಾನ, ಜೀವನದಲ್ಲಿ ನಾವು ಇಟ್ಟುಕೊಳ್ಳುವಂತಹ ನೇಮ, ವ್ರತಗಳು. ವ್ರತ ಅಂದರೆ ಈಗ ಕೆಲವು ವ್ರತಗಳಿದೆ. ಈಗ ಮೌನ ವ್ರತ ಅಂತ ಮಾತಾಡ್ತಾರೆ. ಎಷ್ಟು ಮಾತು ಕಡಿಮೆ ಆಡ್ತೀವಿ ಅಷ್ಟು ನಿಮಗೆ ಪುಣ್ಯ ಜಾಸ್ತಿ. ಯಾಕಂದರೆ ಈ ಮಾತು
ಮಾತುಗಳಲ್ಲಿ ವರ್ಡ್ಸ್ ಇದೆ, ವರ್ಡ್ಸ್ ಒಳಗೆ ಲೆಟರ್ಗಳಿದೆ. ಆ ಎಲ್ಲ ಲೆಟರು ದೇವರನ್ನ ಹೇಳಲಿಕ್ಕೆ ದೇವರು ಸೃಷ್ಟಿ ಮಾಡಿ ಎಲ್ಲ ವರ್ಣಗಳಿಗೆ ವರ್ಣ ಅಂತ ಕರೀತಾರೆ. ವರ್ಣ ಅಂದರೆ ವರ್ಣಯತಿ, ದೇವರ ಗುಣವನ್ನ ಗಾನ ಮಾಡುವ ಕಾರಣ ಅದಕ್ಕೆ ವರ್ಣ ಅಂತ ಕರೀತಾರೆ. ದೇವರಿಗಾಗಿ ಇರುವ ವರ್ಣಗಳನ್ನ ಪರ್ಸನಲ್ ಯೂಸ್ ಮಾಡಿದ್ರೆ ತಪ್ಪು, ಮಾಡಬಾರ್ದು. ಎಷ್ಟು ಬೇಕೋ ಮಿನಿಮಮ್ ಅಷ್ಟೇ ಮಾತಾಡ್ಬೇಕು. ನಮ್ಗಲ್ಲ ಮಾತಾಡಿ ಆಡಿ ಮಾತೇ ಇರುವುದು ಗೊತ್ತು, ಮಾತಾಡೋದು ಬರೀ ಅಲ್ಲ. ಇಲ್ಲಿ ಹಂಗಿಲ್ಲ, ಸುಮ್ಮನೆ ಬೇರೆ ಕಡೆ ಎಲ್ಲ ಬರೀ ಮಾತು. ಪುರಾಣ ಶುರುವಾಗಿದ್ರು ಗೊತ್ತಾಗಿಲ್ಲ, ಅವು ಮಾಡಿ ಮಾತಾಡ್ಬಾರ್ದು. ನೀವು ಯಾವಾಗ ಮಾತಾಡಿದ್ರು ಪರವಾಗಿಲ್ಲ, ಕೆಲವು ಟೈಮ್ ಮಾತಾಡ್ಬಾರ್ದು. ಒಂದು ಈ ಪೂಜೆಗೆ ಕೂತಾಗ ಮಾತಾಡ್ಬಾರ್ದು, ಹೋಮಕ್ಕೆ ಕೂತಾಗ ಮಾತಾಡ್ಬಾರ್ದು, ಊಟಕ್ಕೆ ಕೂತಾಗ ಮಾತಾಡ್ಬಾರ್ದು. ಕೆಲವು ಕಾಲ ವಿಶೇಷವಾಗಿ ಪುರಾಣದಲ್ಲಿ ಕೂತಾಗ ಮಾತಾಡ್ಬಾರ್ದು. ಪುರಾಣದಲ್ಲಿ ಕೂತು ಮಾತಾಡಿದ್ರೆ ಯಾವುದೂ ಖುಷಿಯಾಗುತ್ತೆ. ನೆಕ್ಸ್ಟ್ ನಿಮಗೆ ಕರ್ಕೊಂಡು ಅದರಿಂದ ಪುರಾಣದಲ್ಲಿ ಮಾತಾಡಬಾರ್ದು. ಆಚಾರ್ಯ ನೀವು ನಾವು ಮಾತಾಡದೆ ಇರೋ ಹಾಗಿದೆ. ಅದರಿಂದ ಒಬ್ಬರು ನಮ್ಗೆ ಮೈಕ್ ಇಟ್ಟಿರ್ತೀರಿ, ಅದನ್ನ ನಾವು ಮಾತಾಡೋದು ಒಬ್ಬರೇ, ಯಾರು ಮಾತಾಡೋದಲ್ವ. ಅದಕ್ಕೆ ಅಷ್ಟೆಲ್ಲ ಮಾತು ಬಿಡೋದು ಕಷ್ಟ. ಆದರೆ ಭಾನುವಾರ ಒಂದು ಭಾನುವಾರ ಮಾತು ಬಿಟ್ಬಿಟ್ರೆ 7 ದಿನ ಮೌನ ಮಾಡಿದ್ರೆ ಏನು ಫಲ ಬರುತ್ತೆ, ಅದು ಒಂದು ಭಾನುವಾರ ಮಾಡಿದ್ರೆ ಚೆನ್ನಾಗಿ ಹೇಳಿದೆ. ಸರಿ, ಸಿಗೋದ್ರೆ ಒಂದು ಸಣ್ಣ ಅವತ್ತು ಮಾತಾಡ್ತಿದ್ರೆ ಮನೆಯಿಂದ ಹೊರಗೆ ಹಾಕ್ತಾರೆ. ಯಾವಾಗ ಸಾಧ್ಯ ಇದೆ, ಏನೇನು ವ್ರತಗಳು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡೋದು. ವ್ರತ, ನೇಮ, ಮತ್ತೆ ಕೆರೆ ಬಾವಿಗಳ ನಿರ್ಮಾಣ. ಹಿಂದಿನ ಕಾಲದಲ್ಲೆಲ್ಲ ಕೆರೆ ತೋರಿಸೋರು, ಬಾವಿ. ಇವಾಗ ನಿಮ್ಮ ಕಾಲೆಲ್ಲ ಆಗಲ್ಲ. ಬೇಸಿಗೆ ಕಾಲದಲ್ಲಿ ಒಂದು ಮಡಕೆ ನೀರು ಬರಬೇಕು. ಅಯ್ಯೋ, ಮಡಕೆ ದೊಡ್ಡದು ಎಲ್ಲಿ ತಂದು ಕಷ್ಟ ನೀರೇ ಬರೋದು. ಒಂದು ಕೆಲಸ ಮಾಡಿ, ಒಂದು ದೊಡ್ಡ ತಟ್ಟೆ ಒಳಗೆ ನೀರು ಹಿಡಿಯ. ಹಕ್ಕಿ ಪಕ್ಷಿ ದನ ಗಿನ ಯಾವ್ದಾದ್ರು ಒಂದು ದನ ಬಾಯಿ ಹಾಕಿ ಒಂದು ಡ್ರಾಪ್ ಕುಡಿದ್ರೆ ನಿಮ್ಗೆ ಎಷ್ಟು ಪುಣ್ಯ ಬಂತು ಹೇಳಲಿಕ್ಕೆ ಸಾಧ್ಯ. ಸಣ್ಣ ಸಣ್ಣ ಹಿಂದೆಲ್ಲ ಮನೆ ಮುಂದೆ ಹಳ್ಳಿ ಕಡೆ ಬಾವಿ ಅಂತ ಒಂದಿರೋದು. ಅದು ಸಣ್ಣ ತೊಟ್ಟಿ, ಅದ್ರಲ್ಲಿ ಬೇರೆ ಏನಿಲ್ಲ, ಈ ಅಕ್ಕಿ ತೊಳೆದು ನೀರು ಹಾಕೋದು, ಕಲ್ಗಚ್ಚು. ಈ ಏನಾದ್ರು ಮನೇಲಿ ಹಣ್ಣು ತಿಂದ್ರೆ ಅದ್ರ ಸಿಪ್ಪೆ ತಂದು ಅದಕ್ಕೆ ಹಾಕೋದು, ತರಕಾರಿ ಹೆಚ್ಚಿದ್ರೆ ಸಿಪ್ಪೆ ತಂದು ಅದಕ್ಕೆ ಹಾಕೋದು. ಬೀದಿ ದನ ಬಂದು ತಿಳ್ಕೊಂಡು ಒಳ್ಳೆ ಹಬ್ಬ ಮಾಡ್ಕೊಂಡು ಹೋಗ್ಬೋದು. ಅದ್ರ ನೀರು ಫಸ್ಟ್ ಕ್ಲಾಸ್ ನೀರು ಬದಿಗೆ ಇದ್ದಾಗ ನಮ್ಗೆಲ್ಲ ದನಕ್ಕೆ ಅಷ್ಟಾದ್ರೂ ಪುಣ್ಯ. ಇವತ್ತು ನಮ್ಗೆ ಹಂಗಿಲ್ಲ, ಹಸಿ ಕಸ ಬಿಸಿ ಕಸ ಅದೆರಡೂ ಇಟ್ಕೊಂಡು ನಮ್ಮ ತಲೆ ಮುಖ ಮೂತಿ ಎಲ್ಲ ಬಿಸಿ ಬಿಸಿ ಬಿಸಿ. ಈ ಪೂಜೆ ಕೂತಾಗಲೇ ಕಷ್ಟ. ನಿಮ್ಮ ಮನೆಯಲ್ಲ ಗೊತ್ತಿಲ್ಲ, ಮಾಡಿದ್ರೆ ಶಿಲ್ಪಿಯೋ ಶಿಲ್ಪಿ ಮಂತ್ರವೇ ಗಂಟೆ ಬಂದ ಕಷ್ಟ ಅಂತ. ಓ, ಇದೇ ಮನೆ ಮನಸ್ಸು ಬರೀ ಕಸ ಅಲ್ವಾ. ಹಿಂದಿನ ಕಾಲದಲ್ಲಿ ಕಸದ ವಿಲೇವಾರಿ ಎಷ್ಟು ಚೆನ್ನಾಗಿತ್ತು. ಇವಾಗೆಲ್ಲ ಮನೆಯಲ್ಲೇ ಇಟ್ಕೋಬೇಕು, ನಾವೇ ಕಸದ ಸಪ್ರೇಷನ್ ಬೇರೆ ಮಾಡಿ ಎಷ್ಟು ದೊಡ್ಡ ಕಾರ್ಯಕ್ರಮ. ಹಸದು ಇಲ್ಲ. ಇವತ್ತು ಒಂದು ತುತ್ತನ್ನ ಹಾಕಿದ್ರೆ ನೀರು ತಿನ್ನೋದಿಲ್ಲ. ಹಿಂದೆಲ್ಲ ಭಿಕ್ಷದವ್ರು ಇಲ್ಲ, ಅನ್ನ ಇಲ್ಲ, ಚೆಲ್ಲೋದು. ಇವರಿಗೆ ಚೆಲ್ಲೋದೇ ಇಲ್ಲ. ಯಾರು ಫ್ರಿಜ್ಜಲ್ಲಿ ಇಟ್ಕೊಂಡು ಅದು ಸಂಡೆ ಮಾಡಿದಾಗ 3 ದಿವಸದೊಳಗೆ ಅದಕ್ಕೆ ಬೋರ್ಡ್ ಹಾಕಿ ಮಂಡೆ ಚಟ್ನಿ ಟ್ಯೂಸ್ಡೇ ಒಳಗೆ ಖಾಲಿ ಹಾಕಬೇಕು. ಇವತ್ತಿನ ಚಪಾತಿ ಅದು 4 ದಿವಸದಲ್ಲಿ ಖಾಲಿ. ಒಂದಷ್ಟು ಟೈಮ್ ಇರಲ್ಲ ಬೆಳಗ್ಗೆ. ನೆನ್ನೆ ಇರ್ತಾರೆ ಫ್ರಿಜ್ಜಲ್ಲಿ, ಓವನ್ ಬಿಸಿ ಮಾಡ್ಕೊಂಡು ತಿನ್ಕೊಂಡು ಎಲ್ಲ ಇಂದಿರಾ ಗೋವಿಂದ ಕಾರ್ಯಕ್ರಮ ಅಲ್ವಾ. ಅದೆಲ್ಲ ಮಾಡಬಾರ್ದು. ಇದೆಲ್ಲ ನಿಯಮಗಳು, ವ್ರತ ನಿಯಮ ಇವನ್ನೆಲ್ಲ ಮಾಡೋದಿದೆಯಲ್ಲ, ಇದೇ ಪೂಜೆ. ಪರಿ ಕೆಲಸವು ನಿನ್ನ ಮಹಾ ಪೂಜೆ. ಪೂಜೆ ಅಲ್ಲ, ನಿಮ್ಮ ಡ್ಯೂಟಿ, ನಿಮ್ಮ ಪೂಜೆ. ಯಾರಿಗೆ ಏನು ಕರ್ತವ್ಯ, ಯಾರು ಮನೆಯಲ್ಲಿ ಯಾವುದು ಅನಿವಾರ್ಯವಾಗಿ ಮಾಡಲೇಬೇಕು ಅದನ್ನ ಸಿಟ್ಟು ಮಾಡ್ಕೊಂಡು ಎಲ್ಲ ನಾನೇ ಮಾಡಿ ಸಾಯಬೇಕು ಅಂದ್ಕೊಳ್ಳದೆ, ಪರಿ ಕೆಲಸವು ನಿನ್ನ ಮಹಾ ಪೂಜೆ ಅಂತ ಸಂತೋಷದಿಂದ ಮಾಡಿ, ಅದು ನಿಜವಾದ ಪೂಜೆ. ನೀವು ದೇವರ ಪೂಜೆ
ಸ್ಮಾರ್ಟ್ ಮಾಡಿ, ಆದರೆ ಕೆಲಸ ಮಾತ್ರ ಸರಿ ಮಾಡಿ, ಯಾರಿಗೆ ತೊಂದರೆ ಮಾಡಬೇಡಿ. ಇನ್ನೊಂದು ಯಾರ ಮನೆಯಲ್ಲಿ ರೋಗದವರಿದ್ರೆ ಟೈಮ್ ಕಾಫಿ ತಿಂಡಿ ಕೊಡಿ, ಅದು ದೇವರಿಗೆ ಇಟ್ಟ ನೈವೇದ್ಯ. ಅದು ದೊಡ್ಡವರು ನೋಡ್ಕೊಳ್ಳೋದೇ ದೇವರ ಪೂಜಾ, ಬೇರೆ ಯಾವುದು ಪೂಜೆ ಇಲ್ಲ. ಪುರುಸೊತ್ತಿದ್ರೆ ದೇವರಿಗೆ ಹೂವು ಹಾಕಿ, ಇದ್ರೆ ಬೇಡ. ನೀವು ಹೂವು ಹಾಕ್ತಿದ್ರೆ ಅವನಿಗೆ ಕೆಟ್ಟ ಮುಖ ಮಾಡ್ಕೊಳ್ಳೋದು. ಮನೆಯಲ್ಲಿ ಸರಿಯಾದ ಟೈಮ್ ಕೊಡೋದ್ರೆ ಕೆಟ್ಟ ಮುಖ ಮಾಡ್ಕೊಳ್ಳೋದು. ಅದರೊಳಗೆ ದೇವರಿದ್ದಾನೆ. ಅದನ್ನು ನೋಡಿ, ಇದೇ ದಾನ, ಇದೇ ಪೂಜೆ. ಇದನ್ನ ನಾನೇನಾದ್ರೂ ಚೆನ್ನಾಗಿ ಮಾಡಿದ್ದೆ ಆದರೆ ಭಗವಂತ ಕೃಷ್ಣ ಕೃಷ್ಣ ತುಮೆ, ನನ್ನ ಕೈಯನ್ನ ನೀನು ಹಿಡಿ ಅಂತ ರುಕ್ಮಿಣಿ ಕೇಳ್ತಾ ಇದ್ದಾಳೆ. ಆಮೇಲೆ ನೀನು ಅಂದ್ಕೊಳ್ಬಹುದು, ಈ ಸಾಮಾನ್ಯ ರಾಜರ ಹೆಣ್ಣು ಮಕ್ಕಳು ಅಂತಃಪುರದಲ್ಲಿರ್ತಾರೆ, ಅವ್ರು ಕರ್ಕೊಂಡು ಹೋಗೋದೆ. ಅದಕ್ಕೆ ನಾನೇ ಐಡಿಯಾ ಕೊಡ್ತೀನಿ ನೋಡಿ, ಐಡಿಯಾ ಕೊಡ್ತಾರೆ ಅಂದ್ರೆ ಎಷ್ಟು ಫುಲ್ ಮನಸ್ಸು ಅವನ ಮೇಲೆ. ಶೋಭಾಗಿ ತ್ವಮಜಿತೋದ್ವಹ ವಿದರ್ಭ, ಅದು ನೀನು ನನ್ನನ್ನ ನಮ್ಮ ಮನೆಗೆ ಬಂದು ಕನ್ಯಾ ಕೊಡ್ತೀರಾ ಅಂತ ಕೇಳಿದ್ರೆ ಕೊಡೋದು. ನೀ ಅದಕ್ಕೆ ರಾಕ್ಷಸ ಪದ್ಧತಿಯಲ್ಲಿ ಕರ್ಕೊಂಡು, ಯಾಕಂದ್ರೆ ನಾನ್ ಬೇಕು ಅಂತ ಯಾರಂತಾರೆ ಅವ್ರ ಕೈ ಕಾಲ್ಬೋದು ನನಗೆ. ತಾಯಿನ ಯಾರಾದ್ರೂ ಬಯಸ್ತಾರ, ತಾಯಿನ ಬಯಸುವವರ ಕೈ ಕಾಲು ತೆಗಿಬೇಕು. ಡಿಸಿಷನ್. ಇವತ್ತು ಜಗತ್ ತಾಯಿ, ನಮಗೆ ತಾಯಿ ಯಾರು? ಭೂಮಾತೆ. ನಮಗೆ ಭಾರತವೇ ಜನನಿ. ಈ ಭಾರತಕ್ಕೆ, ಈ ದೇಶಕ್ಕೆ, ಈ ದೈವಕ್ಕೆ ಯಾರು ವಿರೋಧ ತೋರಿಸ್ತಾರ ಅವ್ರ ಕೈ ಕಾಲು ತೆಗಿಬೇಕು. ಅವರಿಗೆ ಶಿಕ್ಷೆ ಒಳಗೆ ಎಂದೂ ಕಡಿಮೆ ಮಾಡಬಾರ್ದು. ನಿಮಗೆ ಕ್ರೈಮ್ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಪನಿಷ್ಮೆಂಟ್ ಕಡಿಮೆ ಆದಾಗ ಅಪರಾಧಗಳು ಜಾಸ್ತಿ ಆಗುತ್ತೆ. ಶಿಕ್ಷೆ ಜೋರಾದ್ರೆ ಅಪರಾಧಗಳು ತಂತಾನೆ ಕಡಿಮೆ. ಏನ್ ಮಾಡಿದ್ರು ಈಚೆಗೆ ಬರ್ಬೋದು, ಏನ್ ಮಾಡಿದ್ರು ಲಂಚ ಕೊಟ್ಟು ಬರ್ಬೋದು ಅಂತಾದಾಗ ಇವೇನೆ. ರುಕ್ಮಿಣಿ ಅಂತಾಳೆ, ನನ್ನನ್ನು ಯಾರು ಬಯಸ್ತಾರೆ ಅವರ ತಲೆಯ ಮೇಲೆ ನಿನ್ನ ಕಾಲಿಟ್ಟು ಅವರ ತಲೆ ತೆಗೆದಾಕ. ಭಾರಿ ದೊಡ್ಡ ಹುಡುಗಿ, ಭಾರಿ ಆಯ್ತಿದ್ರು ಹೆಣ್ಣು ಹೇಳ್ಕೊಟ್ರು ಅಲ್ಲ. ಹೆಂಗೆ ಇಲ್ಲ, ನಮ್ಮಲ್ಲಿ ಒಂದು ಸಂಪ್ರದಾಯ, ಮಾಂಗಲ್ಯ ಧಾರಣೆ ಮುಂಚೆ ಗೌರಿ ಪೂಜೆ ಅಂತ, ಅದು ಮನೆ ದೇವರ ಪೂಜೆ ಅಂತ, ಅಂಬಿಕಾ ಪೂಜೆಗೆ ನಾನು ಹೋಗ್ತೇನೆ. ಬರುವಾಗ ನಾನು ಛತ್ರಕ್ಕೆ ಬರಬಾರ್ದು, ನಿನ್ನ ಜೊತೆ ಬಂದಿದ್ದೆ ಹೇಳ್ತಾ ಇದ್ದಾಳೆ. ಕೃಷ್ಣ ಅಂದ, ಆಯ್ತು ಹೋಗೋಣ ಅಂತೇಳಿ ಆ ಬ್ರಾಹ್ಮಣರಿಗೆ ಹೇಳಿದ, ನೀವು ಬರ್ತೀರಾ ಆಚಾರ್ಯ? ಬರ್ತೀನಿ. ಅಲ್ಲ, ನನ್ನ ಗಾಡಿ ಕೂತ್ಕೊಡ್ತೀನಿ. ಅಲ್ಲ, ಇವರೇ ಸ್ಪೀಡ್ ಅಂದ್ರೆ ಕೃಷ್ಣ ಓವರ್ ನೈಟ್ ಅಲ್ಲಿ ಗುಜರಾತಿಂದ ಮಹಾರಾಷ್ಟ್ರ ಬರಬೇಕು. ಬೆಳಗ್ಗೆ ಆದರೆ ಮದುವೆ, ಯಾಕೆ ಬರಬೇಕು? ಅದಕ್ಕೆ ಅವ್ರನ್ನ ಕೂರಿಸಿ ಅವ್ರು ಹೇಳ್ದ, ಸರಿಯಾಗಿ ಬೆಲ್ಟ್ ಹಾಕ್ಬಿಟ್ಟು, ಯಾಕಂದ್ರೆ ದಾರಿಲೆಲ್ಲ ಹುಡುಗರು ಹೋಗ್ತಾರೆ, ನಿಮ್ಮನ್ನು ನೋಡ್ಕೊಂಡು ವಾಪಸ್ ಬರಬೇಕು. ಅದು ನನ್ನ ಕತೆ. ನಾನು ಹಿಂದೆ ಒಂದು 15-20 ವರ್ಷದ ಕೆಳಗೆ ನಾನು ಗಾಡಿ 2 ವೀಲರ್ ಓಡಿಸ್ತಿದ್ದೆ, ಈಗೂ ಓಡಿಸ್ತೀನಿ. ಆ ಓಡಿಸುವಾಗ ಒಂದು ಅವಂತಿ ಅಂತ ಹಿಂದಿನ ಕಾಲದ ಒಂದು ಗಾಡಿ ಅವಂತಿಗೆ ಇರ್ತಿತ್ತು. ನಾನು ಹಿಂದೆ ಒಬ್ಬರು ಕೂಡಿಸ್ಕೊಂಡಿದ್ದೆ. ಹೋಗ್ತಾ ಇದ್ವಿ, ಭಾರಿ ಸ್ಪೀಡು, ಹಾರ್ಡ್ ಟೈಮ್ ಹೋಗ್ತಾ ಇದ್ದೆ. ಸ್ವಲ್ಪ ದೂರ ಒಂದು ಹಂಪ್ ಬಂತು, ನೋಡಿದ ಕಟ್ಟ. ಆಮೇಲೆ ಹಂಪತ್ರ ಹೋಗುವಾಗ ನನ್ನ ಕಿವಿ ಅಂದರೆ 2 ಕಾಲು. ನಾನು ನೋಡ್ಕೊಂಡೆ, ನನ್ನ ಕಾಲು ಇಲ್ಲೇ ಇದೆ, ಈ ಕಾಲು ಯಾವುದು? ಆಚಾರ್ಯ ಅವ್ರು ಇಲ್ಲೇ ಇಲ್ಲ, ಅವ್ರು ಹಂಪಿದ್ದೇನೆ ಬಿದ್ದೋಗ್ತಾರೆ. ನಾವು ಹಂಪಿದ ಮುಂದೆ ಇಟ್ಟು ಆ 2 ವೀಲರ್ ಬೆಲ್ಟ್ ಗಿಲ್ಟಿ ಖಾರಾಗಿ ಡೋರು ಒಳಗೆ ಲಾಕ್ ಮಾಡುತ್ತೆ. ನಾವು ಒಳಗೆ ಕೂತಿರ್ತೀವ್ರಿ. ಏನಾದ್ರು 2 ವೀಲರ್ ಆಗಿದೆ, ಇನ್ನೂ 4-5 ಜನ ಎಲ್ಲೆಲ್ಲೆಲ್ಲ ಆಚಾರ ಬೀಳ್ತಾರೋ ಹಾಕೊಂಡು ಇದು ಕಾರ್ ಆಗಿದ್ದರಿಂದ ಪರವಾಗಿಲ್ಲ, ಒಳಗೆ ಕೂರಿಸಿ ಒಳಗೆ ಲಾಕ್ ಮಾಡಿ ಅವ್ರು ಇದಾದ ಇಲ್ವಾ ನೋಡ್ಕೊಂಡು ಪಕ್ಕದಲ್ಲಿ ಒಬ್ಬರು ಕೂಡಿಸ್ಕೊಂಡು ಈಗೆಲ್ಲ ಮಾಡ್ಕೊಂಡು ಬರೋದ್ರಿಂದ ಡೈಲಿ ಕರೆಕ್ಟಾಗಿ ಬಂದು ಉಪನ್ಯಾಸ ನಡೆದಿದೆ. ಇದರ ಅರ್ಥ ಕೃಷ್ಣ ಬ್ರಾಹ್ಮಣರಿಗೆ ಹೇಳಿದ, ನೀವು ಒಳ್ಳೆ ಸಣ್ಣ ಬೇರೆ ಇದ್ದೀರಿ, ನಾನು ಹೋಗೋ ಸ್ಪೀಡು ಅದು 4 ಕುದುರೆ, 4x4. ಈ ಥರದ್ದಲ್ಲ, ಆಲ್ಟೋ ಅಲ್ಲ, ಅದು 4x4 4 ಕುದುರೆಗಳನ್ನ ಕಟ್ಟಿದ. ಅಂತಹ ಕುದುರೆಗಳಲ್ಲಿ ಕೃಷ್ಣ ಓಡಿಸೋದಂತೆ. ಕೃಷ್ಣನ ಸ್ಪೀಡ್ ಹೇಗಿತ್ತು ನಿಮ್ಮೊಂದು ಮಹಾಭಾರತದ ಸನ್ನಿವೇಶ. ಅರ್ಜುನ ಕಿವಿ ತನಕ ಹಿಡಿದು ಎಳಿತಿದ್ದಂತೆ ಬಾಣ. ಪ್ರತಿ ಬಾಣ ಎಷ್ಟೋ ದೂರ ಹೋಗ್ಬೇಕು, ಹಿಡಿದು ಎಳೆದ್ರೆ ಎದೆ ಸೀಳಿ ಬಾಣ ವಾಪಸ್ ಹೋಗ್ಬೇಕು, ಅಷ್ಟು ಸ್ಪೀಡ್ ಬಿಡ್ತಿದ್ದ. ಹೀಗೆ ಸೀಳಿಕ್ಕೆ ಹೀಗೆ ಎಳೆದಿಟ್ರೆ ಇವನು ಬಾಣ ಹೋಗಕ್ಕೆ ಮುಂಚೆ ಕೃಷ್ಣನ ರಥ ಹೋಗ್ತಿತ್ತು. ಅಂದ್ರೆ ಬಾಣಕ್ಕಿಂತ ಕೃಷ್ಣನ ರಥದ ವೇಗ ಜಾಸ್ತಿ. ಒಂದು
ಇನ್ನೊಂದೇನೆಂದ್ರೆ ಕೃಷ್ಣನ ರಥ ವೇಗದಲ್ಲಿ ಅರ್ಜುನನ ಬಾಣದ ಡೈರೆಕ್ಷನ್ನೇ ಚೇಂಜ್ ಮಾಡ್ಬಿಡ್ತಿದ್ವಿ. ಅದು ಹೀಗೆ ಹೋಗ್ಬೇಕಿದ್ರೆ ಹೀಗೆ ಹೋಗ್ಬೇಕು. ಯಾಕಂದ್ರೆ ಅವನು ರಥ ಓಡಿಸುವಾಗ ಅವನ ಕೈ ಶೇಕ್ ಆಗಿ ಎಲ್ಲಿ ಹೋಗ್ಬೇಕೋ ಅಲ್ಲೇ ಹಂಗೆ ಮಾಡ್ತಾನೆ. ರಥ ಹೇಗಿತ್ತು ಅಂದ್ರೆ ಆ ಕಡೆಯಿಂದ ಅರ್ಧ ಚಂದ್ರಾಕಾರದ ಒಂದು ಬಾಣವನ್ನ ಬಿಟ್ಟಾಗ ಕರ್ಣ ಅದು ಕ್ಲೀನಾಗಿ ಅರ್ಜುನನ ಕುತ್ತಿಗೆ ಬಿಟ್ಟಿತ್ತು. ಕುತ್ತಿಗೆ ಆದರೆ 200% ಶೋರ್. ಅವನಿಗೆ ಸಾರಥಿ ಶಲ್ಯ ಅಂತ ಅವನು ಹೇಳ್ದ, ನೋಡು ಇಲ್ಲಿ ಇಡಬೇಡ, ಸ್ವಲ್ಪ ಡೌನ್ ಇಡು, ಎದೆಗೆ ಬಿದ್ದರೂ ಸಾಯ್ತಾನೆ, ನಿನಗೆ ತಲೆ ತೆಗಿಬೇಕು, ಯಾಕೆ ಗುರುಬುದ್ಧಿ ಸಾಯೋದಷ್ಟಲ್ಲ ಇದಿಡು. ಅವನೇನಂದ, ನೀನೇನಿದ್ರು ಡ್ರೈವರ್, ನಂದು ಎಲ್ಲಿಡಬೇಕು ನೀ ಹೇಳ್ಕೊಡ್ಬೇಡ, ಸುಮ್ಮನೆ ನಿನ್ನ ಕೆಲಸ ನೀ ಮಾಡ. ನೋಡು, ನೀನು ಕುತ್ತಿಗೆ ಇಟ್ಟರೆ ಖಂಡಿತ ಸಾಯಲ್ಲ. ಏನು ಹೇಳಿದ್ರು ಕೆಳ ಕುತ್ತಿಗೆ ಇಟ್ಟ. ಈ ಕೃಷ್ಣ ಏನು ಮಾಡ್ದ, ಬಾಣ ಬಿಡೋವರೆಗೂ ಸುಮ್ಮನೆ ಇದ್ದ, ಬಾಣ ಬರೋವರೆಗೂ ಸುಮ್ಮನೆ ಇದ್ದ. ಇನ್ನೇನು ಬಾಣ ಕುತ್ತಿಗೆಗೆ ಬರಬೇಕು, ತನ್ನ ಕಾಲನ್ನ ಭೂಮಿಯಲ್ಲಿಟ್ಟು ಒಂದಡಿ ಭೂಮಿಯನ್ನೇ ಕೆಳಗೆ ತಳ್ಬಿಟ್ಟ. ಈ ಥರ ಅದೇನು ಇನ್ನೊಂದು ಇದೆಯಲ್ಲ, ಫ್ಲೈಓವರ್ ಅಲ್ಲ, ಇನ್ನೊಂದು ಅಂಡರ್ ಪಾಸ್. ಯಾರಿಗೆ ಮಾಡಕ್ಕೆ ಸಾಧ್ಯ? ಯಾರಿಗೆ ಸಾಧ್ಯ ಅಂಡರ್ ಪಾಸ್ ಮಾಡಲಿಕ್ಕೆ? ದೇವರು ತಲೆ ಕಾಯ್ದ ಅರ್ಜುನನ. ಏನಾಯ್ತು, ಬಂದು ಕಿರೀಟವನ್ನ ಮಾತ್ರ ಹಾರಿಸ್ಕೊಂಡು ಹೋಯ್ತು, ಏನು ಮಾಡಲಿ. ಅಂದ್ರೆ ರಥ ಎಂಥದ್ದು ಕೃಷ್ಣನ ಸಾರಥ್ಯ. ಯಾಕಿಷ್ಟೆಲ್ಲ ಹೇಳಿದೆ ಅಂದ್ರೆ, ನೀವು ಅಷ್ಟೇ ನಿಮ್ಮ ಜೀವನ ರಥಕ್ಕೆ ದೇವರನ್ನ ಸಾರಥಿ ಮಾಡ್ಕೊಳ್ಳಿ. ಸಾರಥಿ ಇದರಲ್ಲಿ ಕರ್ಕೊಂಡ್ಬರೋಣ, ಏನು ಕರ್ಕೊಂಡ್ಬರ್ಬೇಡಿ, ನೀವು ಏನಿದ್ರು ಮೊದಲು ಕೃಷ್ಣ ಅಲ್ವಾ. ಸಾರಥಿ ಇದ್ರೆ ಮುಂದೆ ಕೂತ್ಕೊಳ್ಳೋದು, ಹಿಂದಿರೋದು ನಾವು ನಮ್ಮ ಮನೆಯಲ್ಲಿ ಏನು ಪ್ರಸಂಗ ಆದರೂ ಮೊದಲು ದೇವರು ಎಲ್ಲ ದೇವರಿಗೆ ಮೊದಲು, ದೇವರಿಗಾಗಿ ಬಿಟ್ಟರೆ. ಹಾಗೆ ನೀವು ದೇವರನ್ನು ಮುಂದಿಟ್ಟರೆ ದೇವರು ನಿಮಗೆ ಬೇಕಾದಷ್ಟು ಮುಂದೆ ಬರ್ತಾನೆ. ಏನಿದ್ರು ನಾನು ನೀವೇ ಮುಂದೆ ಹೋಗ್ತಿದ್ರೆ ಎಲ್ಲರೂ ಹಾಳಾಗೋದು. ನಾವೆಲ್ಲದಕ್ಕೂ ಮುಂದೆ ಹೋಗಬಾರ್ದು. ದೇವರನ್ನು ಈ ಮದುವೆ ಮನೆಯಲ್ಲಿ ಮರಂಗ ಹಾಕಕ್ಕೆ ಮಲ್ಲಿಗೆ ಹೂವು ತಂದಿರ್ತಾರೆ. ಆ ಹೆಣ್ಣಿನ ಮಾವ ಹಿಡ್ಕೊಂಡು ಒಂದೊಂದು ಹೂವು ಎಲ್ಲ, ಕೆಲವರು ಅಲ್ಲಿ ಕೊಡಿ ಬೇರೆ ಅಂತೇಳಿ ತಟ್ಟೆ ಹಿಡ್ಕೊಂಡು ಚೆನ್ನಾಗಿ ಅವ್ನು 3 hours ಲೇಟಾಗಿ ಬರ್ತಾನೆ. ಅವತ್ತು ಬಿಲ್ಡಿಂಗ್ ಲೇಟಾಗಿ ಬಂದರೆ ಯಾರು ಕೇಳೋರು ಇರಲ್ಲ. ಅವತ್ತೊಂದು ದಿವಸ 3 ಗಂಟೆ ಲೇಟಾಗಿ ಬರ್ತಾನೆ. ಆ ಹಾರ ಒಳ್ಳೆ ಮಲ್ಲಿಗೆ, ಆ ಹೆಣ್ಣಿನ ತಂದೆ ಅಷ್ಟು ಕಾಸ್ಟ್ಲಿ ಹಾರ ಇಡೀ ಜನ್ಮದಲ್ಲಿ ಒಂದಿನ ದೇವರಿಗೆ ಹಾಕಿರಲ್ಲ. ಮದುವೆ ಇಟ್ಕೊಂಡಿರ್ತಾನೆ. ಈ ವರ ಹಾರ ಬಂದಾಗ ತಲೆ ಹಿಡಿದು ಹಾಕ್ಸ್ಕೊಂಡ್ಬಿಟ್ರೆ ದೇವರು ನೋಡ್ದ, ನೀನೇ ತಾನೇ ಹಾರ ಹಾಕ್ಸ್ಕೊಂಡಿದ್ದು, ಮುಂದಿದೆ ಅನ್ಭವಿಸೋ. ಮದುವೆಯಲ್ಲಿ ಫಸ್ಟ್ ಹಾರ ಹಾಕುವಾಗ ನಮ್ಮ ಜೊತೆಗೆ ನಮ್ಮ ದೇವ್ರ ಫೋಟೋ, ನಮ್ಮ ದೇವರದ್ದು ಏನಿದ್ರು ತೊಗೊಂಡೋಗಿ ದೇವ್ರಿಗೆ ಹಾಕಿ. ಯಾಕೆಂದ್ರೆ ಮುಂದೆ ಏನ್ ಬಂದ್ರು ನೋಡ್ಕೊಳ್ಳೋ ಅವನು ಅಂಥೇಳಿ ಅವನಿಗೆ ಹಾಕಿ ನಾವು ಹಾಕಿಸ್ಕೊಂಡ್ರೆ ದೇವರು ನನಗೆ ಹಾಕಿಸ್ದೆಯಲ್ಲ, ನಡೀತೀನಿ, ಏನ್ ಬಂದ್ರು ನಾನು ಫೇಸ್ ಮಾಡ್ತೇನೆ, ನಿಂಗೇನೋ ಆಗಿಲ್ಲ. ಎಷ್ಟು ಜನ ಬಾಣ ಬಿಟ್ಟು, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಯಾರು ಬಿಟ್ಟಿದ್ದು? ಅರ್ಜುನಂಗೆ. ಆದ್ರೆ ಒಂದೇ ಬಾಣ ಅರ್ಜುನನ್ ತನಕ ಹೋಗದ ಹಾಗೆ ನೋಡ್ಕೊಂಡದ್ದು ಯಾರು? ಡ್ರೈವರು, ಸಾರಥಿ. ಹಾಗಾಗಿ ನಮ್ಮ ಜೀವನದಲ್ಲೂ ಕಷ್ಟಗಳು ಬಾರದ ಹಾಗಾಗ್ಬೇಕಂದ್ರೆ ನಾವು ಯಾರನ್ನು ಇಟ್ಕೋಬೇಕು? ಸಾರಥಿಯನ್ನಾಗಿ ಕೃಷ್ಣನ ಇಟ್ಕೊಳ್ಬೇಕು. ಭಗವಂತ ಅವನು ನಮ್ಮ ಜೀವನದ ಈ ದೇಹ ರಥಕ್ಕೆ ಜೀವ ಒಳ ಕೂತಿದ್ದಾನೆ. ದೇಹ ರಥಕ್ಕೆ ಸಾರಥಿ ಕೃಷ್ಣ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ತತ್ರ ಶ್ರೀ ವಿಜಯೋ ಭೂತ್ಯಂತುರಾಗೀತೆ. ನಮ್ಮ ಜೀವನದಲ್ಲಿ ಜಯ ಬೇಕಂತಾದ್ರೆ ನಾವೊಬ್ಬರೇ ಹೋದ್ರೆ ಸೋತ್ ಮನೆಗೆ ಬರ್ತೀವಿ, ಇನ್ನೊಬ್ಬರು ಕರ್ಕೊಂಡು ಬರ್ತೀವಿ. ಇನ್ನೊಬ್ಬ ಯಾರು? ಸಾರಥಿ. ಯಾರು? ಕೃಷ್ಣನೇ. ಬೇರೆ ಯಾರ ಸಾರಥಿ ಆದರೂ ಜೀವನದಲ್ಲಿ ಗೆಲ್ಲಲಿಲ್ಲ. ಭಗವಂತನನ್ನ ಸಾರಥಿ ಮಾಡ್ಕೊಳ್ಬೇಕು. ಹೀಗಾಗಿ ನನ್ನ ಕರ್ಕೊಂಡು ಹೋಗಿರ್ತಾರೆ, ನೀನು ಬಂದು ರಥದಲ್ಲಿ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಅವ್ರು ಹೇಳಿದ್ದಾರೆ. ಆ ಪತ್ರವನ್ನು ನೋಡಿ ಕೃಷ್ಣ ಹೊರಟಿದ್ದಾನೆ. ಆ ರಾಮನಿಗೆ ಹೇಳಿದ, ರಥದಲ್ಲಿ ಕೂತ್ಕೊಳ್ಳಿದ್ದು ಅವ್ರು ಗಟ್ಟಿ ಕೂತರು, ಓಡಿಸ್ತಾರೆ. ರಾತ್ರಿ ಓಡಿಸಿದ್ರೆ ಬೆಳಗಿನ ಜಾವ 4 ಗಂಟೆಗೆ ವಿದರ್ಭಕ್ಕೆ ಕುಂಡಿನಪುರಕ್ಕೆ ಬಂದೇ ಮದುವೆ ಹಾಲು
ಭಾರಿ ಛತ್ರ, ಭಾರಿ ಎಲ್ಲ ಬ್ರ್ಯಾಂಡ್ ಎಲ್ಲ ಮಾಡಿಬಿಟ್ಟಿದ್ದಾರೆ, ಎಲ್ಲ VIP ಚೇರ್ಸ್ ಎಲ್ಲ ಹಾಕ್ಸ್ಬಿಟ್ಟಿದ್ರು. ಜರಾಸಂಧ ತನ್ನ ಕಡೆಯವರಿಗೆಲ್ಲ ಹೇಳಿದೆ, ಈ ಕೃಷ್ಣನಿಗೆ ರುಕ್ಮಿಣಿ ಮೇಲೆ ಭಾರಿ ಕಣ್ಣು, ಅವನಿಗೆ ಮಾನಿಲ್ಲ, ಮರ್ಯಾದೆ ಇಲ್ಲ, ಬೇಕಾದ್ರೆ ಈ ಬೆಣ್ಣೆ ಬೇಕಾದ್ರೆ ಯಾರ ಮನೆಯಾದ್ರೂ ತಿಂದ್ಬಿಡ್ತಿಲ್ಲ. ಹಾಗೆ ರುಕ್ಮಿಣಿ ಬೇಕಂತಾರೆ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಎತ್ಕೊಂಡು ಹೋಗ್ತಾನೆ. ನಾವು ಹೇಳುತ್ತಾರಲ್ಲ, ಅವ್ನು ಪರ್ಮಿಷನ್ ಕೇಳಬೇಕು, ಇನ್ಫಾರ್ಮೇಶನ್ ತಗೋಬೇಕು, ಯಾವುದು ಇಟ್ಕೊಂಡಿಲ್ಲ. ಅವ್ನು ಯಾವಾಗ ಬರ್ತಾನೋ, ಎಲ್ಲಿ ಬರ್ತಾನೋ, ಹೇಗೆ ಬರ್ತಾನೋ, ಮೇಲಿಗೆ ಬರ್ತಾನೋ, ಕೆಳಗಿನ ಗೊತ್ತಾಗಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಅವನು ಬಂದ್ರೆ ಒಳಗೆ ಬಿಡಬಾರ್ದು. ಈ ಮದುವೆ ಮನೆಗೆ ಬಂದ್ರೆ ಅವನು ಒಳಗೆ ಬಿಡಬಾರ್ದು. ಬಿಟ್ಟರು ಅವನು ಕೂತ್ಕೊಳ್ಳಿಕ್ಕೆ ಒಂದು ಚೇರ್ ಸಿಗಬಾರ್ದು. ಹಾಗೆ ನೀವು ವ್ಯವಸ್ಥೆ ಮಾಡಬೇಕು ಅಂತ ಜರಾಸಂಧ ತನ್ನ ಕಡೆಯವರಿಗೆಲ್ಲ ಹೇಳ್ತೀನಿ. ಅವರು ಮದುವೆ ಮನೆಗೆ ಬಂದ್ರು. ಕೆಲವು ವಯಸ್ಸಾದವರು, ಕೆಲವು ತುಂಬಾ ಟ್ರೆಡಿಷನ್, ಕೆಲವು ಏನೋ ಭಕ್ತಿಯಿಂದ ಕೃಷ್ಣನ ಮದುವೆ, ರುಕ್ಮಿಣಿ ಮದುವೆ ಅಂತ ಕೆಳಗೆ ಕೂತಿದ್ರು. ಅವ್ರನ್ನೆಲ್ಲ ಈ ಜರಾಸಂಧಗಳು ಅಯ್ಯೋ ಕೆಳಗೆ ಕೂತಿದ್ರೆ ಮೇಲ್ ಕೂತ್ಕೊಳ್ಳಿ, ಮೇಲ್ ಕೂತ್ಕೊಳ್ಳಿ, ಮೇಲ್ ಕೂತ್ಕೊಳ್ಳಿ. ಅವನಿಗೆ ಮುಖ್ಯ ಚೇರ್ಸ್ ಎಲ್ಲ ಫುಲ್ ಆಗಬೇಕು. ಚೇರ್ ಒಂದು ಖಾಲಿ ಇದ್ರು ಕೃಷ್ಣ ಬಂದು ಕೂತ್ಬಿಡ್ತಾನೆ. ಈ ರುಕ್ಮಿಣಿ ಹೇಳದ ಕೇಳದ ಅವನು ಮಾಲೆ ಹಾಕ್ತಾಳೆ. ಯಾಕಂದ್ರೆ ಇಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರೋರು. ಅದರಿಂದ ಬೇಡ ಬೇಡ, ಕೃಷ್ಣ ಬರ್ತಾನೆ, ಒಳಗೆ ನೋಡ್ತಾನೆ, ಚೇರ್ ಇಲ್ಲ ಅಂದ್ರೆ ಹೊರಗೆ ನಿಂತ್ಕೊಂಡು ಹಾಗೆ ಹೊರಟೋಗ್ತಾನೆ. ಅವನು ಹೊರಗೆ ಬಂದ ಹಾಗೆ ಹೋಗ. ಇದು ಯಾರು ಪ್ಲಾನ್ ಇದು? ಫುಲ್ ಜನ ತುಂಬಿಟ್ಟಿದ್ದಾರೆ. ಅದೇ ಟೈಮ್ಗೆ ಅಂತೂ ನಾವು ಅನ್ಕೊಂಡಂಗೆಲ್ಲ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ರೆ ಇಂದ್ರದೇವರು ಸ್ವರ್ಗದಿಂದ ತಮ್ಮ ಸಿಂಹಾಸನವನ್ನೇ ಭೂಲೋಕಕ್ಕೆ ಮೈಥಿಲಿ ಅಂತ ಸಾರಥಿ ಅವನ ಕೈ ಕೊಟ್ಟು ಕಳಿಸಿ, ಎಲ್ಲಿ ಸಭೆ ಇತ್ತು ಮದುವೆ ಮನೆ ಸೆಂಟರ್ ಹಾಕಿಸಿ ಮೈಥಿಲಿ ಹೇಳಿದ, ಇದು ಇಂದ್ರದೇವರು ಕೊಟ್ಟಂತಹ ಸಿಂಹಾಸನ, ಇದನ್ನ ಕೃಷ್ಣ ಬಿಟ್ರೆ ಬೇರೆ ಯಾರು ಕೂಡಬಾರ್ದು. ಇನ್ನು 5 ನಿಮಿಷ ಕೃಷ್ಣ ಬರ್ತಾನೆ. ಅವನು ಬಂದು ಇದರೊಳಗೆ ಕೂತ್ಕೊಳ್ತಾನೆ. ಅವನು ಕೂತ್ಕೊಳ್ಳುವಾಗ, ಅವನು ಬರುವಾಗ ಎಲ್ಲ ಎದ್ದು ನಿಂತ್ಕೋಬೇಕು. ಕೃಷ್ಣ ಬರುವಾಗ ಎಲ್ಲ ಎದ್ದು ನಿಂತು ಗೌರವ ಕೊಡ್ಬೇಕು. ಅವನು ಕೂಡೋವರೆಗೂ ಯಾರು ಕೂಡಕೂಡದು. ಯಾರಾದ್ರೂ ಕೂತ್ರೆ ಇಂದ್ರದೇವರ ವಜ್ರಾಯುಧ ಬಂದು ಅವರ ತಲೆಯನ್ನು ಕತ್ತರಿಸಿ ಹಾಕುತ್ತೆ ಅಂತ ದೇವರು ಉದಾಹರಣೆ. ಇವರೆಲ್ಲ ಅವಾಗ ಕೆಲವರು ಯಾವಾಗ ಬರ್ತಿದ್ರೆ ನಾವೆಲ್ಲ ಸ್ವಲ್ಪ ನಿದ್ದೆ ಮಾಡ್ಬಿಡೋದು, ಆ ಕೃಷ್ಣ ಬರೋದು, ವಜ್ರಾಯುಧ ಬರೋದು, ಈ ಭಯ. ದೇವರು ಉದಾಹರಣರು ಅಷ್ಟು ಹೇಳಿ ಇನ್ನೊಂದು ಹೇಳ್ಬಿಟ್ಟ, ಎಲ್ಲ ನಮಸ್ಕಾರ ಮಾಡ್ಬೇಕು ಕೃಷ್ಣನಿಗೆ. ಬೇಕಿದ್ರೆ ಜರಾಸಂಧ ಮಾಡಿದ್ರೆ ಮಾಡ್ಲಿ, ಬಿಟ್ಟರೆ ಬಿಡ್ಲಿ. ಅಂದಾಗ ಜರಾಸಂಧ ಏನೋ ಒಂದು ಖುಷಿ ಅಂತ ನಾನು ಒಬ್ಬನು ಬಿಟ್ಬಿಟ್ಟಿದ್ದಾನೆ, ನಾನು ಯಾಕೆ ಮಾಡಿದೆ ಅವನಿಗೆ, ಅವ್ನು ಬಿಟ್ಬಿಟ್ಟು ಬೇಕಂತಾನೆ ಕೃಷ್ಣ ಮಾಡಿದ. ಕೃಷ್ಣ ಬಂದೇ ಬಂದ, ಆ ಹಾಲು ಮುದ್ದೆ ಕೂತ. ಯಾರು ಅವನಿಗೆ ಬೇಕಾದವರಿದ್ರು ಬಂದರು, ಪೂಜೆ ಮಾಡಿದ್ರು, ನಮಸ್ಕಾರ ಮಾಡಿದ್ರು. ಕಡೆಗೆ ಸೀದಾ ಅಲ್ಲಿಂದ ರುಕ್ಮಿಣಿಯ ತಂದೆ ಅಂತ ಕೃಷ್ಣ ಹೋದ. ಅವರನ್ನು ಹೇಳ್ದ, ಅಲಯ್ಯ ಭೀಷ್ಮಕ, ಎಂಥ ಪ್ರೋಗ್ರಾಮ್ ಮಾಡ್ತಿದೀಯ, ಇದು ಮಾಡಬಹುದಾಗಿ ಕೇಳ. ಭೀಷ್ಮಕ ಅಂತ, ನಾ ಏನ್ ಮಾಡಬಾರ್ದು ಏನ್ ಮಾಡಿದೆ, ಯಾಕೆ ಏನ್ ನಿಂದೇನು ಗಲಾಟೆ, ಅಲ್ಲಯ್ಯ ನೀನು ಈ ತರ ಮದುವೆ ಮಾಡ್ತಾ ಇದೆಯಲ್ಲ ಸರಿಯಾ ಅಂತ. ಇಲ್ಲ, ನನ್ನ ಮಗಳಿಗೆ ನಾನು ಮದುವೆ ಮಾಡಿದ್ರೆ ನಿನ್ನೇ ಪ್ರಾಬ್ಲಮ್ ಕೃಷ್ಣ ಅಂತ. ಕೃಷ್ಣ ಅಂತ, ನಿನ್ನ ಮಗಳಿಗೆ ಮದುವೆ ಮಾಡಿದ್ರೆ ನಂದೇನ್ ಪ್ರಾಬ್ಲಮ್ ಇಲ್ಲ, ನನ್ನ ಹೆಂಡತಿಗೆ ಮದುವೆ ಮಾಡ್ತಾ ಇದ್ದೀನಿ, ಇದು ಸರಿ. ನಾನು ಗೊತ್ತ ನಿನ್ನ ಹೆಂಡತಿ ನನ್ನೆಲ್ಲ ಮಾಡಿದೆ ಅಂತ ನೀನು ತೋರಿಸ್ತೀನಿ ಬಾ ಅಂತ ಹೇಳಿ ಅವನು 2 ಕಣ್ಣನ್ನು ಒರೆಸಿ ತಾನು ಶಂಖಚಕ್ರ ಗದಾಪಾಣಿಯಾಗಿ ನಿಂತು ತನ್ನ ಪಕ್ಕದಲ್ಲಿ ಮಹಾಲಕ್ಷ್ಮಿಯನ್ನು ನಿಲ್ಲಿಸಿದ. ಆ ಲಕ್ಷ್ಮಿ ಬೇರೆ ಅಲ್ಲ, ಮನೆಯಲ್ಲಿರೋ ಮಗಳು ಬೇರೆ ಅಲ್ಲ, ರುಕ್ಮಿಣಿ ದೇವಿ ನಿಂತಿದ್ದಾರೆ. ಕೆಂಟೆಣ್ಣೆ ಕಟ್ಕೊಂಡ ಏನು ಮಾಡಲಿ ಕೃಷ್ಣ ಬೈ ಮಿಸ್ಟೇಕ್ ಪ್ರಿಂಟಿಂಗ್ ಆಗೋಗ್ತಿದೆ. ನೋಡಿ, ಅವನು ಆ ಜನ್ಮದಲ್ಲಿ ಕನ್ಯಾದಾನ ಮಾಡಬಹುದಿತ್ತು, ಮಾಡದೇ ಇದ್ದದ್ದಕ್ಕೆ ಮುಂದಿನ ಜನ್ಮದಲ್ಲಿ ಆಕಾಶ ಮಹಾರಾಜನಾಗಿ ಹುಟ್ಟಿ ಲಕ್ಷ್ಮೀ ಪದ್ಮಾವತಿಯಾಗಿ ಬಂದು ಶ್ರೀನಿವಾಸನ ಕನ್ಯಾದಾನ ಮಾಡಿಸಿಕೊಳ್ಳುವುದಾಗಿ ಬಂತು. ಅಲ್ಲಿ ಭಗವಂತ ತನ್ನ ರೂಪವನ್ನು ಹೀಗೆಲ್ಲ ತೋರಿಸಿದ.
ನನ್ನ ಅಪರಾಧ ಆಯಿತು ಕೃಷ್ಣ, ನಿಂಗೆ ನನ್ನ ಮಗನ ಮನಸ್ಸಾಗಿ ಕೊಟ್ಟಿದ್ದೀನಿ, ನೀ ಅದನ್ನು ಸ್ವೀಕಾರ ಹೇಗೆ ಮಾಡ್ತೀಯ ನೀ ಮಾಡು ಅಂತ ಅಪ್ಪನ ಪರ್ಮಿಷನ್ ತಗೊಂಡ. ಮುಗಿದಾಗ ಹೆಣ್ಣೆ ಹತ್ತವ್ರು ಪರ್ಮಿಷನ್ ಕೊಟ್ಟರೆ ಗಿರಿಲ್ ಹೋಗೋರು ಅದಿಲ್ ಹೋಗೋರು ಅಣ್ಣ ತಮ್ಮ ಯಾರು ಕೇಳ್ತಾ ಇದ್ವಿ, ಬಿಡಿ ನಾನು ಮಾಡ್ಕೊಡ್ತೀನಿ ತಂದ. ಸರಿ, ಮಾರನೇ ದಿನ ಹೋದ, ಎಲ್ಲ ಆಯಿತು. ಈ ಹೆಣ್ಣು ಮಗಳದು ಕಾಶಿ ಅಂದರೆ ಹುಡುಗರಿಗೆ ರಾತ್ರಿ ವರಪೂಜೆ. ಯಾಕೆ ವರಪೂಜೆ? ಯಾರಿಗೆ? ಶಿಶುಪಾಲಲ್ಲಿ ಭಾರಿ ವರಪೂಜೆ. ಏನು ಬೈದವ ಪರಂ ಕೂಡ ಸೂಟು ಬೂಟು ಹ್ಯಾಟು ಛತ್ರಿ ಕೊಡೋಣ ಅಂದ್ಕೊಂಡು ಯಾರು ಹೇಳಿದ್ರು ಅವ್ನಿಗೆ ಛತ್ರಿ ಕೊಡಬೇಡಿ, ಅವನೇ ಸ್ವಯಂ ಛತ್ರಿ ಇದ್ದಾರೆ, ಅವ್ನಿಗೇನು ಬೇಡ ಅಂದ್ರು ಛತ್ರಿ ಕೊಡಲಿಲ್ಲ. ಎಲ್ಲ ತಗೊಂಡ, ಭಾರಿ ಖುಷಿ ಆಯ್ತು. ಮಾರನೇ ದಿನ ಕಾಶಿ ಯಾತ್ರೆ. ಕಾಶಿ ಯಾತ್ರೆಗೆ ಯಾರು ಹೋದರು? ಶಿಶುಪಾಲನೆ. ಎಲ್ಲ ಬೋರ್ಡ್ ಹಾಕೊಂಡು ಬೇಡ ಇಟ್ಕೊಂಡು ಪುರೋಹಿತರನ್ನು ಕರ್ಕೊಂಡು ಕಾಶಿ ಕಡೆ ಅವನು ಹೋದ. ಇವಳಿಗೆ ಅಂಬಿಕಾ ಪೂಜೆಗೆ ಅಂತ ಇವಳಿಗೆ ಕರ್ಕೊಂಡು ಹೋದ್ರು. ಅಂಬಿಕಾ ಪೂಜೆಗೆ ಹೋದಾಗ ಜರಾಸಂಧ ಹೇಳಿದ, ಕೃಷ್ಣ ಬಂದಿದ, ಯಾವಾಗ ಹಾರಿಸ್ಕೊಂಡು ಹೋದ್ ನಂಗೆ ಗೊತ್ತಿಲ್ಲ, ಅದಕ್ಕೆ ಶೂಟ್ ಅಟ್ ಸೈಟ್ ಅಂತ ಆರ್ಡರ್ ಕೊಟ್ಟು ಎಲ್ಲ ತನ್ನ ಕಡೆಯವರಿಗೆ ಕತ್ತಿ ಕೈಯಲ್ಲಿ ಕೊಟ್ಟು ಕೃಷ್ಣ ಕಂಡ್ರೆ ಏನ್ ತುಗಡ ಆಗಲ್ಲ ಅಂತ ಆ ತುಗಡಾಗಿ ಗೊತ್ತಿಲ್ಲ, ಕೈಯಲ್ಲಿ ಕತ್ತಿ ಕೊಟ್ಟು ನಿಲ್ಲಿಸ್ಬಿಟ್ಟಿದ್ದಾನೆ. ಎಲ್ಲ ಬಿಚ್ಚು ಪಹಾರೆ ಕತ್ತಿಯನ್ನ ಹಿಡಿದು ರುಕ್ಮಿಣಿಯ ಜೊತೆ ಹೊರಟಿದ್ದಾರೆ. ರುಕ್ಮಿಣಿಯ ಅಂಬಿಕಾ ಪೂಜೆ ಮಾಡಿದ್ರು. ವಾಪಸ್ ಬರುವಾಗ ನೋಡ್ತಾ ಇದ್ದಾಳೆ, ಕೃಷ್ಣ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ತಲೆ ಬಿಸಿ ಹೋಗ್ತಾ ಇದ್ದಾಳೆ. ಆಗ ದೊಡ್ಡ ಬೆಳಕು ಕಾಣ್ತಾ ಇದೆ. ಎಲ್ಲಿಂದ ಬಂತು ಅಂತ ಹೀಗೆ ಆಕಾಶ ಮಾರ್ಗದಲ್ಲಿ ನೋಡಿದ್ರೆ ಭಗವಂತ ರಥಾರೂಢನಾಗಿ ಬರ್ತಾ ಇದ್ದಾನೆ ಕೃಷ್ಣ. ಸೀದಾ ಬಂದಂತೆ ಒಂದು ಕೈಯಲ್ಲಿ ಲಗಾಮ್ ಕುದುರೆ ಹಿಡ್ಕೊಂಡು, ಇನ್ನೊಂದು ಕೈಯಲ್ಲಿ ಸೊಂಟಕ್ಕೆ ಕೈ ಹಾಕಿ ಆ ಸೊಂಟದಿಂದ ಎತ್ತಿ ತೊಡಬೇಕು. ಈ ಕತ್ತಿ ಹಿಡ್ಕೊಂಡಿದ್ರು ಅವರ ಅಂತ ನೋಡೋದಾರ. ಯಾಕೆಂದ್ರೆ ಕೃಷ್ಣನ ರೂಪ, ರುಕ್ಮಿಣಿಯ ರೂಪ ಒಮ್ಮೆ ನೋಡಿದ್ರೆ ಕಣ್ಣ ಆ ಕಡೆ ಹೋಗೋದೇ ಇಲ್ಲ, ಅಲ್ಲೇ ನೋಡ್ಬೇಕು. ಹಾಗೆ ನೋಡ್ತಾ ಇದ್ದಾರೆ. ಯಾರೋ ಬೆಳೆದರೆ ಇವನ್ನೇ ನನಗೆ ಶೂಟ್ ಮಾಡಕ್ ಹೇಳಿದ್ದು, ನೀವು ನೋಡ್ತಾ ನಿಂತ್ರಲ್ಲ, ಯಾರದು? ಕೃಷ್ಣ ಅಂತ ಹೇಳ್ಬೇಕಲ್ಲ, 2 ಅಕ್ಷರ ಕೃಷ್ಣ. ಅನ್ನೋದ್ರೊಳಗೆ 100 ಕಿಲೋಮೀಟರ್ ಮತ್ತೆ ಎಲ್ಲ ಹಿಂದೆ ಹೋದ್ರು. ಯಾರ್ಯಾರು ರುಕ್ಮಿಣಿ ಬೇಕು ಅಂತ ಹಿಂದೆ ಬಂದ್ರು ಕೈ ಕಾ. ಇಲ್ಲಿ ರುಕ್ಮಿಣಿ ಶಿವಜಯದಲ್ಲಿ ಮಾದಿರಾಜರು ಅಂತ ಸೋದೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಅವರು ಅದ್ಭುತವಾಗಿ ಕೃಷ್ಣನ ಕಥೆ ಬರೆದಿದ್ದಾರೆ. ಅವರು ವರ್ಣನೆ ಮಾಡ್ತಾರೆ. ಕೃಷ್ಣ ಒಂದು ಹೆಣ್ಣಿಗೋಸ್ಕರವಾಗಿ ಇಟ್ಟು ಜನರ ಸಂಹಾರ ಮಾಡಿಲ್ಲ. ಯಾರ ಕಾಲು ದೇವರು ಕತ್ತರಿಸಿದ ಅಂದ್ರೆ ಯಾರು ರುಕ್ಮಿಣಿಯ ಮೇಲೆ ಕಾಲು ಹಾಕಬೇಕು ಅಂತ ಬಯಸಿದ್ರು ಅವ್ರ ಕಾಲು ಕತ್ತರಿಸಿದ ಅಲ್ಲ. ಅವನಿಗೆ ಗೊತ್ತು, ಮನದೊಳಗೆ ತಾನಿಪ್ಪ, ಎಲ್ಲರ ಮನಸ್ಸಿನ ಒಳಗೆ ಆ ಭಗವಂತ ಇದ್ದಾನೆ. ಎಂತ ಬ್ಯಾಡ್ ಕ್ಯಾಲ್ಕುಲೇಷನ್ ತಲೆ ಮಾಡಿದ್ರು, ಕೆಟ್ಟ ಆಲೋಚನೆ ಮಾಡಿದ್ರು, ಯಾರಿಗೂ ಗೊತ್ತಾಗದಿದ್ರು ಭಗವಂತನಿಗೆ ಗೊತ್ತೇ. ಕಾಲು ಕೈ ಹಾಕ್ಬೇಕು, ಅವ್ರ ಕೈ ತೆಗೆದ. ಅವಳ ವಿಷಯದಲ್ಲಿ ತಲೆ ಹಾಕಿದ್ರು, ಅವ್ರ ತಲೆ ತೆಗೆದ. ಸಂಸಾರ ಮಾಡಬೇಕು ಅಂತ ಯಾರಿಗೆ ಬಯಸಿದ್ರು ಅವರು ಸಂಸಾರವೇ ನಾಶ ಮಾಡ್ತಾರೆ. ಹೀಗೆ ಅದ್ಭುತವಾದ ಕರ್ಮವನ್ನು ಮಾಡಿದ್ದಾನೆ. ಅಲ್ಲಿಂದ ಕೃಷ್ಣ ಪರಮಾತ್ಮ ಈ ರುಕ್ಮಿ ಅಂತ ದೊಡ್ಡವನು, ಅವನೇ ಇದರ ಮ್ಯಾನೇಜರ್ ಕೂಡ ಆರ್ಗನೈಸ್ ಮಾಡಿದ್ರು. ಅವನಿಗೂ ಬಹಳ ಮರ್ಯಾದೆ. ಅವಾಗ ಕಾಶಿ ಯಾತ್ರೆ ಮಾಡ್ಕೊಂಡು ಅಂತರ್ಪಟ ಹಿಡಿದ್ಬಿಟ್ಟಿದ್ರು. ಅವನು ಈಗ ಬರ್ತಾಳೆ ಹುಡುಗಿ, ಯಾಕೆ ಬರ್ತಾಳೆ ಹುಡುಗಿ ಅಂತ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಹುಡುಗಿ ಬರಲೇ ಇಲ್ಲ. ಯಾರೊಬ್ರು ನನಗೆ ಹೇಳಿದ್ರು, ಕೃಷ್ಣ ಬಂದು ಹಾರಿಸ್ಕೊಂಡು ಹೋಗಿ ಆಯ್ತು. ಇವನು ಗೊಡೋ ಅಂತ ಹಳ್ಳಿಗೆ ಶುರು ಮಾಡಿದ. ಕೈ ಬಂತು, ಬಾಯಿಗೆ ಬರಲಿಲ್ಲ. ಒಳ್ಳೆ ಮಿಸ್ಸಸ್ ಆಗೋಳು ಮಿಸ್ ಆಗ್ಬಿಟ್ಲಿ ಅಂತ ಹೇಳಿ ಕಡೆಗೆ ಅಂದಾಗ ಜರಾಸಂಧ ಅವನು ಪ್ಲಾನ್ ಮಾಡಿದ. ಅವನು ದೊಡ್ಡದೊಂದು ಖರ್ಚಿ ಕೊಟ್ಟ. ನಾನು 20 ಸತಿ ಟ್ರೈ ಮಾಡಿ ಬೇಜಾರು ಮಾಡ್ಕೊಳ್ಳಿಲ್ಲ. ಅವಳು ಸಿಗ್ತಿದ್ರೆ ನಾನು ಅವಳ ಅಜ್ಜಿ ತರದ ಹೆಣ್ಣು ತಂದು ಮದುವೆ ಮಾಡ್ತೀನಿ ಅಂತ ಹೇಳಿ ಕಡೆ ಒಂದು ಅಜ್ಜಿ ಜೊತೆಗೆ ಮದುವೆ ಆಗಿ ಕಡೆಗೆ ಅಲ್ಲಿ ಅವಳ ಮದುವೆ ನಿಂತು ಹೋಯ್ತು. ಕೃಷ್ಣ ಕರ್ಕೊಂಡು ಹೋದ. ರುಕ್ಮಿ ಹಿಂದೆ ಬಂದಿದ್ದ. ಅವನಿಗೆ ಅರ್ಧ ಮೀಸೆ, ಅರ್ಧ ತಲೆ, ಅರ್ಧ ಗಡ್ಡ ಎಲ್ಲ ಕೆಟ್ಟದಾಗ ಕಟಿಂಗ್ ಮಾಡ. ಇವತ್ತೇನಾದ್ರು ಜನ ಆ ಕಟಿಂಗ್ ನೋಡಿದ್ರೆ ದೇವರ ಭಯ. ಅದೇನು ಗೊತ್ತಾ, ಹಿಂದಿನ ಕಾಲದಲ್ಲಿ ಈ ಕಟಿಂಗು ಶಿಕ್ಷೆ. ತಲೆ ಮೇಲೆ ಕೂತಿರುತ್ತಲ್ಲ, ಅವರು ನೋಡಿದ ತಕ್ಷಣ ಇಂಥ ತಪ್ಪು ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ಲಿಕ್ಕೆ ಅಂತ ತಲೆ ಮೇಲೆ ಇಷ್ಟಿಷ್ಟು ಕಡೆ ಕೂದಲು ಬಿಡು.
ಇವತ್ತು ಅದೇನು ತಪ್ಪು ಮಾಡಿಸ್ತಾರೆ ಎಲ್ಲಂದ್ರೂ ಕೂತು ಭಾಗವತ ಏಕಾದಶ ಸ್ಕಂದದಲ್ಲಿ ಕೂದಲು ಕಟ್ಟಿ ಯಾವಾಗ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಯಾವ್ಯಾವ ತಪ್ಪಿಗೆ ಏನೇನು ಇವೆಲ್ಲ ನಮಗೇನು ಗೊತ್ತಿಲ್ಲ. ಮನಸ್ಸು ಇಚ್ಛೆ ಇದ್ದೀವಿ. ಕೃಷ್ಣ ರುಕ್ಮಿಣಿಯ ಅಣ್ಣನಿಗೆ ಹಾಗೆಲ್ಲ ಮಾಡಿದ. ಊರಿಗೆ ಬಂದ, ಊರಲ್ಲಿ ಯಾರು ಇಲ್ಲೇ ಇಲ್ಲ. ಯಾವ ಊರಲ್ಲಿ? ದ್ವಾರಕಾ ಊರಿಗೆ. ಯಾಕೆ? ಬೆಳಗ್ಗೆ ಎದ್ದು ನೋಡ್ತಾನೆ ಕೃಷ್ಣ ಇಲ್ಲ. ಯಾರು ಹೇಳಿದ್ರು ಕೃಷ್ಣ ಅಲ್ಲಿ ಕುಂದನಪುರಕ್ಕೆ ಹೋಗಿದ್ದಾನೆ. ಯಾಕೆ? ರುಕ್ಮಿಣಿ ತಂದು ಬಲರಾಮ ಅನ್ಕೊಂಡು ಇನ್ನೇನೋ ಕಿತಾಪತಿ ಮಾಡ್ಕೊಂಡು ಬರ್ತಾನೆ. ಇನ್ನು ಯಾರ್ಯಾರಿಗೆ ಕೃಷ್ಣ ನಟಿಸ್ಕೊಂಡು ಬರ್ತಿರ್ತಾರೋ ಸೈನ್ಯ ತಗೊಂಡು ಹೋಗ್ಬೇಕು ಅಂತ ಹೇಳಿ ಬಲರಾಮ ಎಲ್ಲ ಸೈನ್ಯ ಗೀನ್ಯ ಎಲ್ಲ ತಗೊಂಡು ಅವನು ಆ ಕಡೆ ಹೋಗಿ ಮನೇಲಿ ಯಾರಿಲ್ಲ, ಹೆಂಗಸರು ಮಕ್ಕಳು ಯಾರಿಲ್ಲ. ಅಲ್ಲ, ಹುಡುಗಿ ಕರ್ಕೊಂಡ್ಬಂದ್ರೆ ಆರತಿ ಮಾಡ್ಕೊಳಕ್ಕೂ ಯಾರಿಲ್ಲ, ಮದುವೆ ಮಾಡ್ಕೊಡ್ಬೇಕ್ರಿ. ಅದಕ್ಕೆ ನಾವು ಊರಿಗೆ ಹೋಗ್ಬೇಕು. ಕೃಷ್ಣಗೆಲ್ಲ ಗೊತ್ತಿತ್ತು. ಊರ ಹತ್ರ ಒಂದು ಪಾರ್ಕ್ ಮೂಲ ಮಾಧವ ಅಂತ, ಇವತ್ತು ಕೂಡ ದ್ವಾರಕಾಯಿಂದ 80 ಕಿಲೋಮೀಟರ್ ದೂರದಲ್ಲಿ ಮೂಲ ಮಾಧವ ಅಂತಾನೆ ಹೆಸರು. ಅಲ್ಲಿ ಕೃಷ್ಣ ಮದುವೆ ಆದ. ಮದುವೆ ಆಗ್ಬೇಕಾದ್ರೆ ಗಂಡಿನ ಕಡೆ ಹೆಣ್ಣಿನ ಕಡೆ ಅಂತ 2 ಕಡೆ ಇರ್ಬೇಕು. ಯಾರಿಲ್ಲ ಇಲ್ಲಿ. ಹೆಣ್ಣಿನ ಕಡೆ ಬರೋದು ಎಲ್ಲರೂ ಕೈಕಾಲು ಕಡೆಗೆ ಅಲ್ಲೇ ಇದ್ದವ್ರೆ ಒಂದು 2 ಪಾರ್ಟಿ ಮಾಡ್ಕೊಂಡು, ಈ ಶ್ರೀನಿವಾಸ ಕಲ್ಯಾಣ ಕೊಟ್ಟಾಗ ಸಂಬಂಧಿಕರಿಗೆ ಕೂಡ್ತಾರೆ ಹಾಗೆ 2 ಪಾರ್ಟಿ ಮಾಡ್ಕೊಂಡು ಹುಡುಗಿನೊಬ್ರು ಕೂಡಿಸ್ಕೊಂಡು ಹುಡುಗನೊಬ್ರು ಕೂಡಿಸ್ಕೊಂಡು ಮಾತುಕತೆ ಶುರು ಮಾಡಿ. ಮೊದಲು ಜಾತಕ, ಆಮೇಲೆ ಹುಡುಗಿ ಒಪ್ಕೋಬೇಕು, ಆಮೇಲೆ ಏನು ನೆಕ್ಸ್ಟ್ ಮಾತುಕತೆ. ಈಗ ಜಾತಕ ಆಯ್ತು, ಹುಡುಗಿ ಒಪ್ಪಿಗೆ ಆಯ್ತು, ಮಾತುಕತೆ. ಏನ್ ಮಾತುಕತೆ? ಆ ಹುಡುಗಿ ಕಡೆಯವರು ಹುಡುಗನಿಗೆ ಹೇಳಿದ್ರು, ನಮ್ಮ ಹುಡುಗಿನ ನಿಂಗೆ ಕೊಡೋದು ನಮ್ಗೆ ಚೂರು ಇಷ್ಟ ಇಲ್ಲ. ಯಾಕಂದ್ರೆ ನಾವು ಸ್ವಲ್ಪ ಬಾಯ್ಬಿಟ್ಟು ಹೇಳ್ಬಾರ್ದು ನಿಮಗೆ. ನೀನು ಹೋಗಿ ಒಂದ್ಸತಿ ಕರಡಿ ನಿನ್ ಮುಖ ನೋಡ್ಕೋ, ಇದೆಯಾ ನಮ್ಮ ಹುಡುಗಿ ಹಿರಣ್ಯ ವರ್ಣ ಹರಿಣಿ ಬಂಗಾರದ ಮೈ ಬಣ್ಣ, ಎಷ್ಟು ಚೆನ್ನಾಗಿದ್ದಾಳೆ. ನೀನ್ ನೋಡಿದ್ರೆ ಹೀಗಿದೆಯಾ? ನಮ್ಮ ಹುಡುಗಿ ಕೆಲವರು ಹೆಣ್ಣು ನೋಡ್ಕೊಂಡು ಬಂದಿರ್ತಾರೆ. ಆ ಗಂಡಿನ ತಾಯಿನ ಯಾರೋ ಕೇಳ್ತಾರೆ, ಹುಡುಗಿ ನೋಡಕ್ ಹೋಗಿದಾರಲ್ಲ, ಹುಡುಗಿ ಹೇಗಿದೆ? ಅಯ್ಯೋ ಹುಡುಗಿನೇ ಕೈ ತೊಳ್ಕೊಂಡು ಮುಟ್ಬೇಕು ಅಂದ್ರೆ ಅಷ್ಟು ಚೆನ್ನಾಗಿದ್ದಾಳೆ, ಒಳಗೊಳ ಕೈಯೆಲ್ಲ ಮುಟ್ಟಬಾರ್ದು ಅಂತ ಹೇಳಲಿಕ್ಕೆ ಏನ್ ಹೇಳೋರು ಅಲ್ವಾ? ಮದುವೆ ಆಗಿ 2 ವರ್ಷ ಆದ್ಮೇಲೆ ಕೇಳಿ, ನಿನ್ ಸದ್ಯ ಆಗಿ ಮುಟ್ ಕೈ ತೊಳ್ಕೋಬೇಕು ಅಂತ ಮಾತಾಡಿದ್ರೆ ಬಾಯಿ ಮುಟ್ಕೊಳಿಸ್ಬೇಕು, ಮುಟ್ ಹಿಂಗೆಲ್ಲ. ಅಂದ್ರೆ ಇವಳ ಅಷ್ಟು ಸುಂದರಿ ರುಕ್ಮಿಣಿ ಹೇಗಿದ್ದಾಳೆ ಅಂತಂದ್ರೆ ಬಂಗಾರದ ಮೈಬಣ್ಣ. ಕೃಷ್ಣ ನೀಲಮೇಘಶ್ಯ, ಏನು ಕಲರ್ ಮ್ಯಾಚಿಂಗ್, ಅದು ಕಲರ್ನೇ ಚೆನ್ನಾಗಿಲ್ಲ, ಇದೇನು ಕಲರ್ ಚೆನ್ನಾಗಿ. ಹುಡುಗಿ ಹೋಗಿ ಕಲರ್ ಚೆನ್ನಾಗಿದ್ದರೆ ಬೇಡ, ವಿದ್ಯೆ ಅದು ಈಕ್ವಾಲಿಟಿ ಬೇಕಲ್ವಾ? ನಮ್ಮ ಹುಡುಗಿ ವಿದ್ಯೆಗೆ ಅಭಿಮಾನಿ, ಎಲ್ಲ ವಿದ್ಯೆಗೆ ಅವಳೇ ಅಭಿಮಾನಿ. ನೀನು ಏನು ಓದಿದೀಯ ಅಂತ ಕೇಳೋ ಹಾಗೆ ಇಲ್ಲ. ನೀನು ಉದ್ಯೋಗ ನೋಡಿದ್ರೆ ಗೊತ್ತಾಗ್ತದೆ. ಏನು ಉದ್ಯೋಗ? ಏನಿದ್ದು? ದನ ಕಾಯೋದು. ಯಾರು ಹೇಳ್ತಿದ್ರು? ಓದ್ತಾ ಇದ್ದವ್ರಿಗೆ ಎಲ್ಲರೂ ದನ ಕಾಯ್ಲಿಕ್ಕೆ ಹೋಗೋದು. ನಿನಗೆ ಯಾರು ಹೇಳಲೇ ಇಲ್ಲ ದನ ಕಾಯಕ್ಕೆ ಹೋಗು ಅಂತ ಯಾರು ಹೇಳಿದ್ರ? ಅವ್ರಿಗೆ ನಮ್ಮ ಹಣ್ಯ ದೇವಾಯ ಗೋ ಬ್ರಾಹ್ಮಣ, ಗೋವಿನ ಕಾಯಲಿಕ್ಕೆ ಬಂದಿದ್ದ. ಓದು ಅಂತ ಯಾರು ನಂಗೆ ಹೇಳಲೇಬೇಡಿ, ನಾನು ದನ ಕಾಯಕ್ಕೆ ಬಂದಿದ್ದೀನಿ. ನೀನು ಉದ್ಯೋಗ ನೋಡಿದ್ರೆ ನೀನು ಓದೋ. ಆ ಮೇಷ್ಟ್ರ ಹೋದೆ, ಒಬ್ಬ ಮೇಷ್ಟ್ರು ಇದ್ರು, ಅವರು ಅವ್ರದ್ದು ಹೋಗುವಾಗಲೇ ಕೇಳ್ದ, ಸಾಂದೀಪಿನಿ ಅಂತ ಗುರುಗಳು ಅವ್ರನ್ನ ಕೇಳ್ದ, ಶಾರ್ಟ್ ಟರ್ಮ್ ಕೋರ್ಸ್ ಯಾವ್ದಿದೆ? ಅವರು ಅವೆಲ್ಲ ಇರಲಿಲ್ಲ ಶಾರ್ಟ್ ಟರ್ಮ್ ಕೋರ್ಸ್ ಅಂತ. ಅವ್ರು ಹೇಳಿದ್ರಪ್ಪ, ಒಟ್ಟು 64 ವಿದ್ಯೆ, ಒಂದೊಂದು ವಿದ್ಯೆ ಒಂದೊಂದು ದಿನ ನಾದರೂ ಬೇಕು. ಆಯ್ತು, ಬೇಗ ಹೇಳಿ ಅಂತಂದ್ರೆ 64 ದಿನ ಹೋಗಿದ್ದು ಸ್ಕೂಲ್ಗೆ. 2 ತಿಂಗಳು 4 ದಿನ ಎಲ್ಲದರೊಳಗೂ ಮಾಸ್ಟರ್ ಡಿಗ್ರಿ ಡಾಕ್ಟರೇಟ್. ಅವನು ಜಾಗ ಫಾರ್ ಮಾಸ್ಟರ್ ಆಫ್ ಆಲ್, ನಾವು ಜಾಗ ಫಾರ್ ಮಾಸ್ಟರ್. 64 ದಿನ 64 ವಿದ್ಯೆ. 65ನೇ ದಿನ ಅಜಯ್ ನಿಮ್ದೆಷ್ಟು ಫೀಸ್ ಅಂತ ಅವರೊಂದು, ಕೃಷ್ಣ ನೀನು ನನಗೆ ಟೆಸ್ಟ್ ಮಾಡ್ತೀಯ. ಇಷ್ಟೆಲ್ಲ ಪಾಠ ಪುರಾಣ ಪ್ರವಚನ ಮಾಡೋ ಆಚಾರ್ಯರು ಏನಾದರೂ ಆಸೆಗಳಿದೆಯಾ ಅಂತ ಟೆಸ್ಟ್ ಮಾಡ್ತಿದ್ದೀಯ. ಕೃಷ್ಣ ನನಗೆ ಏನು ಬೇಡ, ನೀವೊಂದು ಕೆಲಸ ಮಾಡಿ, ನೀನು ನನಗೆ ದಕ್ಷಿಣೆ ಕೊಡಬೇಡ, ನೀನು ಚೂರು ಮುಂದೆ ಬಾ,
ನಾನೇ ನಿಮಗೊಂದು ಪ್ರದಕ್ಷಿಣೆ ಮಾಡಿ, ನೀನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, 64 ದಿನ ನನ್ನ ಮುಂದೆ ಕೂತಿಯಲ್ವ, ನಿಮಗೆ ಪಾಠ ಹೇಳೋ ಬರದಲ್ಲಿ ಒಂದಿನೂ ನಿಮಗೆ ನಮಸ್ಕಾರ ಮಾಡಿಲ್ಲ, ನಾಳೆಯಿಂದ ನೀನು ಸಿಗಲ್ಲ, ಅದಕ್ಕೊಂದು ನಮಸ್ಕಾರ ಮಾಡ್ತೀನಿ, ಇದೊಂದು ನಮಸ್ಕಾರ. ಕೃಷ್ಣದಾಸ ಗುರುಗಳೇ ಹಾಗೆಲ್ಲ ಮಾಡಬೇಡಿ, ದಕ್ಷಿಣೆ ಕೊಡಬೇಕು, ನಾನೇ ಕೊಡದೇ ಇದ್ರೆ ಯಾರು ಕೊಡದೇ ಅಲ್ಲ. ಆಚಾರ್ಯರಿಗೆ ತುಳಸಿ ದಳ ಮತ್ತೊಂದು ಪಾಠ ಕೊಟ್ಬಿಟ್ರೆ ಕೊಡುವ ಹಾಗಿಲ್ಲ. ಅಂದ್ರೆ ತುಳಸಿ ದಳ ಅಂದ್ರೆ ಅಷ್ಟು ಪ್ರೀತಿ ಇದೆ ಕೃಷ್ಣನಿಗೆ, ತುಳಸಿ ಕೊಡುವಲ್ಲಿ ಅಷ್ಟೇ ಆಗ್ತಬೇಡಿ, ಅಟ್ಟಕ್ಕಷ್ಟೇ ಅಂತಲ್ಲ. ಕೃಷ್ಣ ಅಲ್ಲ ಹಾಗೆಲ್ಲ ಅನ್ಬೇಡಿ, ನೀವೇನಾದ್ರು ಸಂತಿಗೆ ತಗೋಬೇಕು. ಅದಕ್ಕೆ ಬಂದು ನೋಡು, ನಂಗೇನು ಆಸೆ ಇಲ್ಲ, ಅಂದ್ರೆ ನಮ್ಮ ಮನೆಯೊಳಗೆ ಏನಾದ್ರು ಆಸೆ ಇರ್ಬೋದು. ನಮ್ಮ ಮನೆಯೊಳಗೆ ಅವಿನ ಕಾಲದ್ದು ಹೆಣ್ಮಕ್ಳಿಗೆ ಏನಾದ್ರು ಒಂದು ಆಸೆ, ಯಾವಾಗ 24/7 ಅವ್ರ ಮನೆ ಪಕ್ಕದಲ್ಲಿ ಏನಾದ್ರು ಮಾಲ್ ಇದ್ದು ಬಿಟ್ರೆ, ಈ ಮನೆಯವರು ಅಲ್ಲೇ ಮಾಲೊಳಗೆ ಯಾವ್ದೋ ಶಿಕ್ಷಣ ಇರ್ತಾರೆ ನೋಡಿ, ಅಲ್ಲೇ ಇಲ್ಲಿರೋರು ಯಾರು ಹೋಗಲ್ಲ ಬಿಡಿ. ಮೊನ್ನೆ ಹೇಳಿದೆ, ಎಷ್ಟು ಶಾಪಿಂಗ್ ತುಂಬಾ ಬೇಜಾರಾದಾಗ ಒಂದ್ಸತಿ ಶಾಪಿಂಗ್ ಹೋಗ್ಕೊಂಡ್ಬಿಡಿ, ಏನೋ ನಿಂದೆ ದುಡ್ಡು ಖರ್ಚಾಗಿರುತ್ತೆ, ಆದ್ರೂ ಏನೋ ಒಂದು ಆಗಲ್ಲ. ಕಡೆಗೆ ಬೀದಿ ಬಾರೋದಕ್ಕೆ ಏನೋ ಒಂದು ಸಣ್ಣದ ಐಟಮ್ ಬಂದ್ಬಿಟ್ರು, ಅದು ಇಟ್ಕೊಂಡು ಶಾಪಿಂಗ್ ಶಾಪಿಂಗ್ ಶಾಪಿಂಗ್, ಅದು ಶಾಪ ಬಂದು ಹಿಂಗು ಎರಡು ಹಿಂಗೆ ಎಷ್ಟು ಕಹಿನೋ ಹಿಂಗೆ ತಂದ ಮೇಲೆ ಅದು ಕೂಡ ಅಷ್ಟೇ ಕೈ ವಸ್ತು. ಅದಕ್ಕೆ ಹೆಂಡತಿನ ಕೇಳು ನಮ್ಮ ನೀನೇನು, ಅವಳು ಅಂತ ಆಡಿದರೆ ಹೇಳಲ್ಲ. ಅವ್ರು ಹೇಳಿದ್ದು, ನನ್ನ ಮನೆಗೆ ಎಷ್ಟೋ ಜನ ಹುಡುಗರು ಬಂದರು, ಅಡುಗೆ ಮಾಡಾಕ್ತೆ, ಇವತ್ತರ ಓದಿದ್ರು, ನೀನು ಎಲ್ಲ ಥರ ಅಲ್ಲ, ನೀನು ಅಖಿಲಾಂಡ ಕೊಟ್ಟಿದ್ದಾಳೆ, ನಿನ್ನ ಹತ್ರ ಆರ್ಡಿನರಿ ದಕ್ಷಿಣೆ ಕೇಳಬಾರ್ದು ಅಂತ ನೀನು ಬಂದಿದ್ದಿಲ್ವೇ ಡಿಸೈಡ್ ಮಾಡ್ಕೊಂಡು ಅವತ್ತಿಂದು ನೀವು ಯಾವತ್ತು ಮುಗಿಯುತ್ತೆ ನೀನು ಯಾವತ್ತು ದಕ್ಷಿಣೆ ಕೊಡ್ತೀಯ, ಕವರಲ್ಲಿ ಏನು ಹೇಳಿರ್ತೀಯ, ಇದನ್ನೇ ನಾನು ಕಾಯ್ತಾ ಇದ್ದೆ. ಕೃಷ್ಣ ಇವತ್ತು ನಾನು ಕೇಳೋ ದಕ್ಷಿಣೆ ನೀವು ಕೊಡಬೇಕು. ಅಮ್ಮ ಕೇಳು, ಎಂಥ ದಕ್ಷಿಣೆ ಕೇಳಿದ್ರು ಗೊತ್ತಾ, ನನ್ನ ಮಗ ಸತ್ತು 20 ವರ್ಷ ಆಯಿತು, ಅವನು ಬೇರೆ ನಿಂತಿದ್ದೆ, ಯಾರು ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ? ಅಜ್ಜ ನೀವೇನಾದ್ರು ಕೇಳ್ಕೊಡ್ತೀವಿ ಇಲ್ಲ, ನೀನು ಕೇಳಿ ಇಲ್ಲ, ವಿಧಾನಸೌಧದಲ್ಲಿ ಯಾರ್ಯಾರು ಸಾಧ್ಯ? ಕೃಷ್ಣನಿಗೆ ಆ ಗುರುಪತ್ನಿ ಕೇಳಿದ್ರು, 20 ವರ್ಷದ ಕೆಳಗೆ ಮಗ ಸತ್ತಿದ್ದಾನೆ, ಬೇಕು ಮಗನ ತಂದ್ಕೊಟ್ಟ, 2 ನಿಮಿಷಕ್ಕೆ ಮಗನ ತಂದ್ಕೊಟ್ಟ. 3 ಬಾರಿ ಸತ್ತವರನ್ನ ತಾಯಿಗೆ ತಂದು ಒಪ್ಪಿಸಿದ ಮಹಾತ್ಮ. ಆ ಗುರುಗಳ ಹತ್ರ ಬರೀ 64 ದಿನ ಎಲ್ಲ ವಿದ್ಯೆ, 64 ದಿನ ಕಾಲೇಜಿಗೆ ಹೋಗಿ ಬಂದವ್ರು ಏನು ಓದಿರ್ತಾರೆ, ನೀನು ವಿದ್ಯೆ ಆಗಿದೆ, ಈಗೇನು ನೀವು ಕೊಡ್ತೀರಾ ಇಲ್ವಾ, ನಾ ಪ್ರವಚನ ಮುಗಿಸ್ಬೇಕಿಲ್ಲ 5 ನಿಮಿಷಕ್ಕೆ ಅಂತ. ಕಡೆಯವರು ನೋಡಪ್ಪ, ಏನೋ ನಮ್ಮ ಹುಡುಗಿ ನಿನ್ನ ಬಿಟ್ಟರೆ ಬೇರೆಯವ್ರನ್ನ ಮದುವೆ ಆಗಲ್ಲ ಅಂತ ಒಂದೇ ಹಠ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಕೊಟ್ಬಿಟ್ಟು ನಮ್ಮ ಕಂಡೀಷನ್ಗೆ ಏನೋ ಒಂದು ಹೆಚ್ಚು ಕಮ್ಮಿ ಮಾಡಬಾರ್ದು. ಈಗ ನೋಡ್ಕೊಂಡು ನಮ್ಮ ಹುಡುಗಿ ಹೇಗಿದ್ದಾರೆ, ಬೆಳ್ಳಿ ಅಲ್ವಾ, ಇವಳು ಹೀಗೆ ಮೇಂಟೈನ್ ಮಾಡಿ, ಇವಳಿಗೆ ನೀವು ಮನೆಗೆ ಕರ್ಕೊಂಡೋಗಿ ತುಂಬ ಭಾರದ ಕೆಲಸ ಹೇಳ್ಬಿಡ್ಬಾರ್ದು. ಈ ದೇವ್ನ ಅಂತ ಕೊಟ್ಟು 25 ಕೊಡ ನೀರು ತಂದ್ಬಿಡೋ, ನೀರು ತರಕ್ಕಾಗತ್ತಾ ಅಂತ ಭಾರವಾದ ಕೆಲಸ ನಮ್ಮ ಹುಡುಗಿಗೆ ಹೇಳ್ಬಾರ್ದು. ಒಂದು ಬರ್ಕೊಳ್ಳಿ, ಭಾರವಾದ ಕೆಲಸ ನಮ್ಮ ಹುಡುಗಿಗೆ ಹೇಳ್ಬಾರ್ದು. ಸರಿ, ಮತ್ತಿನ್ನೇನು? ಆಮೇಲೆ ನಮ್ದು ತುಂಬಿದ ಫ್ಯಾಮಿಲಿ, ತುಂಬಾ ಜನ ಫಂಕ್ಷನ್ ಹೋದ್ರು, ನಾವು ಯಾವಾಗ ಒಂದು ಮೆಸೇಜ್ ಹಾಕಿದ್ರು ನೀನು ಹುಡುಗಿ ಕರ್ಕೊಂಡು ಬರಬೇಕು, ಪ್ರೋಗ್ರಾಮ್ ಆದ್ಮೇಲೆ ನೀನೇ ಕರ್ಕೊಂಡು ಹೋಗ್ಬೋದು, ಎರಡು ಮರಿಬೇಡ. 3ನೇದು, ಹೆಣ್ಣು ಕೊಟ್ಟು ನಮ್ಮನ್ನ ಎಂದು ಬೈಬಾರ್ದು, ನಮ್ಮನ್ನ ಹುಡುಗಿ ಮುಂದೆ ಹೊಗಳ್ತಾ ಇರ್ಬೇಕು. ಕೆಲವರು ಮದುವೆ ಆಗಿ 25 ವರ್ಷ ಆದ್ಮೇಲೂ ಮಾಮೂಲು ಬೈಯೋದು, ನಿಮ್ಮ ಅಪ್ಪ ತುಳಿಗಾಡು, ಇದೇನು ಕೋಟ ಕೊಟ್ಟದ್ದು, ಅದೇನು ಕಾಪಿನ ಹಾಕಲು, ಅಯ್ಯೋ 25 ವರ್ಷ ನೆನೆಸ್ಕೊಂಡು ಮಾಮೂಲು ಬೈಬಾ ಆಯ್ತು, ಇನ್ನೇನು ಹೇಳಿ. ಆಮೇಲೆ ನಿಮ್ಗೇನು ತುಂಬಾ ಸಿಟ್ಟು ಅಂತ ಕೇಳಿದ್ರಿ, ನಿನ್ ಸಿಟ್ಟೇನಿದ್ರು ಆಫೀಸಲ್ಲಿ ಇಟ್ಕೋಬೇಕು, ಹೆಂಡತಿ ಮುಂದೆ ತೋರಿಸ್ಬಾರ್ದು. ಕೃಷ್ಣ ಅಂದ ನನ್ನ ಸಿಟ್ಟೇಲಿ ನರಸಿಂಹ ಅವತಾರ, ಸಿಟ್ಟು. ಕೃಷ್ಣ ಅಂತ, ಅಯ್ಯೋ ನಿಮ್ಗೆ ಬುದ್ಧಿ ಇಲ್ಲ. ನರಸಿಂಹ ಅವತಾರದಲ್ಲಿ ನನಗೆ 4 ಕೈ ಇತ್ತು. ಒಂದು ಕೈ ಶಂಖ ಇಟ್ಕೊಂಡಿದ್ದೆ, ಒಂದು ಕೈ ಚಕ್ರ ಇಟ್ಕೊಂಡಿದ್ದೆ, ಒಂದು ಕೈ ಪ್ರಹ್ಲಾದನ ಮೇಲೆ ಇಟ್ಟಿದ್ದೆ, ಇನ್ನೊಂದು ಕೈ ಎಲ್ಲಿತ್ತು ನೀವು ನೋಡಿದ್ರಾ?
ಇಲ್ವಲ್ಲ, ಅದು ನನ್ನ ಹೆಂಡತಿ ಸೊಂಟದ ಮೇಲೆ ಇತ್ತು ಗೊತ್ತಾ ಅಂತ. ನನಗೆ ಸಿಟ್ಟಿ ಹೇಳಿದ್ರು ಹೊರನವ್ರ ಮೇಲೆ, ಮನೆಯವ್ರ ಮೇಲೆ ಸಿಟ್ಟೇ ಮಾಡ್ಕೊಳ್ಳಲ್ಲ, ಸಿಟ್ಟು ಮಾಡ್ಕೊಳ್ಬಾರ್ದು. ಆಮೇಲಿಂದ ಇನ್ನೊಂದು ಹೇಳಿದ್ರು, ನೋಡು ಇದು ಹೇಗೆ ಹೇಳಬೇಕು ನಮ್ಗೆ ಬಾಯಿ ಬರ್ತಿಲ್ಲ, ಮದುವೆ ಮುಂಚೆ ಕ್ಲಿಯರ್ ಆಗಿತ್ತು, ಅದಕ್ಕೆ ಒಂದು ಮಾತು ಹೇಳ್ತೀವಿ, ನಿಂದೇನೋ ಕ್ಯಾರೆಕ್ಟರ್ ಸರಿ ಇಲ್ಲ. ಏನು ಅಲ್ಲ, ಯಾರೋ ಹೇಳ್ತಿದ್ರು ನಿಮ್ಗೆ ಆಲ್ರೆಡಿ ಒಂದು ಮದುವೆ ಆಗಿದೆ. ಕೃಷ್ಣ ಒಂದು ಮದುವೆ ಆಗೋಗ್ಬಿಟ್ಟಿತ್ತು. ಆ ಹೆಣ್ಣಿಗಳು ನೋಡ, ಹಿಂದಿನ ನಾವು ತೆಗಿಯಲ್ಲ, ನಮ್ದು ನಿಮಗೆ ಇಬ್ರು ಇವಾಗೆಲ್ಲ ಮದುವೆ ಆಗಲಿ, ಇದು ನೀವು ತೆಗಿಬಿಡಿ, ನಾವು ಇಬ್ರದ್ದು ಅಳಸೆ ಮೂರು ಮೈಲಿ ಮಾಡ್ತೇವೆ ಅಲ್ಲ, ಹಿಂಗಾಗ್ಬಿಡುತ್ತೆ. ಅದರಿಂದ ಹಿಂದಿನ ನೀವು ತೆಗಿಬಿಡಿ, ನಾವು ತೆಗಿಯಲ್ಲ. ಇನ್ನು ಮುಂದೆ ನಮ್ಮ ಹುಡುಗಿನ ಮದುವೆ ಆದ್ಮೇಲೆ ಇನ್ಯಾರನ್ನು ಕಣ್ಣೆತ್ತಿ ನೋಡಬಾರದು. ಕೃಷ್ಣ ಅಂದ ಅದೊಂದು ಸಾಧ್ಯ ಇಲ್ಲ, ಮಿಕ್ಕಿದ್ದಕ್ಕೆಲ್ಲ ಓಕೆ, ಕಡೆ ಇದೊಂದು ಯಾಕೆ ಅಂತ. ಅಲ್ಲ ಯಾಕೆ? ಕೃಷ್ಣ ಅಂದ, ನಾನು ಈ ಜನ್ಮದಲ್ಲಿ ಈ ಅವತಾರದಲ್ಲಿ 116,108 ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ. ಇದೇ ಇನ್ನು ಮೊದಲು ಫ್ರೆಶ್ ಕ್ಯಾಂಡಿಡೇಟ್. ಇನ್ನೂ 14,107 ವೇಟಿಂಗ್ ಲಿಸ್ಟ್ ಇರುವಾಗ ಇದನ್ನೇ ಸ್ಟಾಪ್ ಅಂತೀವಲ್ಲ, ಮತ್ತೆ ನಾನು ಇನ್ನೂ ಮದುವೆ ಆಗ್ತೀಯಾ? ಅದಕ್ಕೆ ಅವನಿಂದ ಕೃಷ್ಣ ನೋಡಿ, ಒಂದು ನಾನು ಎಷ್ಟೇ ಮದುವೆ ಆದರೂ ಸುಖ ಮಾತ್ರ ನಿಮ್ಮ ಹುಡುಗಿಗೆ ಬರಬೇಕು, ಹಾಗೆ ನೋಡ್ಕೊಳ್ತೀನಿ ಇಲ್ಲ. ಇದರ ಅರ್ಥ ಏನಂದ್ರೆ, ಯಾರನ್ನ ಮದುವೆ ಆದರೂ ಅಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇದ್ರೆ ಮಾತ್ರ ಪಾಣಿಗ್ರಹಣ ಮಾಡ್ತಿದ್ದ. ಲಕ್ಷ್ಮಿಯ ಸನ್ನಿಧಾನ ಇಲ್ಲದವರಿಗೆ ಕೃಷ್ಣನನ್ನ ಮುಟ್ಟುವ ಯೋಗ್ಯತೆ ಕೂಡ ಇಲ್ಲ. ಯಾರು ಕೃಷ್ಣನ ಕೈ ಹಿಡಿತಾರೆ ಅಲ್ಲೆಲ್ಲ ಯಾರಿದ್ದಾರೆ? ಸ್ವಯಂ ಮಹಾಲಕ್ಷ್ಮಿ ಇದ್ರೆ ಮಾತ್ರ. ಇದೆಲ್ಲ ವೇದಾಂತ. ನಿಮ್ಗೆ ಅರ್ಥ ಸ್ವಲ್ಪ ನಿಮ್ಗೆ ಅರ್ಥ ಆಗೋದು ಒಂದು ಮಾತಂದ್ರೆ, ಒಬ್ಬ ಹುಡುಗ ಬೆಳಗ್ಗೆ ಒಂದು ಕೆಲಸ, ಮಧ್ಯಾಹ್ನ ಸಾಯಂಕಾಲ ಎಲ್ಲ ಹೋಗ್ತಿರ್ತಾರೆ, ಒಳ್ಳೆ ಸಂಪಾದನೆ. ಹುಡುಗಿ ಫಿಕ್ಸ್ ಆಯಿತು. ಹುಡುಗಿ ಅಪ್ಪ ಹುಡುಗರಿಗೆ ಹೇಳ್ತಾರೆ, ನೋಡಿ ನೀವು ಮದುವೆ ಆದ್ಮೇಲೆ 4-6 ಕಡೆ ಕೆಲಸಕ್ಕೆ ಹೋಗೋದು ಬೇಡ, ಎಲ್ಲಾರು ಒಂದ್ ಕಡೆ ಹೋಗಿ ಟೈಮ್ ಸರಿ ಮನೆಗೆ ಬಂದ್ಬಿಡಿ. ಹುಡುಗ ಬುದ್ಧಿವಂತ. ಹುಡುಗ ಹೇಳ್ತಾನೆ, ಮಾವ ನೀವೇನು ಯೋಚನೆ ಮಾಡಬೇಡಿ, ನಾ ಎಲ್ಲೇ ಕೆಲಸಕ್ಕೆ ಹೋದ್ರು ಸಂಬಳ ಮಾತ್ರ ನಿಮ್ಮ ಹುಡುಗಿಗೆ ಬರೋ ಹಾಗೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿ, ಹಾಗೆ ಇನ್ನೊಂದು 2 ಕಡೆ ಹೋಗಿ ಅನ್ನುವ ಹಾಗೆ ಕೃಷ್ಣನಿಗೆ ಹಾಗೆಲ್ಲ ಹೇಳಿದ್ದಾರೆ. ಕೃಷ್ಣ ಅಂತ ನೀವೇನು ಹೇಳಿದ್ರಿ, ನೀವು ಕರೆದ ತಕ್ಷಣ ನಾನು ಕಳಿಸ್ಕೊಡ್ಬೇಕು ಅಂದ್ರ, ನೀವು ನನಗೊಂದ್ಸತಿ ಕೊಡಿ, ಆಮೇಲೆ ನೀವು ಕರಿಯಲ್ಲ, ನಾನು ಕಳಿಸ. ಕೆಲವರು ಅಂತಾರೆ, ನಾವು ಮದುವೆ ಮಾಡ್ಕೊಂಡಿದ್ದೆ ಮಾಡಿದ್ದಾಚಾರ್ಯ, ಹುಡುಗಿ ನನಗೆ ಬರಲೇ ನಾವು ಕಳಿಸ್ತಿಲ್ಲ, ನಾವು ಅಷ್ಟು ಕೆಟ್ಟವರ ಅಲ್ಲ. ಅಲ್ಲ, ಕೃಷ್ಣ ಅಂದ, ಒಮ್ಮೆ ನನಗೆ ಕೊಟ್ಟರೆ ಕೊಟ್ಟವರು ಕೇಳಲ್ಲ. ಯಾಕೆಂದ್ರೆ ಕೊಡೋದು ಯಾರನ್ನ? ಲಕ್ಷ್ಮಿಯನ್ನ. ಯಾರು ಕೊಡೋದು? ದೇವರಿಗೆ. ದೇವರು ಯಾರು? ಕೃಷ್ಣ. ಲಕ್ಷ್ಮಿನ ದೇವರು ಕೊಟ್ರೆ ವಾಪಸ್ ಯಾರು ಕೇಳ್ತಾರೆ? ಈಗ ಅರ್ಥ ಆಗ್ತಿಲ್ಲ. ನೀವು ಪ್ರವಚನಕ್ಕೆ ಬಂದಾಗ ಹೋಗುವಾಗ ಮಂತ್ರಾಕ್ಷತೆ ಕೊಡ್ತೀವಿ ದೇವರಿಗೆ ಅಂತ ಒಂದು 50 ರೂಪಾಯಿ. 50 ರೂಪಾಯಿ ಅಂದ್ರೆ ಅದು ರೂಪಾಯಿ ಅಂದ್ರೆ ಲಕ್ಷ್ಮಿ ಹಾಕಿರ್ತೀರಿ. ಮಾರನೇ ದಿನ ಎಲ್ಲೋ ಸಿಕ್ಕಾಗ 25 ರೂಪಾಯಿ ಕೊಡ್ತೀರಾ ಅಂತ ಕೇಳ್ತಾರೆ. ಈ ಹುಂಡಿಗೆ 100 ರೂಪಾಯಿ ಹಾಕಿರ್ತೀರಿ, ಇನ್ನೊಂದು ಹೋಗ್ಬೋದು, ತಿಮ್ಮಪ್ಪ 100 ರೂಪಾಯಿ ಆಗ್ತದೆ, 50 ರೂಪಾಯಿ ಕೊಡೋದು ಕೇಳ್ತೀರಾ? ಒಮ್ಮೆ ದೇವರಿಗೆ ಹಾಕಿದ್ರೆ ಮತ್ತೊಮ್ಮೆ ಕೇಳಲ್ಲ. ಹಾಗೆ ಯಾರು ಕೇಳ್ತಾರೆ ಅವರು ನನ್ನ ಭಕ್ತರಲ್ಲ. ಲಕ್ಷ್ಮಿಯನ್ನ ಕೇಳುವವರು ನನ್ನ ಭಕ್ತರಲ್ಲ. ಕೇಳೋದಿದ್ರೆ ನಮ್ಮಿಬ್ಬರನ್ನು ಒಟ್ಟಿಗೆ ಕೇಳಬೇಕು. ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹೇಳಬೇಕಿಲ್ಲ, ಸಿಂಗಲ್ ಲಕ್ಷ್ಮಿಯನ್ನ ಕರೆಯೋರು ನನ್ನ ಭಕ್ತರಲ್ಲ ಅಂತ ಕೃಷ್ಣ ಹೇಳ್ದ. ಆಮೇಲೆ ಎಲ್ಲ ಒಂದೊಂದಕ್ಕೂ ಉತ್ತರವನ್ನು ಕೊಟ್ಟ. ಈಗ ಮದುವೆ ಆಗ್ಬೋದಾ ಅಂತಂದ್ರು. ಅಲ್ಲ, ಜಾತಕರೇ ನೋಡಿರ್ಬೇಕು, ಎಲ್ಲ ಜಾತಕ ಬರ್ತಾರೆ. ಈ ಆಚಾರ ಹೂ ಅಂದ್ರು ಪ್ರಾಬ್ಲಮ್, ಹೂ ಅಂದ್ರು ಪ್ರಾಬ್ಲಮ್. ಹೂ ಅಂದ್ರೆ ದಕ್ಷಿಣೆ ಲಾಸ್, ಹೂ ಅಂದ್ರೆ ಮದುವೆ ಹೋಗಿಲ್ಲ. ಏನ್ ಮಾಡ್ಬೇಕು? ಹಾಗೆ ಮಾಡ್ಬಾರ್ದು. ಅದೊಂದು ಜಾತಕ ತೋರಿಸ್. ಕೃಷ್ಣಂಗೆ ರುಕ್ಮಿಣಿಗೆ ಜಾತಕ ತೋರಿಸ್ಲಿಕ್ಕೆ ಬೃಹಸ್ಪತಿ ಆಚಾರ ಬಂದರು. ಅವ್ರು ಬರುವಾಗಲೇ ಗಂಟೆ ತಂದ್ರು. ಜಾತಕ ನೋಡ್ಬೇಕಾಗಿಲ್ಲ. ತದೇವ ಲಗ್ನಂ ಸುಧಿರಂ ತದೇವ ತಾರಾಬಲಂ ಚಂದ್ರ ಬಲಂ ತದೇವ ವಿದ್ಯಾಬಲಂ ದೈವ ಬಲಂ ತದೇವ ಲಕ್ಷ್ಮೀಪತಿ ಯುಗಂ ಸ್ಮರಾಮಿ. ಮದುವೆಗೆ 12 ಕೂಟ, ದ್ವಾದಶ ಕೂಟ.
ಆ ಎಲ್ಲ ಕೂಟಗಳಿಗೆ ಸ್ವಾಮಿ ಇವರಿಬ್ಬರೇ ಲಕ್ಷ್ಮೀ ನಾರಾಯಣರು, ಇವರು ಸಾಮಾನ್ಯರಲ್ಲ ಅಂತ ಹೇಳಿ ಮದುವೆ ಆಗ್ತಾ ಇರ್ತಕ್ಕಂಥದ್ದು. ಕೃಷ್ಣ ತನ್ನ ಕೈಯಲ್ಲಿ ಮಾಂಗಲ್ಯವನ್ನು ಹಿಡಿದಿದ್ದಾನೆ. ರುಕ್ಮಿಣಿಯ ಕೊರಳಿಗೆ ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೆ ಬದ್ನಾಮಿ ಸುಭಗೆ ಚಿರಂಜೀವಮಯ ಸಹ. ಶ್ರೀ ಕೃಷ್ಣ ಪರಮಾತ್ಮ ರುಕ್ಮಿಣಿಯ ಕೊರಳಿಗೆ ಮಾಂಗಲ್ಯವನ್ನು ಧಾರಣೆ ಮಾಡಿದ್ದಾನೆ. ಆ ಹಿಂದೆ ಕನ್ಯಾದಾನ, ಅಂತರ್ಪಟ ಇತ್ಯಾದಿಗಳೆಲ್ಲ ನಡೆದಿರ್ತಕ್ಕಂಥದ್ದು. ಕೃಷ್ಣ ಪರಮಾತ್ಮ ರುಕ್ಮಿಣಿಯನ್ನು ವಿವಾಹ ಮಾಡಿಕೊಂಡು ಮುಂದೆ ಸತ್ಯಭಾಮಿಯನ್ನು ಮದುವೆ ಮಾಡಿಕೊಂಡು ಮುಂದೆ 16 ಜನ ಷಡ್ಮಹಿಷಿಯರನ್ನ ನೀಲ, ಮಿತ್ರವಿಂದ, ಜಾಂಬುವತಿ ಇವರೇ ಮೊದಲಾದ 6 ಜನರನ್ನು ಮದುವೆ ಆದ. ಸತ್ಯಭಾಮ ಜೊತೆ ಹೋಗಿ ನರಕಾಸುರನ ಸಂಹಾರ ಮಾಡಿ ಅಲ್ಲಿ ಬಂಧನದಲ್ಲಿದ್ದ 16,100 ಜನರಿಗೆ ಒಂದೇ ಟೈಮಲ್ಲಿ 16,108 ರೂಪವನ್ನು ತಗೊಂಡು ಭಗವಂತ ಮಾಂಗಲ್ಯ ಧಾರಣೆ ಮಾಡಿದ್ದಾನೆ. ಎಲ್ಲರಿಗೆ ಮನೆ, ಕೆಲವರು 2 ಮದುವೆ ಆಗಿ ಟಿವಿ ನೈನ್ ಸಿಕ್ಕಾಕೊಂಡಿರ್ತಾರೆ. 14,108 ಆದ್ರೂ ಸಿಕ್ಕಾಕೊಂಡಿಲ್ಲ. ಯಾಕಂದ್ರೆ ಕೇಳಿದವರಿಗೆ ಕೇಳಿದ್ದೆಲ್ಲ ಕೊಟ್ಟಿದ್ದ ಭಗವಂತ. ಅಲ್ಲ, ಎಲ್ಲ ಕೊಡ್ಬೋದು ಆಚಾರ್ಯ. ಮಕ್ಕಳು ನಿಮ್ಗೆ ಆಶ್ಚರ್ಯ ಗೊತ್ತಾ? ಮದುವೆ ಆಗಿ ಕೃಷ್ಣನಿಗೆ 25 ವರ್ಷ ಮಕ್ಕಳಿಲ್ಲ. ರುಕ್ಮಿಣಿ ಎಲ್ಲವನ್ನೂ ಕೇಳ್ತಿದ್ದಂತೆ. ಮದುವೆ ಆಗಿ 8 ವರ್ಷ, 25 ಮಕ್ಕಳು ಇಲ್ವಾ? ನಾನು ದೃಷ್ಟಿ ಮಾಡಿದ ಕೇಳ್ತಿದ್ರು. ಕಡೆಗೆ ಅವ್ರು ಹೋಗಿ ಕೃಷ್ಣನ್ ಹೇಳಿದ್ರು, ಕೃಷ್ಣ ಎಲ್ಲ ನಾನು ಹಿಂಗೆ ಕೇಳ್ತಾರಲ್ವ. ಕೃಷ್ಣ ಒಂದಿನ ಕೈಲಾಸ ಯಾತ್ರೆ ಮಾಡಿಕೊಂಡು ಶಿವನ ಹೋಗಿ ತಪಸ್ ಮಾಡಿ ವರ ತಗೊಂಡು ಬಂದು ಮಕ್ಕಳು ಪಡೆದ. ಸುಮ್ಮನೆ ಕಥೆ. ಮುಂದೆ ಅವ್ರು ಏನಂದ್ರೆ, ಒಂದೊಂದು ಹೆಂಡತಿಗೆ 10 ಗಂಡು, ಒಂದೊಂದು ಹೆಣ್ಣು. ಕನ್ಫ್ಯೂಷನ್ನೇ ಇಲ್ಲ. 3 ಗಂಡು, 8 ಹೆಣ್ಣು, 4 ಗಂಡು, 3 ಹೆಣ್ಣು ಇಲ್ಲೇ ಇಲ್ಲ. ಈ ದೇಶದಲ್ಲಿ ಕೊಟ್ಟ ಹಾಗೆ 10 ಗಂಡು, 1 ಹೆಣ್ಣು. ಇದು ಯಾರ್ಯಾರು ಸಾಧ್ಯನಾ? ಭಗವಂತ ಲೀಲಾ ಮಾತ್ರ ಪ್ರಭು ಸೃಷ್ಟಿ. ಆಚಾರ್ಯ ಸುಳ್ಳು ಹೇಳ್ತಿದ್ದೀರಾ, ನಿಜ ಹೇಳ್ತಾ ಇಲ್ಲ. ನಿಮ್ಗೆ ಯಾರು ಕುಸುತ್ತಾದಾಗ ಭಾಗವತ ಪುಸ್ತಕ ತೆಗೆದು ನೋಡಿ, 8 ಜನ ಹೆಂಡತಿಯರ 80 ಮಕ್ಕಳ ಹೆಸರನ್ನ ಬರ್ತದೆ. ಅಲ್ಲ, ಮತ್ತೆ ಬಿದ್ದವರು ಅವನ್ನೆಲ್ಲ ಬರೆದ್ರೆ ಅದು ಫೋನ್ ಡೈರೆಕ್ಟ್ರಿ ಆಗುತ್ತೆ ಅಂತ ಬಿಟ್ಟುಬಿಟ್ಟಿದ್ದಾರೆ. ನಿಮ್ಗೆ ಸುಮ್ಮನೆ ಇರಲಿಲ್ಲ. ರುಕ್ಮಿಣಿ, ಸತ್ಯಭಾಮ, ಮಿತ್ರನಿಂದ, ಜಾಂಬುವತಿ ಇವರೆಲ್ಲರಿಗೆ 10 ಜನ ಮಕ್ಕಳು, 10 ಜನರ ಹೆಸರು ಎಲ್ಲವನ್ನೂ ವೇದವ್ಯಾಸದೇವರು ಮುಂದೆ ಮಾಡಿದ್ದಾರೆ. ಭಗವಂತನ ವಂಶ ಪರೀಕ್ಷಿತ ಕಡೆ ಒಂದು ಪ್ರಶ್ನೆ ಕೇಳಿದ. ಅಲ್ಲ, ಕೃಷ್ಣನ್ ಫ್ಯಾಮಿಲಿ 8 ಜನ ಇದ್ರು, ಶುಭಾಚಾರ ಇಂಥದ್ದೆಲ್ಲ ಕೇಳಬಾರ್ದಪ್ಪ ಟೈಮ್ ಆದಾಗ. ನಿಮ್ಮೊಂದು ಹೇಳ್ತೀನಿ ಕೇಳು. ನೋಡು, ಕೃಷ್ಣನ್ ಮನೆಯಲ್ಲಿ ಪುಟ್ಟ ಮಕ್ಕಳಿಗೆ ಪಾಠ ಹೇಳ್ಕೊಡ್ಲಿಕ್ಕೆ ಮೇಷ್ಟ್ರು ಸಿಗ್ತಿರ್ಲಿಲ್ಲ. ಹೊರಗಿಂದ ಮೇಷ್ಟ್ರು ಕರೆಸ್ಕೊಟ್ಟಿದ್ರಂತೆ. ಆ ಮೇಷ್ಟ್ರು ಎಷ್ಟಿದ್ರು ಅಂದ್ರೆ 3,80,000 ಜನ ಮೇಷ್ಟ್ರು ಅಂತ. ಮೇಷ್ಟ್ರಿಗೆ 20 ಹುಡುಗರಂತ ಇಟ್ಕೊಂಡ್ರು ಬೇಡ, 10 ಹುಡುಗರು 8 ಹುಡುಗರು ಬೇಡ. ಆ ಮೇಷ್ಟ್ರು ಒಬ್ಬೊಬ್ಬರೇ ಬರ್ತಾರ, ಹೆಂಡತಿ ಬಂದ್ಬಿಡ್ತಾರ. ಗಂಡ ಹೆಂಡತಿ ಅಟ್ಲೀಸ್ಟ್ ಇಬ್ಬರೇ ಆಗಿದ್ರಲ್ಲ. ಒಂದು ಮೇಷ್ಟ್ರಿಂದ 4 ಆದ್ರೆ 3,80,000 ಇಟ್ಟು 4 ಜನ. ಹರಿವಂಶ ಅಂತ ಆ ಕಥೆಯನ್ನು ವರ್ಣನೆ ಮಾಡಿದ್ದಾರೆ. ಯಾರು ಈ ಕೃಷ್ಣನ ಕಥೆಯನ್ನು ಹೇಳ್ತಾರೆ ಅವರ ಮನೆಯಲ್ಲಿ ಮಂಗಳ ಭಾಗ್ಯ ಇತ್ಯಾದಿಗಳೆಲ್ಲ ಆಗ್ತಕ್ಕಂಥದ್ದು, ಆಯುಷ್ಯ ವೃದ್ಧಿ ಆಗ್ತಕ್ಕಂಥದ್ದು. ಅಂತಹ ಅನೇಕ ಮಂಗಲಗಳು ಭಾಗವತ ಶ್ರವಣದಿಂದ ಬರ್ತಕ್ಕಂಥದ್ದು. ಅಂತಹ ಭಾಗವತವನ್ನು ನೀವೆಲ್ಲ ಶ್ರದ್ಧಾ ಭಕ್ತಿಯಿಂದ ಶ್ರವಣ ಮಾಡಿದ್ದೀರಿ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ದೊಡ್ಡಮ್ಮ ಭಜನ ಮಂಡಳಿಯ ಎಲ್ಲ ಸದಸ್ಯರು, ವಿಶೇಷವಾಗಿ ನನಗೆ ತಿಳ್ಕೊಳ್ಬಾರ್ದು, ಇದನ್ನೆಲ್ಲ ನೆನಪಿರುತ್ತೆ. ಆ ಹೆಸರು ಎಷ್ಟೋ ಸತಿ ನನ್ನ ಮಕ್ಕಳ ಹೆಸರೇ ನನ್ನ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಅವರು ತುಂಬ ಹೀಗೆ ಹೇಳ್ತಿದ್ದಾರೆ. ಅವರು ಬಹಳ ಶ್ರದ್ಧೆಯನ್ನು ಇಟ್ಟು ಕಾಯ್ಕೊಂಡಿದ್ದು. ಅವ್ರು 6 ತಿಂಗಳ ಹಿಂದೆ ಬಂದಾಗ ಹೇಳಿದೆ, 6 ತಿಂಗಳು ಮಾಡಿ ಅವಾಗ ಕೊಟ್ಟಾಗ ಅದು 8ನೇ ತಿಂಗಳಿಗೆ ಬಂತು. ದೇವರು ಮುಂದೆ ಎಷ್ಟು ಬೇಗ ಮಾಡಿಸ್ತಾನೆ ನೋಡಿಕೊಂಡು ಇಷ್ಟು ಬೇಗ ಮತ್ತೆ ಸೇರೋಣ ಅಂತ ಹೇಳ್ತಾ, ಮುಖ್ಯವಾಗಿ ಮೈಕಿಂದು ವ್ಯವಸ್ಥೆ ಸರಿಯಾಗಿದ್ದರೆ ಸರಿ, ಇಲ್ಲದೆ ಇದನ್ನು ಮೈಕಾಸುರ ಅಂತ ಕರೀತಾರೆ. ಅದು ಮೈಕಾಸುರ ಆಗದೆ ಮೈಕ್ ದೇವತೆಯಾಗಿ ನಾನು ಇಲ್ಲಿ ಹೇಳೋದು ತುದಿಯವರೆಗೆ ಕೇಳುವ ಹಾಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿನ ಅರ್ಚಕ ವೃಂದದವರು, ಹಿರಿಯರು, ಅವರಿಗೂ ಕೂಡ ಭಗವಂತ ಮತ್ತು ಅನೇಕ ಜನ ವಯೋವೃದ್ಧರು, ಇಲ್ಲಿನ ಪದಾಧಿಕಾರಿಗಳು ಅವರಿಗೆ ಮತ್ತು ಎಲ್ಲ ತಾಯಿಗಳು, ಅಕ್ಕಂದಿರು, ನೀವೆಲ್ಲ ಹಿರಿಯರು ಕೂತು ಕೃಷ್ಣನ ಕಥೆಯನ್ನು ಶ್ರವಣ ಮಾಡಿದ್ದೀರಿ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಭಾಗ್ಯ ಕೊಡಲಿ. ವಿಶೇಷವಾಗಿ
ನಾನು ಒಂದು ಕೃತಜ್ಞತೆಯನ್ನು ಥ್ಯಾಂಕ್ಸ್ ಹೇಳಬೇಕಾದ್ದು ನಮ್ಮ ಇವರಿಗೆ ಅವರು ಬೇಗ ಕರ್ಕೊಂಡು ಬರೋವಾಗ ನಾನು ನನ್ನ ಸ್ಪೀಡ್ಗಿಂತ ಅವರು ಹೈ ಸ್ಪೀಡಲ್ಲಿ ಬರ್ತಾ ಇದ್ದಾರೆ. ಎಷ್ಟೋ ಸತಿ ನಾನು ಭಯ ಆಗೋದು ಯಾರು ಬುದ್ಧಿ ಕೊಡ್ತಾ ಇಲ್ಲ, ಕಡೆಗೆ ಯಾರಿಗೂ ಇವ್ರು ಬುದ್ಧಿಲ್ಲ, ಇವ್ರನ್ನೇ ಹತ್ತಿರ ಕೂತ್ಕೊಂಡು ಬೇಕಿಗೆಲ್ಲ ಅದೇ ಗಿಡಗೆಲ್ಲ ಬುದ್ಧಿ ಅರಳಿಸ್ಕೊಡಿ ಅಂತ ಬಂದರು. ಅವಳು ಬೇಗ ನಿತ್ಯದಲ್ಲಿ ಕರ್ಕೊಂಡು ಬರ್ತಿದ್ರು. ಅದರಿಂದ ಅವರು ಆರೋಗ್ಯವಾಗಿ ಹೋಗಲಿ ಅಂತ ಹೇಳ್ತಾ ಆದಷ್ಟು ಬೇಗ ಒಬ್ಬೊಬ್ಬರೇ ನನ್ನ ರಕ್ಷಣೆ ತೊಗೊಂಡು ನಾನು ಇನ್ನೊಂದು 10 ನಿಮಿಷ 15 ನಿಮಿಷದೊಳಗಾದ್ರೂ ನಾನು ಹೊರಡಬೇಕು. ಈಗ ಬಹಳ ಒಳ್ಳೆಯ ಕೆಲಸ ಅಂದರೆ ಈ ಸಾಮಾನ್ಯ ಮನೆಗೆ ಹೆಣ್ಮಕ್ಳು ಬಂದರೆ ಕಡೆಯಲ್ಲಿ ಮುಗಿದು ಇವರು ಮೊದಲೇ ಮುಗಿದು ಬಿಟ್ಟಿದ್ದಾರೆ.